ಮಾಸ್ಟರ್ಸ್, ಕೊನೆಯ 1 ನಿಮಿಷ. ಇಷ್ಟೊತ್ತು ನಮ್ಮ ಧ್ಯಾನಕ್ಕೆ ಸಹಕರಿಸಿದ ಈ ನಮ್ಮ ದೇಹಕ್ಕೂ ಮನಸ್ಸಿಗೂ ಕೃತಜ್ಞತೆಗಳನ್ನು ಅರ್ಪಿಸೋಣ. ರಿಲ್ಯಾಕ್ಸ್ ಆಗಿ ನಿಧಾನವಾಗಿ ಆತ್ಮಭಾವದಿಂದ ದೇಹ ಭಾವಕ್ಕೆ ಬರೋಣ. ಶ್ವಾಸವನ್ನು 2 ಕೈಗಳನ್ನ ಬಿಡಿಸಿ ಕಣ್ಣಿನ ಮೇಲೆ ಸ್ಪರ್ಶಿಸೋಣ. ಈ ಅದ್ಭುತವಾದ ಧ್ಯಾನ ಶಕ್ತಿಯನ್ನ ಕೈಗಳಿಂದ ಕಣ್ಣಿನ ಮೂಲಕ ನಮ್ಮೊಳಗೆ ನಾವು ಸ್ವೀಕರಿಸ್ಕೊತಾ ಇದ್ದೇವೆ. ಮಾಸ್ಟರ್ಸ್ ಗಮನಿಸಿ. 5, 4, 3, 2, 1, 0. ನಿಧಾನವಾಗಿ ಕೈಗಳನ್ನ ದೂರ ಮಾಡ್ಕೊತಾ ಧ್ಯಾನ ಸ್ಥಿತಿಯಿಂದ ಹೊರಬನ್ನಿ ಮಾಸ್ಟರ್ಸ್. ಈ ಅದ್ಭುತವಾದ ಧ್ಯಾನಕ್ಕೆ, ಜ್ಞಾನಕ್ಕೆ, ನಮ್ಮ ಗುರುಗಳಿಗೆ, ಈ ವೇದಿಕೆಗೆ ಚಪ್ಪಾಳೆ ಮೂಲಕ ಕೃತಜ್ಞತೆಗಳನ್ನು ಅರ್ಪಿಸೋಣ. ಥ್ಯಾಂಕ್ ಯು ಮಾಸ್ಟರ್ಸ್. ಮತ್ತೊಮ್ಮೆ ಝೂಮ್ ನಲ್ಲಿ ಹಾಗೂ ಮುಂದೆ ಯೂಟ್ಯೂಬ್ ನಲ್ಲಿ ನೋಡುವಂತಹ ಎಲ್ಲಾ ಆತ್ಮೀಯರಿಗೂ ಆತ್ಮೀಯ ಪ್ರಣಾಮಗಳು. ಈ ದಿನದ ಧ್ಯಾನದ ನಂತರ ಉಪನ್ಯಾಸಕ್ಕಾಗಿ ಸತ್ಸಂಗ ನಡೆಸ್ಕೊಡ್ಲಿಕ್ಕೆ ನಮ್ಮೊಂದಿಗೆ ನಮ್ಮೆಲ್ಲರಿಗೂ ಚಿರಪರಿಚಿತರಾದಂತಹ ಹೋಸ್ಟ್ ಆಗಿ, ಆಂಕರ್ ಆಗಿ, ಮಕ್ಕಳಿಗೆ ಧ್ಯಾನ ಹೇಳ್ಕೊಡೋರಾಗಿ ಈ ದಿನ ವಿಶೇಷ ಅತಿಥಿಗಳಾಗಿ ಉಪನ್ಯಾಸಕ್ಕಾಗಿ ಬಂದಿದ್ದಾರೆ ಶ್ರೀಮತಿ ದೀಪಾ ಮೇಡಮ್ ಅವರು, ಬೆಂಗಳೂರಿನ ನಿವಾಸಿ. ಇವರು ಎಲ್ಲರಿಗೂ ಗೊತ್ತಿರೋ ಹಾಗೆ 4 ವರ್ಷಗಳಿಂದ ಧ್ಯಾನ ಮಾಡ್ತಾ ಇದ್ದಾರೆ. ಆಫ್ಲೈನ್ ಅಲ್ಲಿ, ದೇವಸ್ಥಾನಗಳಲ್ಲಿ ಹಾಗೂ ಶಾಲೆಗಳಲ್ಲಿ ಧ್ಯಾನವನ್ನ ಹೇಳ್ಕೊಡ್ತಾರೆ. ನಮ್ಮ ಆನ್ಲೈನ್ ಅಲ್ಲಿ PCSB ವೇದಿಕೆಯಲ್ಲಿ ಹೋಸ್ಟ್ ಆಗಿರ್ತಾರೆ. ನಂತರ ಮಕ್ಕಳಿಗೆ 7 ಗಂಟೆ ಧ್ಯಾನವನ್ನ ಹೇಳ್ಕೊಡ್ತಾರೆ. ಹೀಗೆ ಆನ್ಲೈನ್ ಅಲ್ಲಿ, ಆಫ್ಲೈನ್ ಅಲ್ಲಿ ಧ್ಯಾನ ಪರಿಚಯವನ್ನ ಮಾಡ್ತಾ ಅವರ ಒಂದು ಫಿಸಿಕಲ್ ಲೈಫ್ ಅಲ್ಲೂ ಸ್ಪಿರಿಚುವಲ್ ಲೈಫ್ ಅಲ್ಲೂ ಬ್ಯಾಲೆನ್ಸ್ ಮಾಡ್ಕೋತಾ ಇರುವಂತಹ ಈ ನಮ್ಮ ದೀಪಾ ಮೇಡಮ್ ನ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಈ ನಮ್ಮ ವೇದಿಕೆಗೆ ಈ ದಿನ ಉಪನ್ಯಾಸಕ್ಕಾಗಿ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಮಸ್ತೆ ಮ್ಯಾಮ್. ವಿಷಯ ಓಶೋ ಮಾಸ್ಟರ್ ಅವರ ಔಷಧಿಯಿಂದ ಉಪಶಮನದವರೆಗೂ ಅನ್ನೋದ್ರಲ್ಲಿ ನೋವು ಅನ್ನುವ ಟಾಪಿಕ್ ಅನ್ನ ಈ ದಿನ ನೀವು ಉಪನ್ಯಾಸಕ್ಕೆ ತಗೊಂಡಿರೋದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ವೆಲ್ಕಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಎಸ್ ಮಾಸ್ಟರ್ಸ್, ಮೊದಲನೇದಾಗಿ ಪೂಜ್ಯ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ಆತ್ಮ ನಮನಗಳನ್ನ ಸಲ್ಲಿಸ್ತಾ, ನಿಸರ್ಗ ಮಾತೆ, ಭೂಮಿ ತಾಯಿ, ಪಂಚಭೂತಗಳಿಗೆ ಹಾಗೂ ನಮಗೆ ಜನ್ಮ ನೀಡಿದ ತಂದೆ ತಾಯಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ, ಈ ಅವಕಾಶ ಕೊಟ್ಟಂತಹ ಪಿರಮಿಡ್ ಕಾಲ್ ಸರ್ವಿಸ್ ಬೆಂಗಳೂರು ಮತ್ತು ಅನಿತಾ ಮೇಡಮ್ಗೆ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ, ಇವತ್ತಿನ ಒಂದು ವಿಷಯವನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಬಂದಿದ್ದೀನಿ ಮಾಸ್ಟರ್ಸ್. ಧ್ಯಾನದಿಂದ ಸ್ವಾಸ್ಥ್ಯ ಎಂಬ ಪುಸ್ತಕ ಓಶೋರವದ್ದು. ಈ ಪುಸ್ತಕದಲ್ಲಿ ನೋವು ಅನ್ನೋದು ಒಂದು ಚಾಪ್ಟರ್. ಸೊ ಆ ಚಾಪ್ಟರ್ ನಲ್ಲಿರತಕ್ಕಂತ ವಿಚಾರಗಳನ್ನ, ಆ ಜ್ಞಾನವನ್ನ ಕೊಡ್ಲಿಕ್ಕೆ ಅಂತ ಸಿದ್ಧವಾಗಿದ್ದೇನೆ ಮಾಸ್ಟರ್ಸ್. ಓಶೋ ಅವರ ಒಂದು ಚೈತನ್ಯ ಶಕ್ತಿಗೆ ಕನೆಕ್ಟ್ ಆಗ್ತಾ ಅವರು ಕೊಟ್ಟಿರತಕ್ಕಂತಹ ಜ್ಞಾನವನ್ನ ಹಂಚ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಮಾಸ್ಟರ್ಸ್. ನೋವು ಅಂದ ತಕ್ಷಣ ಎಲ್ಲರಿಗೂ ಇರುವಂತದ್ದು, ಈಗ್ಲೂ ಕೂಡ ಇರುವಂತದ್ದು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅದು ನಮ್ ಜೊತೆ ಅಂಟ್ಕೊಂಡ್ ಬಂದ್ಬಿಟ್ಟಿದೆ. ಧ್ಯಾನಕ್ಕೆ ಬಂದ ತಕ್ಷಣ ನಾನು ದೇಹವಲ್ಲ, ಮನಸ್ಸಲ್ಲ, ನಾನು ಆತ್ಮ ಅಂತ ಹೇಳ್ಕೊಳ್ಳೋದು ಉಂಟು. ಆದ್ರೆ ಏನಾದ್ರೂ ನೋವಾದ ತಕ್ಷಣ, ದೈಹಿಕವಾಗಿ ಅಥವಾ ಮಾನಸಿಕವಾಗಿ ನೋವಾದ ತಕ್ಷಣ ನನಗ್ ಕಷ್ಟ ಇದೆ, ನನಗ್ ತೊಂದರೆ ಇದೆ, ನನಗ್ ತಲೆನೋವು, ನನಗೆ ಆ ಕಾಯಿಲೆ, ನನಗೆ ಈ ಕಾಯಿಲೆ, ಅಲ್ಲಿ ಪ್ರಜ್ಞೆಯನ್ನ ಬಿಟ್ಟೇ ಬಿಟ್ವಿ, ನಾವೇ ನೋವಾಗ್ಬಿಟ್ವಿ. ಸೊ ನೋಡಿ, ನಾನು ಅಂದರೆ ಆತ್ಮ ಅಂತ ಹೇಳ್ಕೊಳ್ತೀವಿ ಜೋರಾಗಿ. ಆದ್ರೆ ಏನಾದ್ರೂ ನೋವುಗಳು ಉಂಟಾದಾಗ ನಾವು ಎಕ್ಸ್ಪ್ರೆಸ್ ಯಾವ ರೀತಿ ಮಾಡ್ತೀವಿ ಅಂದ್ರೆ, ನನಗೆ ಅಂದ್ರೂ ಕೂಡ ಅದು ನಾನೇ ಅಲ್ವಾ ಮಾಸ್ಟರ್ಸ್. ಆತ್ಮ ಅನ್ನೋದು ಶಾಶ್ವತವಾದ ಪದಾರ್ಥ. ಅದಕ್ಕೆ ಯಾವುದೇ ರೀತಿಯಾದಂತಹ ನೋವಾಗಲಿ, ದುಃಖವಾಗಲಿ, ಸಾವಾಗಲಿ ಇರುವಂತದ್ದಲ್ಲ. ದೇಹ ಪ್ರಜ್ಞೆಯಲ್ಲಿ ಇದ್ದಾಗ ಮಾತ್ರ ಆ ನೋವು, ದುಃಖ ಅನ್ನೋದು ಬರುವಂತದ್ದು. ಆತ್ಮ ಪ್ರಜ್ಞೆಯಲ್ಲಿದ್ದಾಗ ನೋವು ಅನ್ನೋದು ಕಾಣಿಸ್ಕೊಂಡ್ರು ಕೂಡ ಅದು ಕ್ಷಣಿಕ ಮಾತ್ರ ಇರುವಂತದ್ದು. ಇಂಥ ಎಲ್ಲ ವಿಚಾರಗಳನ್ನ ನಾವು ತಿಳ್ಕೊಳ್ತಾ ಬರ್ತಾ ಇದೀವಿ. ಆದ್ರೆ ಏನಾದರೂ ದೈಹಿಕವಾಗಿ ಅಥವಾ ಮಾನಸಿಕವಾಗಿ ದೀರ್ಘಕಾಲಿಕ ಕಾಯಿಲೆಗಳಾಗ್ಲಿ ಅಥವಾ ಏನಾದ್ರೂ ಆಗ್ಲಿ, ಒಂದು ಸಣ್ಣ ಮಕ್ಕಳ ವಿಚಾರದಲ್ಲಾಗ್ಲಿ ಅಥವಾ ಒಂದು ಸಾವು ಆಗ್ಲಿ, ಆಗ ನಮ್ಮನ್ನ ನಾವು ದೇಹ ಪ್ರಜ್ಞೆಯಲ್ಲಿ ಗುರುತಿಸ್ಕೊಳ್ಳಿಕ್ಕೆ ಶುರು ಮಾಡ್ಬಿಡ್ತೀವಿ.
ನನಗೆ ಆ ನೋವು, ನನಗೆ ಈ ನೋವು, ಅಲ್ಲಿ ಆತ್ಮವನ್ನ ಸಪ್ರೇಟ್ ಮಾಡ್ಬಿಟ್ವಿ. ಮತ್ತೆ ಇಲ್ಲಿ ಒಂದು ವಿಚಾರವನ್ನ ನೀವು ಏನಂತ ಅನ್ಕೊಳ್ಬೇಕಂದ್ರೆ, ಯಾವುದೇ ನೋವು ಬಂದ್ರು ಕೂಡ ಶರೀರದಲ್ಲಿ ನೋವಿದೆ, ನನ್ನ ಮನಸ್ಸಿನಲ್ಲಿ ಅಲ್ಲ, ಶರೀರದಲ್ಲಿ ನೋವಿದೆ. ಆ ಶರೀರದಲ್ಲಿರುವ ಮನಸ್ಸಿನಲ್ಲಿ ನೋವಿದೆ. ಸೊ ಆಗ ಆ ನೋವಿದೆ ಅಂತ ಹೇಳ್ತಾ ಇರೋರು ಯಾರು? ನಿಮ್ಮ ಪ್ರಜ್ಞೆ, ನಿಮ್ಮ ಆತ್ಮ, ನಿಮ್ಮ ಕಾನ್ಶಿಯಸ್, ನಿಮ್ಮ ಜಾಗೃತ ಮನಸ್ಸು ಅದನ್ನ ಗುರ್ತಿಸ್ತಾ ಇದೆ ಅಂತ ಹೇಳಿದಾಗ, ಆ ಗುರ್ತಿಸುವವರು ಯಾರು? ಆತ್ಮ. ಆ ನೋವನ್ನ ಗುರ್ತಿಸಿದಾಗ ಆ ನೋವು ಸಹಜವಾಗಿ ನಿರ್ಮೂಲನ ಮಾಡ್ಕೊಳ್ಬಹುದು ಅನ್ನೋ ವಿಚಾರವನ್ನ ಇಲ್ಲಿ ಓಶೋ ಅವರು ಅದ್ಭುತವಾಗಿ ತಿಳಿಸ್ತಾ ಬಂದಿದ್ದಾರೆ. ಸೊ ಇಲ್ಲಿ ಓಶೋ ಅವ್ರು ಹೇಳ್ತಾರೆ, ನೋವು ಅನ್ನೋದು ಕೇವಲ ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಯಾತನೆ ಅಲ್ಲ, ಶಾರೀರಿಕವಾಗಿ ಅಥವಾ ಮಾನಸಿಕವಾಗಿ ನಾವು ಪಡುವಂತಹ ಬಾಧೆ ಅಲ್ಲ. ಅದು ನಾವು ಅರಿವನ್ನ ಪಡೆಯಲು, ನಮ್ಮ ಪ್ರಜ್ಞೆಯನ್ನ ಜಾಸ್ತಿ ಮಾಡ್ಕೊಳ್ಳಲು ನಮ್ಗೆ ಸಿಗುವಂತ ಒಂದು ದೊಡ್ಡ ಅವಕಾಶ, ಒಂದು ದೊಡ್ಡ ಆಪರ್ಚುನಿಟಿ ಅಂತ ಹೇಳ್ತಿದ್ದಾರೆ. ಸೊ ಒಂದು ನೋವು ಬರ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಆತ್ಮ ಉನ್ನತಿಗಾಗಿ ಬರ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಅನ್ನೋ ಒಂದು ಸಂದೇಶ, ಸೂಚನೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ನೋವು ಮತ್ತೆ ದುಃಖದ ನಡುವಿನ ವ್ಯತ್ಯಾಸವನ್ನ ಇಲ್ಲಿ ಓಶೋ ಅವರು ತಿಳಿಸ್ತಿದ್ದಾರೆ. ನೋವು ಅನ್ನೋದು ಸಾಮಾಜಿಕ ಅಂತೀನಿ. ನೋವು ಅನ್ನೋದು ಸಹಜವಾಗಿ, ನೈಸರ್ಗಿಕವಾಗಿ, ನ್ಯಾಚುರಲ್ ಆಗಿ ಒಂದು ಏನಾದ್ರೂ ಆದಾಗ ಉಂಟಾಗುವಂತಹದ್ದು ಅಲ್ವಾ ಮಾಸ್ಟರ್ಸ್? ಇದು ನೈಸರ್ಗಿಕವಾಗಿರುತ್ತೆ. ಅದು ಶರೀರಕ್ಕೆ ಇರ್ಬೋದು, ಮನಸ್ಸಿಗೆ ಇರ್ಬೋದು, ಗಾಯ ಆಗಿರ್ಬೋದು, ಏನೇ ಆಗಿರ್ಬೋದು, ಒಂದು ಬಿದ್ದಾಗ ಅಥವಾ ಅಪಘಾತ ಆದಾಗ ಅಥವಾ ಜಗಳ, ಅತ್ತೆ ಸೊಸೆ ಜಗಳ, ಅಪ್ಪ ಮಗನ ಜಗಳ, ಯಾವುದೇ ಒಂದು ವಿಚಾರ, ಒಂದು ಪ್ರಾಪಂಚಿಕ ಜೀವನದಲ್ಲಿ ನಡೆಯತಕ್ಕಂತಹ ಯಾವುದೇ ಒಂದು ವಿಚಾರ ನಿಮ್ಮ ಶಾರೀರಿಕಕ್ಕೆ ಅಥವಾ ಮನಸ್ಸಿಗೆ ಒಂದು ನೋವಾಗುವಂಥದ್ದು ಅದು ಸ್ವಾಭಾವಿಕವಾಗಿ, ನೈಸರ್ಗಿಕವಾಗಿ ಇರುತ್ತೆ. ಅದನ್ನ ನಾವು ನೋವು ಅಂತ ಹೇಳ್ತೀವಿ ಅಂತ ಇಲ್ಲಿ ಓಶೋರವರು ತಿಳಿಸ್ತಿದ್ದಾರೆ. ಆದ್ರೆ ದುಃಖ ಅನ್ನೋದು ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ಆ ನೋವನ್ನ ನಾವು ವಿರೋಧ ಮಾಡ್ತಾ ಹೋಗ್ತೀವಿ, ತಡೆ ಹಿಡಿತಾ ಹೋಗ್ತೀವಿ, ಅಥವಾ ನನಗೆ ಯಾಕೆ ಹೀಗಾಯ್ತು ಅನ್ನೋ ಎಷ್ಟೋ ಪ್ರಶ್ನೆಗಳನ್ನ ಹಾಕ್ತಾ ಹೋಗ್ತೀವಿ. ನನಗೆ ಯಾಕೆ ಈ ನೋವು ಬರ್ಬೇಕಾಗಿತ್ತು, ನನಗೆ ಯಾಕೆ ಈ ಕಾಯಿಲೆ ಬರ್ಬೇಕಾಯ್ತು, ನಮ್ಮನೇಲೆ ಯಾಕೆ ಈ ತರ ಸಾವಾಗ್ಬೇಕಾಗಿತ್ತು, ಅವ್ರು ಏನು ಅನ್ಯಾಯನೇ ಮಾಡಿಲ್ಲ, ಅವ್ರಿಗೆ ಯಾಕೆ ಇಷ್ಟು ಬೇಗ ಮರಣ ಸಂಭವಿಸ್ತು. ನೋಡಿ ಮಾಸ್ಟರ್ಸ್, ಧ್ಯಾನ ಮಾಡ್ತಾ ಇದ್ರು ಕೂಡ ಕೆಲವೊಮ್ಮೆ ಈ ವಿಚಾರದಲ್ಲಿ ನಾವು ಹಳ್ಳಕ್ಕೆ ಬೀಳ್ತೀವಿ. ದುಃಖ ಯಾವಾಗ ಗಟ್ಟಿ ಆಗ್ತಾ ಹೋಗುತ್ತೆ, ನೋವು ಅನ್ನೋದನ್ನ ನಾವು ಒಳಗಡೆ ತಗೊಂಡಾಗ, ನನಗೆ ಯಾಕೆ ಈ ತರ ಆಯ್ತು, ನಾನ್ ಏನ್ ಮಾಡಿದ್ದೆ, ಈ ಪ್ರಶ್ನೆಗಳು ಯಾವಾಗ ಮೂಡುತ್ತೋ ಆವಾಗ ನಾವು ಸಫರಿಂಗ್ ಅಂದ್ರೆ ಆ ಒಂದು ನೋವನ್ನ ಆಳವಾಗಿ ತಗೊಂಡು ಒಂದು ಗೆಡ್ಡೆ ರೂಪವಾಗಿ ತಯಾರು ಮಾಡ್ಕೊಳ್ತಾ ಇದೀವಿ. ಸೊ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ನೋವಿನ ವಿರುದ್ಧ ಹೋರಾಡುವಾಗ ದುಃಖ ಅನ್ನೋದು ಉಂಟಾಗತ್ತೆ ಅಂತ ಇಲ್ಲಿ ತಿಳಿಸ್ತಿದ್ದಾರೆ. ನಾವು ಯಾವುದೇ ಒಂದು ನೋವನ್ನ ವಿರೋಧ ಮಾಡಬಾರ್ದು, ಸ್ವೀಕಾರ ಮಾಡ್ಬೇಕು ಅನ್ನೋ ಒಂದು ಮೆಸೇಜು ಇಲ್ಲಿ ಗುರುಗಳು ತಿಳಿಸ್ತಿದ್ದಾರೆ. ಸೊ ಈಗ ನಾವು ನೋವಿನಲ್ಲಿ ಇದ್ದೀವಿ ಅಂತ ಅನ್ಕೊಳ್ಳಿ, ಒಳಗಡೆ ಏನಾಗ್ತಾ ಇದೆ ಅನ್ನೋದನ್ನ ಗಮನಿಸ್ಬೇಕು. ಇಡೀ ಆಗುತ್ತಿರುವಿಕೆಯನ್ನ ಸೂಕ್ಷ್ಮವಾಗಿ ವಿಶ್ಲೇಷಿಸಿ. ನಿಮಗೆ ನೋವಾಗ್ತಾ ಇದೆ ಮತ್ತು ಅಲ್ಲಿ ಒಂದು ಪ್ರಜ್ಞೆ ನಿಮ್ಮ ನೋವನ್ನ ಗುರುತಿಸ್ತಾ ಇದೆ. ಇಲ್ಲಿ ಇವೆರಡು ಕೂಡ ವಿಭಿನ್ನ ಅಂಶಗಳು. ನೋವಾಗ್ತಾ ಇದೆ, ಆ ನೋವನ್ನ ಅರಿವು ನಿಮಗಾಗ್ತಾ ಇದೆ, ಆ ಪ್ರಜ್ಞೆ ಆ ನೋವನ್ನ ಗುರುತಿಸ್ತಾ ಇದೆ. ಒಂದು ಅಲ್ಲಿ ನೋವಿರುವಂತದ್ದು, ಇನ್ನೊಂದು ಅಲ್ಲಿ ನೋವಿರೋದನ್ನ ಪ್ರಜ್ಞೆ ಗುರುತಿಸ್ತಾ ಇರೋದು. ಆದ್ರೆ ಅವೆರಡರ ನಡುವೆ ಅಂತರ ಅನ್ನೋದೇ ಇಲ್ಲ. ಸೊ ಹೇಗೋ ನಾನು ನೋವಿನಲ್ಲಿದ್ದೇನೆ ಎನ್ನುವ ಭಾವ ಉಂಟಾಗುತ್ತೆ. ನೋಡಿ ಮಾಸ್ಟರ್ಸ್, ಯಾವಾಗ ಈ ಭಾವ ಉಂಟಾಗುತ್ತೋ ಬಹಳ ಬೇಗ ನಾವೇ ನೋವು ಎಂಬ ಭಾವಕ್ಕೆ ಒಳಗಾಗ್ತೀವಿ. ನೋವಾದ ತಕ್ಷಣ ಅಲ್ಲಿ ಪ್ರಜ್ಞೆ ಗುರುತಿಸ್ತಾ ಇದೆ, ಅಂದ್ರೆ ನಮ್ಮ ಜೊತೆ ಪ್ರಜ್ಞೆ ಇದೆ, ಆದ್ರೆ ನಾವು ಅದನ್ನ ಗಮನಿಸ್ಕೊಳ್ತಾ ಇಲ್ಲ. ನಾವೇ ನೋವಾಗ್ತಾ ಇದೀವಿ, ಪ್ರಶ್ನೆಗಳನ್ನ ಹಾಕೊಳ್ತಾ ಇದೀವಿ. ನಾನೇ ನೋವು, ನಾನು ನೋವಿನಲ್ಲಿದ್ದೇನೆ, ನಾನು ನೋವಿನ ಬಗ್ಗೆ ಅರಿವಿನಲ್ಲಿದ್ದೇನೆ ಎನ್ನುವುದು ಮೂರು ವಿಭಿನ್ನ ಸ್ಥಿತಿಗಳಿದಾವೆ ಮಾಸ್ಟರ್ಸ್.
ನಾನೇ ನೋವು ಅನ್ನೋದು, ನಾನು ನೋವಿನಲ್ಲಿದ್ದೇನೆ ಅನ್ನೋದು, ಮತ್ತೆ ನೋವಿನ ಬಗ್ಗೆ ಅರಿವಿನಲ್ಲಿದ್ದೇನೆ. ನಾವು ಯಾವ ಸ್ಥಿತಿಯನ್ನ ತಲುಪಬೇಕು ಅನ್ನೋದನ್ನ ಯೋಚನೆ ಮಾಡಿ. ಋಷಿಗಳಾದ್ರೆ, ಸಾಧನೆ ಮಾಡಿರೋರಾದ್ರೆ, ಯೋಗಿಗಳಾದ್ರೆ ನಾನು ನೋವಿನ ಅರಿವಿನಲ್ಲಿದ್ದೇನೆ ಅಂತ ಹೇಳ್ತಾರೆ. ಹಾಗೆ ನೀವು ನೋವಿನಲ್ಲಿದ್ದಾಗ ನಿಮ್ಮ ಪ್ರಜ್ಞೆ ನಿಮಗೆ ಅತ್ಯಂತ ಸಮೀಪದಲ್ಲೇ ಇರುತ್ತೆ. ಅದು ಅಷ್ಟು ಸನಿಹ ಇರಲೇಬೇಕು. ಯಾಕಂದ್ರೆ ಆ ನೋವು ಅನ್ನೋದನ್ನ ಅರಿವು ಉಂಟು ಮಾಡ್ತಾ ಇರೋದೇ ಪ್ರಜ್ಞೆ. ಈ ದೇಹ ಅನ್ನೋದಕ್ಕೆ ಅದೊಂದು ಮಾಂಸ ಮತ್ತೆ ಮೂಳೆಗಳ ಹೊದಿಕೆ ಅಷ್ಟೇ. ಆ ಪ್ರಾಣಶಕ್ತಿ, ಆ ಪ್ರಜ್ಞೆ, ಆ ಆತ್ಮ ಅನ್ನೋದು ಇಲ್ಲ ಅಂದಾಗ ನಮ್ಗೆ ನೋಡೋಕ್ಕೂ ಆಗೋದಿಲ್ಲ, ಮಾತಾಡೋದಕ್ಕೂ ಆಗೋದಿಲ್ಲ, ನಾವು ತಿಂದ ಆಹಾರ ಜೀರ್ಣವೂ ಆಗೋದಿಲ್ಲ. ನಮ್ಮ ಒಳಗಡೆ ಇರೋ ಎಲ್ಲ ಆರ್ಗನ್ಸ್ಗಳು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ರೆ ಆ ಒಂದು ಆತ್ಮ, ಆ ಒಂದು ಜೀವ ನಮ್ಮ ಒಳಗಡೆ ಇರೋದ್ರಿಂದ ಮಾತ್ರ. ನೋವು ಆಗ್ತಾ ಇದೆ ಅಂದಾಗ ನಿಮ್ಮ ಜೊತೆ ಆ ಪ್ರಜ್ಞೆ ಆ ಕ್ಷಣದಲ್ಲಿ ಇದೆ ಅಂತ ಅರ್ಥ. ಇಲ್ಲದಿದ್ದರೆ ನೋವು ಶಮನ ಆಗೋದಿಲ್ಲ. ಆ ಪ್ರಜ್ಞೆ ನಿಮ್ಮ ಜೊತೆ ಇಲ್ಲ ಅಂದ್ರೆ ನೋವು ವಾಸಿ ಆಗೋದಿಲ್ಲ. ನಿಮ್ಮ ಪ್ರಜ್ಞೆ ಅಷ್ಟೊಂದು ಸಮೀಪ ಇರೋದ್ರಿಂದಲೇ ನೋವಿನ ಅನುಭವ ನಿಮಗೆ ಆಗ್ತಾ ಇರತ್ತೆ. ಆ ನೋವು ಅನ್ನೋದು ನಿಮಗೆ ತಿಳಿತಾ ಇರತ್ತೆ, ಆ ಅರಿವು ನಿಮಗೆ ಆಗ್ತಾ ಇರತ್ತೆ. ಆದರೆ ಈ ಸಾಮೀಪ್ಯದಿಂದಾಗಿಯೇ ನೀವು ಅದರೊಡನೆ ಗುರುತಿಸಿಕೊಂಡು ಒಂದಾಗು ಬಿಡುವಿರಿ. ಇದು ಮತ್ತೆ ಒಂದು ಸುರಕ್ಷಿತ ವಿಧಿ, ಒಂದು ರಕ್ಷಣಾ ವಿಧಿ, ಒಂದು ಸಹಜವಾದ ರಕ್ಷೆ. ನೋವಾದಾಗ ನೀವು ಅದರ ಸಮೀಪದಲ್ಲಿ ಇರ್ಬೇಕು. ನೋವಿನಲ್ಲಿ ನಿಮ್ಮ ಪ್ರಜ್ಞೆ ಕೂಡಲೇ ಅದರತ್ತ ಧಾವಿಸಬೇಕು. ನೋಡಿ ಮಾಸ್ಟರ್ಸ್, ನೋವು ಆದ ತಕ್ಷಣ ನಿಮ್ಮ ಪ್ರಜ್ಞೆ ಅನ್ನೋದು ತಕ್ಷಣ ಅಲ್ಲಿಗೆ ಧಾವಿಸುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಒಂದು ಉದಾಹರಣೆ ಹೇಳ್ತಾರೆ ಇಲ್ಲಿ. ನೀವು ರಸ್ತೆಯಲ್ಲಿದ್ದಾಗ ಅಕಸ್ಮಾತ್ ಆಗಿ ಒಂದು ಹಾವು ಕಾಣಿಸ್ಕೊಳ್ತು ಅಂತ ಅನ್ಕೊಳ್ಳಿ. ಆಗ ನಿಮ್ಮ ಇಡೀ ಪ್ರಜ್ಞೆ ನಿಮ್ಮ ಒಟ್ಟಿಗೆ ಇರುತ್ತೆ. ಒಂದು ಕ್ಷಣನೂ ತಗೊಳ್ಳೋದಿಲ್ಲ, ಟಕ್ಕಂತ ಅಲ್ಲಿಂದ ಜಂಪ್ ಮಾಡ್ತೀರಾ. ಏನು ಮಾಡ್ಬೇಕಂತ ಯೋಚನೆ ಕೂಡ ಮಾಡೋದಿಲ್ಲ. ಅಲ್ಲಿ ಏನ್ ಆಗ್ತಾ ಇದೆ ಅನ್ನೋ ಅರಿವು ಕೂಡ, ಪ್ರತಿಕ್ರಿಯೆನ ನಡುವೆ ಅಂತರವೇ ಇರೋದಿಲ್ಲ. ಆ ಅರಿವು ಮತ್ತೆ ನಮ್ಮ ಪ್ರತಿಕ್ರಿಯೆಗಳ ನಡುವೆ ಅಂತರನೇ ಇರೋದಿಲ್ಲ. ಅಷ್ಟು ಕ್ಷಣದಲ್ಲಿ ನಾವು ಜಿಗಿದಿರ್ತೀವಿ. ಸೊ ನೀವು ಅತ್ಯಂತ ಸಮೀಪದಲ್ಲಿದ್ದಾಗಲೇ ಇದು ಆಗೋದು. ನೀವು ಅತ್ಯಂತ ಸಮೀಪದಲ್ಲಿದ್ದಾಗ ಅಂದ್ರೆ ನಿಮ್ಮ ಆತ್ಮದ ಜೊತೆ ನೀವಿದ್ದಾಗ, ಆತ್ಮದ ಕಾನ್ಶಿಯಸ್ ನಲ್ಲಿ ಪ್ರಜ್ಞೆಯ ಜೊತೆ ನೀವಿದ್ದಾಗ ಅಂತ ಅರ್ಥ ಮಾಡ್ಕೊಳ್ಳಿ ಮಾಸ್ಟರ್ಸ್. ಇಲ್ಲಿ ನೀವು, ನಾನು, ನಮಗೆ ಅಂತ ಹೇಳಿದ್ರೆ ದೇಹ ಅಲ್ಲ, ಆತ್ಮ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ದೇಹ ನೋವಿನಿಂದ ನರಳುತ್ತಿದ್ದಾಗ, ಕಾಯಿಲೆ ರೋಗದಿಂದ ಬಳಲುತ್ತಿರುವಾಗಲೂ ನೀವು ಅದರ ಸಮೀಪದಲ್ಲಿರ್ಬೇಕು. ಏನೇ ಒಂದು ಕಾಯಿಲೆ ಬಂದ್ರೂ ಕೂಡ ನಮ್ಮ ಆತ್ಮ, ನಮ್ಮ ಪ್ರಜ್ಞೆ ನಮ್ಮ ಸಮೀಪದಲ್ಲೇ ಇರ್ಬೇಕು. ಇಲ್ಲವಾದಲ್ಲಿ ಅದು ಉಳಿಯೋದಿಲ್ಲ. ನೀವು ಅದರಿಂದ ದೂರವಾಗಿದ್ದು ನಿಮಗೆ ಅಲ್ಲಿನ ನೋವಿನ ಅನುಭವವೇ ಆಗದಿದ್ದಲ್ಲಿ ಅದು ಸತ್ತು ಹೋಗುತ್ತದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ನಮ್ಗೆ ಏನೇ ಒಂದು ನೋವು ಬಂದಾಗ ನಾವೇ ನಾವೇ ನೋವು ಅಂತ ಅನ್ಕೊಂಡಾಗ ಕೊರ್ಗಿ 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 ದುಃಖ, ಸಫರಿಂಗ್ ಆಗಿ ನಾವು ಆ ಒಂದು ದೇಹವನ್ನ ತ್ಯಜಿಸುವಂತಹ ಕ್ಷಣ ಬಂದ್ಬಿಡತ್ತೆ. ನಾವು ಅರಿವಿನ ಜೊತೆಲಿದ್ದಾಗ ಆ ನೋವನ್ನ ಆಟೋಮೆಟಿಕ್ ಆಗಿ ಗುಣಪಡಿಸ್ಕೊಳ್ಬಹುದು ಅನ್ನೋ ಒಂದು ಸಂದೇಶವನ್ನ ಇಲ್ಲಿ ನೀಡುತ್ತಿದ್ದಾರೆ. ಹಾಗೆ ಇಲ್ಲಿ ಇನ್ನೊಂದು ವಿಚಾರ ಹೇಳ್ತಿದ್ದಾರೆ. ಯಾವಾಗ ನಾವು ಗುರುತಿಸ್ಕೊಳ್ಳಿಕ್ಕೆ ಶುರು ಮಾಡ್ತೀವೋ, ನೀವೇ ಕೋಪ, ನೀವೇ ಪ್ರೀತಿ, ನೀವೇ ನೋವು, ನೀವೇ ಆನಂದವಾಗಿ ಇರ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತಿದ್ದಾರೆ. ಹಾಗೆ ಇಲ್ಲಿ ಒಬ್ಬ ಜೈನ್ ಸಾಧಕ ಏನ್ ಹೇಳ್ತಿದ್ದಾರೆ ಅಂದ್ರೆ, ಅತಿಥಿಗಳ ಗುಂಪಿನಲ್ಲಿ ನೀವು ಕಳೆದು ಹೋಗಬೇಡಿ. ಅಂದ್ರೆ ನಮ್ಮ ಒಂದು ದೇಹಕ್ಕೆ ಬರುವಂತಹ ನೋವುಗಳು ನೆಂಟರು, ಅತಿಥಿಗಳು. ಈ ಅತಿಥಿಗಳು ಯಾವಾಗ್ಲೂ ನಮ್ಮ ಮನೇಲೆ ಉಳಿದು ಬಿಡ್ತಾರೆ ಮಾಸ್ಟರ್ಸ್. ಬರ್ತಾ ಇರ್ತಾರೆ, ಎಷ್ಟ್ ದಿನ ಇರ್ಬೇಕು ಅಷ್ಟ್ ದಿನ ಹೋಗ್ತಾ ಇರ್ತಾರೆ. ಸೊ ನಾವು ಯಜಮಾನರು, ನಾವು ಓನರ್ ಅನ್ನೋದನ್ನ ಮರಿಬೇಡಿ. ನೀವು ಆತ್ಮ ಪ್ರಜ್ಞೆಯನ್ನ ಮರಿಬೇಡಿ. ಆ ನೋವುಗಳು ಅನ್ನೋದು ಬಂದು ಹೋಗುವ ನೆಂಟರು. ಅರಿವಿನಿಂದ ಬರ್ತಾ ಇದ್ದೀರಾ, ಬನ್ನಿ, ಯಾವಾಗ ಹೋಗ್ತೀರಾ ಹೋಗಿ ಅಂತ ಕಳಿಸ್ಕೊಡಿ. ಅದು ಬಿಟ್ಟು ನೀವು ಅವರ ಜೊತೆನೇ ಸೇರ್ಕೊಂಡು ಅವರನ್ನೇ ಓನರ್ ಆಗಿ ಮಾಡ್ಬೇಡಿ ಅನ್ನೋ ವಿಚಾರಗಳನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ನಾವ್ ಏನ್ ಮಾಡ್ತಾ ಇದೀವಿ, ಬಂದ ನೋವುಗಳನ್ನ
ಯಜಮಾನರಾಗಿ ಟ್ರೀಟ್ ಮಾಡ್ತಾ ಇದೀವಿ. ನಾವು ಯಜಮಾನರು ಅನ್ನೋದನ್ನ ಮರ್ತು ಬಿಡ್ತಾ ಇದೀವಿ. ಅಂದ್ರೆ ದೇಹ ಪ್ರಜ್ಞೆ ನಾವು ಆಗ್ತಾ ಇದೀವಿ, ಆತ್ಮ ಪ್ರಜ್ಞೆಯನ್ನ ಸರಿಸ್ತಾ ಇದೀವಿ. ಆತ್ಮ ಪ್ರಜ್ಞೆಯಲ್ಲಿದ್ದಾಗ ಮಾತ್ರ ಆ ನೋವನ್ನ ಗುರುತಿಸಿ, ಆ ನೋವಿನ ಕಡೆ ನಮ್ಮ ಶಕ್ತಿಯನ್ನ ಹರಿಸಿ, ಆ ನೋವನ್ನ ಗುಣಪಡಿಸ್ಕೊಳ್ಳಿಕ್ಕೆ ನಮಗೆ ಸಹಾಯ ಸಹಕಾರ ಸಿಗುತ್ತೆ. ಸೊ ಇಲ್ಲಿ ಒಮ್ಮೆ ಮುಲ್ಲಾ ನಸ್ರುದ್ದೀನ್ ಅಂತ ಒಬ್ಬ ಸ್ನೇಹಿತ ಇದ್ರಂತೆ. ಕೆಲವು ಅಪರಿಚಿತರಿಗೂ ಸೇರಿಸಿ ದೊಡ್ಡ ಒಂದು ಔತಣಕೂಟನ ಒಂದು ಸುಮಾರು ಆ ಕಡೆ ಈ ಕಡೆ ನೇಬರ್ಸ್ನೆಲ್ಲ ಸೇರಿಸಿ ಒಂದು ಫಂಕ್ಷನ್ ನ ಇಟ್ಕೊಂಡಿದ್ದಾರೆ. ತುಂಬಾ ಬೇಜಾರಿಂದ ಕೂಡಿತ್ತಂತೆ ಆ ಒಂದು ಫಂಕ್ಷನ್. ಸೊ ಅರ್ಧ ರಾತ್ರಿ ಕಳೆದ್ರು ಕೂಡ ನಡೀತಾನೆ ಇತ್ತಂತೆ ಆ ಫಂಕ್ಷನ್. ಆಗ ಮುಲ್ಲಾ ನಸ್ರುದ್ದೀನ್ಗೆ ಅಪರಿಚಿತನಾಗಿದ್ದ ಒಬ್ಬ ವ್ಯಕ್ತಿ, ಆ ಮುಲ್ಲಾ ನಸ್ರುದ್ದೀನ್ ಅನ್ನೋನು ಓನರು, ಫಂಕ್ಷನ್ ಮಾಡ್ತಾ ಇರತಕ್ಕಂತ ಈವೆಂಟ್ ನಡೆಸ್ತಾರಂತ ವ್ಯಕ್ತಿ. ಅವನಿಗೆ ಅಪರಿಚಿತ ಒಬ್ಬ ವ್ಯಕ್ತಿ ಅವನ ಜೊತೆ ಮಾತಾಡ್ತಿದ್ದಾನೆ. ನಾನು ಇಂತಹ ಔತಣಕೂಟವನ್ನು ಎಂದೂ ನೋಡಿರ್ಲಿಲ್ಲ. ಎಲ್ಲವೂ ವಿವೇಕ ಶೂನ್ಯವಾಗಿ ಅರ್ಥಹೀನವಾಗಿದೆ. ಅಂದ್ರೆ ತುಂಬಾ ಬೇಸರ ಆಗ್ಬಿಟ್ಟಿದೆ ಅವನಿಗೆ. ಅವನ ಜೊತೆನೆ ಮಾತಾಡ್ತಿದ್ದಾನೆ, ಯಾರು ನಡೆಸ್ಕೊಡ್ತಿದ್ದಾನೋ ಅವನ ಜೊತೆನೆ ಈ ವಿಚಾರನ ಹೇಳ್ಕೊಳ್ತಿದ್ದಾನೆ. ಸೊ ತುಂಬಾ ಬೋರ್ ಆಗ್ತಾ ಇದೆ, ಅರ್ಥಹೀನವಾಗಿದೆ, ಇದು ಯಾವಾಗ ಮುಗಿಯುತ್ತೋ ಗೊತ್ತಾಗ್ತಾ ಇಲ್ಲ, ನನಗೆ ತುಂಬಾ ಬೇಸರ ಆಗ್ತಾ ಇದೆ ಅಂತ. ಇಲ್ಲಿಂದ ಅದೆಷ್ಟು ಬೇಗ ಹೊರಟೋಗ್ತೀನೋ ಅನ್ಸ್ತಾ ಇದೆ ಅಂತ ಹಂಚ್ಕೊಳ್ತಿದ್ದಾನೆ. ಆಗ ಮುಲ್ಲಾ ಏನ್ ಹೇಳ್ತಾನೆ, ನಾನೇ ನಿಮ್ಮ ಬಳಿ ಎಂದುಕೊಂಡಿದ್ದೆ. ನೋಡಿ ಮಾಸ್ಟರ್ಸ್, ಈವೆಂಟ್ ನಡೆಸ್ತಾ ಇರೋನೆ ಮರ್ತು ಬಿಟ್ಟಿದ್ದಾನೆ. ಅವನು ಹೇಳ್ತಿದ್ದಾನೆ, ನಾನೇ ಈ ವಿಚಾರನ ನಿಮ್ಮೊಂದಿಗೆ ಹಂಚ್ಕೊಳ್ಬೇಕು ಅಂತಿದ್ದೆ. ನಾನು ಸಹ ಇಷ್ಟೊತ್ತು ಬೇಸರದ ಅರ್ಥಹೀನ ಔತಣಕೂಟವನ್ನ ಕಂಡಿರ್ಲಿಲ್ಲ. ಆದ್ರೆ ನನಗೆ ನಿಮ್ಮಷ್ಟು ಧೈರ್ಯ ಇರ್ಲಿಲ್ಲ. ನಾನು ಸಹ ಹೇಗಾದ್ರೂ ಮಾಡಿ ತಪ್ಪಿಸ್ಕೊಂಡು ಇಲ್ಲಿಂದ ಹೊರಟೋಗೋಣ ಅಂತ ಕಾಯ್ತಾ ಇದ್ದೀನಿ ಅಂತ. ಕೊನೆಗೆ ಅಲ್ಲಿಂದ ಇಬ್ರು ಕೂಡ ಆ ಹೊರಗಡೆ ಬಂದ್ರಂತೆ. ನಂತರ ಅವರಿಬ್ಬರು ದಾರಿಯಲ್ಲಿ ಹೋಗುತ್ತಿದ್ದಾಗ ಮುಲ್ಲಾ, ಯಾರು ಆ ಫಂಕ್ಷನ್ ನ ನಡೆಸ್ತಿದ್ನೋ, ಏನೋ ನೆನ್ಸ್ಕೊಂಡ್ರ ತರ ನೆನ್ಸ್ಕೊಂಡು ಎಲ್ಲೋ ಏನೋ ಎಡವಟ್ಟಾಯ್ತಲ್ಲ ಅಂತ ಅನ್ಕೊಳ್ತಾನೆ. ಅಯ್ಯೋ, ಈ ಔತಣಕೂಟಕ್ಕೆ ನಾನೇ ಯಜಮಾನ, ದಯವಿಟ್ಟು ನನ್ನನ್ನು ಕ್ಷಮಿಸಿ, ನಾನೀಗ ವಾಪಸ್ ಹೋಗ್ಲೇಬೇಕು. ನೋಡಿ ಮಾಸ್ಟರ್ಸ್, ಎಷ್ಟು ಕಳೆದೋಗ್ತೀವಿ ಅನ್ನೋದಕ್ಕೆ ಒಂದು ಉದಾಹರಣೆ. ಏನೇ ನೋವುಗಳು ಬಂದ್ರು ನಾವು ಆ ನೋವಿನಲ್ಲಿ ಫುಲ್ ಡೀಪ್ ಆಗಿ ಹೋಗಿ ದುಃಖ ಸಫರಿಂಗ್ ಅಲ್ಲಿ ಬಿದ್ದು ಒದ್ದಾಡ್ತೀವಿ. ಮತ್ತೆ ಎಷ್ಟೋ ಕಾಯಿಲೆಗಳನ್ನ ನಾವೇ ಅಟ್ರಾಕ್ಟ್ ಮಾಡ್ಕೊಳ್ತೀವಿ. ನಾವ್ ಏನ್ ಆಗಿದೀವಿ ಅನ್ನೋದನ್ನೇ ನಾವೇ ಮರ್ತ್ಕೊಳ್ತೀವಿ ಅನ್ನೋ ವಿಚಾರವನ್ನ ಇಲ್ಲಿ ಸೂಕ್ಷ್ಮವಾಗಿ ಒಂದು ಚಿಕ್ಕ ಉದಾಹರಣೆ ಮೂಲಕ ತಿಳಿಸ್ತಿದ್ದಾರೆ. ನೀವು ಯಜಮಾನನೆಂಬುದು ನಿಮ್ಗೆ ನೆನಪಿರ್ಲಿ. ಅತಿಥಿಗಳು ಬಂದಾಗ ನೀವು ಯಜಮಾನನಾಗೆ ಆತಿಥೇಯವಾಗಿ ಇರಿ. ಅತಿಥಿಗಳು ಹಲವು ಬಗೆಯರಿದ್ದಾರೆ. ಸುಖ ಇರ್ಬೋದು, ದುಃಖ ಇರ್ಬೋದು, ನೋವು ಇರ್ಬೋದು. ನೋಡಿ, ಅತಿಥಿಗಳನ್ನ ಸುಖ, ದುಃಖ, ನೋವು, ಸಂಕಟಗಳಿಗೆ ಹೋಲಿಸ್ತಿದ್ದಾರೆ. ಯಾವುದೇ ಇರ್ಬೋದು. ಅತಿಥಿಗಳಲ್ಲಿ ಕೆಲವರು ನಿಮಗೆ ಇಷ್ಟ ಆಗೋರು ಇರ್ತಾರೆ, ಕೆಲವರು ನೀವು ಇಷ್ಟ ಪಡದವರು ಇರ್ತಾರೆ. ಕೆಲವು ಅತಿಥಿಗಳೊಂದಿಗೆ ನೀವು ಜೊತೆಯಾಗಿ ಇರಲು ಬಯಸ್ತೀರಿ, ಮತ್ತೆ ಕೆಲವರು ಬಂದಾಗ ಯಾವಾಗ ಬೇಗ ಹೊರಡ್ಬೋಗ್ತಾರೋ ಅನ್ನೋ ಒಂದು ಕಾಯ್ತಾ ಇರ್ತೀರಿ ಅಲ್ವಾ ಮಾಸ್ಟರ್? ನೆನ್ಸ್ಕೊಳ್ಳಿ, ನಿಮ್ಮ ಕಾಯಿಲೆಗಳಿಗೂ ಕೂಡ ನಾವು ಅದೇ ರೀತಿ ಟ್ರೀಟ್ ಮಾಡ್ತಾ ಇರೋದು. ಸೊ ನಮ್ಮ ಸುಖ ಇರ್ಬೋದು, ನಮ್ಮ ದುಃಖ ಇರ್ಬೋದು, ನಮ್ಮ ನೋವಿರ್ಬೋದು, ನಾವು ಎಷ್ಟು ಡೀಪ್ ಆಗಿ ಅವ್ರನ್ನ ಟ್ರೀಟ್ ಮಾಡ್ತೀವಿ ಅನ್ನೋ ವಿಚಾರವನ್ನ ನೆಂಟ್ರಿಗೆ ಹೋಲಿಸಿ ಹೇಳ್ತಾ ಇರುವಂತದ್ದು ಓಶೋ ಅವರು. ಆದರೆ ಅವರೆಲ್ಲರೂ ಕೂಡ ಅತಿಥಿಗಳೇ. ನೀವು ಮಾತ್ರ ಯಜಮಾನ ಅನ್ನೋದನ್ನ ಮರಿಬೇಡಿ. ನಿರಂತರವಾಗಿ ನೀವು ಯಜಮಾನ ಅನ್ನೋದು ನಿಮ್ಮಲ್ಲಿ ನೆನಪಿರ್ಬೇಕು. ಈ ಅತಿಥೇಯ ಸ್ಥಿತಿಯಲ್ಲಿ ನೀವು ಕೇಂದ್ರೀಕೃತವಾಗಿರಿ. ಯಾವಾಗ್ಲೂ ನೀವು ಪ್ರಜ್ಞೆಯಲ್ಲಿರಿ, ಆತ್ಮಸ್ಥಿತಿಯಲ್ಲಿರಿ. ಆಗ ಒಂದು ಅಂತರ ಅನ್ನೋದು ಉಂಟಾಗತ್ತೆ, ಪ್ರತ್ಯೇಕತೆ ಮೂಡುತ್ತದೆ. ಎರಡನ್ನೂ ಸೇರಿಸುವ ಸೇತುವೆ ಬಿದ್ದು ಹೋಗುತ್ತೆ. ಯಾವಾಗ ಈ ಸೇತುವೆ ಬಿದ್ದು ಹೋಗುವುದೋ ಆಗ ಬಂಧನಗಳು ಒಂದೊಂದಾಗಿ ಕಳಚಿಕೊಳ್ತಾ ಪರಿತ್ಯಾಗ, ಸನ್ಯಾಸ ಆಗತ್ತೆ ಅಂತ ಹೇಳ್ತಿದ್ದಾರೆ. ಹಾಗೆ ಇಲ್ಲಿ ನೋವಿನಿಂದ ಜಾಗೃತಿಯಾಗಿ ಇರಿ, ವಿಟ್ನೆಸ್ ಆಗಿ ಇರಿ ಅನ್ನೋ ವಿಚಾರವಾಗಿ ಇನ್ನೊಂದು ಹೇಳ್ತಿದ್ದಾರೆ. ಸಾಮಾನ್ಯವಾಗಿ ನಮಗೆ ನೋವಾದಾಗ ನಾವು ಅದರಿಂದ ಓಡೋಗಲು ಅಥವಾ ಅದನ್ನ ಮರ್ತ್ಕೊಳ್ಬೇಕಂತ ಹೇಳಿ ಔಷಧಿಗಳನ್ನ ತಗೊಳ್ತೀವಿ, ಅಥವಾ ಮನರಂಜನೆಯ ದೃಶ್ಯಗಳನ್ನ ನೋಡ್ಲಿಕ್ಕೆ ಹೋಗ್ತೀವಿ, ಇತ್ಯಾದಿಗಳನ್ನ ಮಾಡ್ತೀವಿ. ಅಂದ್ರೆ ನಾವು ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ನೋವು ಬಂದಾಗ
ಆ ಪ್ರಜ್ಞೆ ಮತ್ತೆ ನೋವು ಜೊತೆಗಿದ್ದಾಗ ಆ ಪ್ರಜ್ಞೆ ಆ ನೋವನ್ನ ಗುರುತಿಸಿ ಹೀಲ್ ಮಾಡುತ್ತೆ. ಆದ್ರೆ ನಾವೇನ್ ಮಾಡ್ತೀವಿ, ಆ ನೋವಿಂದ ತಡೀಲಕ್ಕಾಗದೆ ನೋವುಗಳನ್ನ ಮಾತ್ರೆಗಳನ್ನ ಯೂಸ್ ಮಾಡ್ತೀವಿ, ಇಲ್ಲ ಆ ನೋವಿಂದ ಹೊರಗ್ ಬರ್ಲಿಕ್ಕೆ ಮನರಂಜನೆ ಏನಾದ್ರೂ ಒಂದು ನೋಡ್ತಾ ಕುತ್ಕೊಳ್ತೀವಿ, ಆ ಪ್ರಜ್ಞೆನ ಸೈಡ್ಗೆ ಇಡ್ತಾ ಹೋಗ್ತಾ ಇರ್ತೀವಿ. ಸೊ ಇಲ್ಲಿ ಓಶೋ ಹೇಳ್ತಿದ್ದಾರೆ, ನೋವು ಬಂದಾಗ ಅದರಿಂದ ಪಲಾಯನ ಮಾಡ್ಬೇಡಿ, ಪ್ರಶಾಂತವಾಗಿ ಕುಳಿತು ನೋವನ್ನು ಒಂದು ಸಾಕ್ಷಿಯಾಗಿ ಗಮನಿಸಿ, ನಾನು ನೋವಾಗಿದ್ದೇನೆ ಎಂದು ಅಂದುಕೊಳ್ಬೇಡಿ, ನನಗೆ ನೋವಿದೆ ಅಂತ ಅನ್ಕೊಳ್ಬೇಡಿ, ನನ್ನ ಶರೀರ ಅಥವಾ ಮನಸ್ಸಿನಲ್ಲಿ ನೋವಿದೆ, ನಾನು ಅದನ್ನು ನೋಡುತ್ತಿರುವ ಜಾಗೃತಿ ಎಂಬುದನ್ನ ಅರ್ಥ ಮಾಡ್ಕೊಳ್ಳಿ. ಆ ಶರೀರದಲ್ಲಿ ಮತ್ತೆ ಮನಸ್ಸಿನಲ್ಲಿ ನೋವಿದೆ, ನಾನು ಅದನ್ನ ನೋಡ್ತಾ ಇರುವಂತಹ ಒಂದು ಪ್ರಜ್ಞೆ ಅಥವಾ ಜಾಗೃತಿ ಅಥವಾ ಆತ್ಮ ಅಂತ ಅನ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ನೋವು ಅನ್ನುವಂಥದ್ದು ಜಾಗೃತಿ ಮೂಡಿಸತಕ್ಕಂತ ಒಂದು ಕಾಲ್ ಅಂತ ಇಲ್ಲಿ ಹೇಳ್ತಿದ್ದಾರೆ. ನೋವು ಅನ್ನೋದು ನಮ್ಮನ್ನ ಎಚ್ಚರಿಸಲು ಯಾವಾಗ್ಲೂ ಬರ್ತಾ ಇರುತ್ತೆ. ಆಧ್ಯಾತ್ಮಿಕತೆಯಲ್ಲಿ ಆಗ್ಲಿ ಪ್ರಾಪಂಚಿಕತೆಯಲ್ಲಿ ಆಗ್ಲಿ, ನಾವು ಪ್ರಾಪಂಚಿಕತೆಯಲ್ಲಿದ್ದಾಗ ನೋವುಗಳು ಅಂತ ಬರೋದು, ಸಂಕಟ ಬಂದಾಗ ವೆಂಕಟರಮಣ, ಯಾವಾಗ ಮಾತ್ರ ನಾವು ಭಗವಂತನ ನೆನೆಸ್ಕೊಳ್ಳಿಕ್ಕೆ ಸಹಾಯ ಆಗತ್ತೆ, ಸೊ ಆಗ ನೋವುಗಳು ಪದೇ ಪದೇ ಕಾಣಿಸ್ಕೊಳ್ತಾ ಇರತ್ತೆ. ಆಧ್ಯಾತ್ಮಿಕತೆಯಲ್ಲೂ ಕೂಡ ಮಾಸ್ಟರ್ಸ್, ನೀವು ಆಧ್ಯಾತ್ಮಿಕತೆಯಲ್ಲಿ ಉನ್ನತ ಸ್ಥಾನವನ್ನು ಪಡಿಬೇಕು ಅಂತ ಅಂದ್ರೂ ಕೂಡ ಪರೀಕ್ಷೆಗಳು ಅಂತ ಏನ್ ಬರುತ್ತೋ ಅದೇ ನೋವುಗಳು ಮಾಸ್ಟರ್ಸ್. ಆ ನೋವುಗಳನ್ನ ನಾವು ವರವಾಗಿ ಸ್ವೀಕಾರ ಮಾಡಿದಾಗ, ಅವೇರ್ನೆಸ್ ಇಂದ, ಜಾಗೃತಿಯಿಂದ ಗಮನಿಸ್ಕೊಂಡಾಗ ಆಟೋಮೆಟಿಕ್ ಆಗಿ ನಾವು ಆ ಎಲ್ಲಾ ಪರೀಕ್ಷೆಗಳನ್ನ ದಾಟಿ ಒಂದು ಸ್ಥಾನವನ್ನ ನಾವು ಪಡಿಬಹುದು ಅನ್ನೋ ವಿಚಾರವನ್ನ ಇಲ್ಲಿ ತಿಳಿಸ್ತಿದ್ದಾರೆ. ನಾವು ಸುಖದಲ್ಲಿದ್ದಾಗ ಸುಮ್ಮನೆ ತೇಲುತ್ತಿರ್ತೀವಿ, ಎಚ್ಚರ ತಪ್ತಿರ್ತೀವಿ, ಆದ್ರೆ ನೋವು ಬಂದಾಗ ನಾವು ತಕ್ಷಣವೇ ಜಾಗೃತರಾಗ್ತೀವಿ. ಸುಖ ಅನ್ನೋದನ್ನ ನಾವು ಯಾವಾಗ್ಲೂ ತುಂಬಾ ದಿನ ನೆನ್ಸ್ಕೊಳ್ಳೋದಿಲ್ಲ, ಆದ್ರೆ ದುಃಖ ಅನ್ನೋದನ್ನ ಯಾವಾಗ್ಲೂ ಕ್ಯಾರಿ ಮಾಡ್ತಾ ಇರ್ತೀವಿ. ಸೊ ಆ ದುಃಖ ಅನ್ನೋದು ನಮಗೆ ಜಾಗೃತ ಸ್ಥಿತಿಗೆ ತಗೊಂಡು ಬರ್ತಾ ಇರತ್ತೆ. ಸೊ ನೀನೇನೋ ಒಂದು ಮಾಡ್ಬೇಕು, ಅದನ್ನ ಗುರ್ತಿಸ್ಬೇಕು, ಅದನ್ನ ಸರಿ ಮಾಡ್ಕೋ ಅಂತ ತಿಳಿಸ್ಲಿಕ್ಕೆ ಆಗಾಗ ಆ ಒಂದು ನೋವು ಅನ್ನೋದು ಕಾಣಿಸ್ಕೊಳ್ತಾ, ಅಂದ್ರೆ ನಾವು ಗಮನಿಸ್ಕೊಳ್ಳಿ ಅಂತ ಅದು ಬರುವಂತದ್ದು ಅಂತ ಇಲ್ಲಿ ತಿಳಿಸ್ತಿದ್ದಾರೆ. ನಾವು ನಿಮ್ಮನ್ನು ವರ್ತಮಾನ ಕ್ಷಣಕ್ಕೆ, ನೋವು ಅನ್ನೋದು ನಮ್ಮನ್ನ ಪ್ರೆಸೆಂಟ್ ಮೂಮೆಂಟ್ಗೆ ತಗೊಂಡ್ಬರುತ್ತೆ, ವರ್ತಮಾನ ಕ್ಷಣಕ್ಕೆ ತರುತ್ತೆ ಅಂತ ಹೇಳ್ತಿದ್ದಾರೆ. ಅದನ್ನ ಸರಿಯಾಗಿ ಬಳಸ್ಕೊಂಡ್ರೆ ನೋವು ನಿಮ್ಮ ಧ್ಯಾನದ ಆಳವನ್ನ ಹೆಚ್ಚಿಸತಕ್ಕಂತಹ ಒಂದು ಟೂಲ್ ಆಗಿರುತ್ತೆ, ಉಪಕರಣ ಆಗಿರುತ್ತೆ. ನಮ್ಮ ಧ್ಯಾನದ ಆಳ ಅನ್ನೋದು ಹೆಚ್ಚಾಗ್ಬೇಕಂದ್ರೆ ನಮ್ಮ ದೇಹಕ್ಕೆ ಆಗ್ಲಿ ನಮ್ಮ ಮನಸ್ಸಿಗಾಗ್ಲಿ ಯಾವ ನೋವುಗಳು ಬರುತ್ತೋ ಅದನ್ನ ನಾವು ಎಚ್ಚರಿಕೆಯಿಂದ ಗಮನಿಸ್ಕೊಳ್ಬೇಕು ಮಾಸ್ಟರ್ಸ್. ಆಲೋಚನೆನ ಅಷ್ಟ್ರ ಮಟ್ಟಕ್ಕೆ ಗಮನಿಸ್ತೀವಿ, ಶಕ್ತಿ ಎಲ್ಲವನ್ನ ಆಲೋಚನೆಗೆ ಕೊಟ್ಟು ನಮ್ಮ ಎನರ್ಜಿಯನ್ನ ನಾವು ಕಳ್ಕೊಳ್ತಾ ಇರ್ತೀವಿ. ನಾವು ಗಮನಿಸ್ಬೇಕಾಗಿರೋದು ನಮ್ಮ ಶ್ವಾಸವನ್ನ, ನಮ್ಮ ದೇಹದಲ್ಲಿ ನಡೆಯುವ ಕ್ರಿಯೆಗಳನ್ನ, ಯಾವ ಭಾಗದಲ್ಲಿ ಯಾವ ರೀತಿಯ ಕಂಪನಗಳು, ನೋವುಗಳು ಅಥವಾ ಏನು ಸಂಚಲನಗಳು ನಡೀತಿದ್ಯೋ ಅದನ್ನ ಧ್ಯಾನದಲ್ಲಿ ನಾವು ಗಮನಿಸಿದಾಗ ಎಲ್ಲಿ ಗಮನ ಹರಿಸ್ತೀವೋ ಅಲ್ಲಿ ಎನರ್ಜಿ ಅನ್ನೋದು ಬರ್ತಾ ಇರತ್ತೆ. ವೇರ್ ಯುವರ್ ಅಟೆನ್ಷನ್ ಗೋಸ್ ದೇರ್ ಎನರ್ಜಿ ಫ್ಲೋಸ್. ನಮ್ಮ ಗಮನ ಎಲ್ಲಿ ಹರಿಯುತ್ತೋ ಅಲ್ಲಿ ಶಕ್ತಿ ಹರಿಯುತ್ತೆ, ಆ ಶಕ್ತಿ ಹರಿದಾಗ ಅಲ್ಲಿ ನೋವು ಉಪಶಮನವಾಗುತ್ತೆ, ಆ ನೋವು ಅನ್ನೋದು ಕಂಪ್ಲೀಟ್ ಆಗಿ ಗುಣವಾಗುತ್ತೆ. ಇದನ್ನೇ ನಾವು ಸೆಲ್ಫ್ ಹೀಲಿಂಗ್ ಅಂತ ಕೂಡ ಹೇಳುವಂಥದ್ದು. ಇದನ್ನೇ ಇಲ್ಲಿ ನೋವನ್ನ ನಾವು ಸ್ವೀಕಾರ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ನೋವನ್ನ ವಿರೋಧಿಸುವ ಬದಲು ಅದನ್ನ ಪೂರ್ಣವಾಗಿ ಆಲಂಗಿಸಿ ತಪ್ಕೊಳ್ಳಿ, ಆ ನೋವನ್ನ ನೀವು ವರವಾಗಿ ಸ್ವೀಕಾರ ಮಾಡಿ. ನೋವೇ ಬಾ, ನನ್ನೊಳಗೆ ನೀನೊಬ್ಬ ಅತಿಥಿ. ನೋಡಿ ಯಾವ ರೀತಿ ಟ್ರೀಟ್ಮೆಂಟ್ ಮಾಡ್ಬೇಕು ನಾವ್ ಅದನ್ನ. ಬಾ, ಬಂದಿದ್ಯಾ, ಬಾ, ನೀನು ಒಬ್ಬ ನೆಂಟ, ಬರ್ತ್ಯಾ, ಹೋಗ್ತ್ಯಾ, ಎಷ್ಟ್ ದಿನ ಇರ್ಬೇಕ ಅಷ್ಟ್ ದಿನ ಇರ್ತ್ಯಾ, ನಿನ್ ಕೆಲ್ಸ ಮುಗಿದ್ಮೇಲೆ ನೀನು ಹೋಗ್ತ್ಯಾ, ಈ ರೀತಿ ಟ್ರೀಟ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಅದನ್ನ ಪೂರ್ಣ ಜಾಗೃತಿಯಿಂದ ಅನುಭವಿಸಿದಾಗ ನೋವಿನ ತೀವ್ರತೆ ಅನ್ನೋದು ಕಡಿಮೆ ಆಗುತ್ತೆ. ಯಾವಾಗ ನೀವು ಈ ಮಟ್ಟದಲ್ಲಿ ಟ್ರೀಟ್ ಮಾಡ್ತಿರೋ, ಆ ನೋವನ್ನ ವೆಲ್ಕಮ್ ಮಾಡ್ತಿರೋ, ಸ್ವೀಕಾರ ಮಾಡ್ತಿರೋ, ಗಮನಿಸ್ತಿರೋ, ಆಗ ಆ ತೀವ್ರತೆ ಅನ್ನೋದು ಆ ಕ್ಷಣದಲ್ಲೇ ಕಡಿಮೆ ಆಗ್ಲಿಕ್ಕೆ ಶುರು ಆಗುತ್ತೆ. ಕ್ರಮೇಣ ನೋವಿನ ಹಿಂದಿರುವ ಶಾಂತಿ ಮತ್ತು ಮೌನ ನಿಮಗರಿವಾಗುತ್ತಾ ಹೋಗುತ್ತೆ. ಯಾವಾಗ ನೀವು ಆ ನೋವಿನ ಜಾಗ ಕಡೆ ಗಮನ ಹರಿಸ್ತೀರೋ ಆಗ ತೀವ್ರತೆ ಕಡಿಮೆ ಆಗುತ್ತೆ, ಮತ್ತೆ ಅಲ್ಲಿ ಒಂದು ಶಾಂತಿ ಮತ್ತು ಮೌನ ನಿಮಗೆ ಅರಿವಾಗುತ್ತೆ. ಸೊ ಧ್ಯಾನದ ಪ್ರಕ್ರಿಯೆ ಮೂಲಕ ನಾವು ನೋವನ್ನ ಯಾವ ರೀತಿ ಬಗೆಹರಿಸ್ಕೊಳ್ಬಹುದು ಅನ್ನೋ ವಿಚಾರವನ್ನ ಇಲ್ಲಿ ತಿಳಿಸ್ತಾ ಹೋಗಿದ್ದಾರೆ ಓಶೋರವರು.
ದೈಹಿಕ ಅಥವಾ ಭಾವನಾತ್ಮಕ ನೋವು ಬಂದಾಗ ಕಣ್ಣು ಮುಚ್ಚಿ ಶಾಂತವಾಗಿ ಕುಳಿತುಕೊಳ್ಬೇಕು ಅಂತ ಹೇಳ್ತಿದ್ದಾರೆ. ಮೊದಲು ನಾವೇನ್ ಮಾಡ್ಬೇಕು, ನೋವಾಗಿದೆ ಒಂದು ಕಡೆ, ಕಾಲು ನೋವಿರ್ಬೋದು, ತಲೆ ನೋವಿರ್ಬೋದು, ಯಾವುದೇ ಇರ್ಬೋದು, ಕೆಲವು ಉದಾಹರಣೆಗಳನ್ನ ಕೊಟ್ಟಿದ್ದಾರೆ, ಅದನ್ನ ನಾನು ತಿಳಿಸ್ತಾ ಹೋಗ್ತೀನಿ. ನೋವು ಎಲ್ಲಿದೆ ಎಂಬುದನ್ನ ಗಮನಿಸಿ ಅದನ್ನ ತಡೆಯಲು ಯತ್ನಿಸ್ಬೇಡಿ. ನಾವೇನ್ ಮಾಡ್ತಾ ಇದೀವಿ, ಅದನ್ನ ತಡಿಲಿಕ್ಕೆ ಹೋಗ್ತೀವಿ ಜಾಸ್ತಿ. ಬೇಡ, ಇದು ಯಾಕೆ ಬಂದಿದೆ, ನನಗೆ ಯಾಕೆ ಬಂದಿದೆ, ಮಾತ್ರೆ ತಗೊಂಡ್ಬಿಡೋಣ, ಡಾಕ್ಟರ್ ಹತ್ರ ಹೋಗೋಣ, ಅವಾಯ್ಡ್ ಮಾಡ್ಲಿಕ್ಕೆ ಹೋಗ್ತೀವಿ. ಅಥವಾ ಆ ಆ ಆ ಕಡೆ ಗಮನ ಕೊಟ್ರೆ ತುಂಬಾ ಹೆಚ್ಚಾಗುತ್ತೆ ಅನ್ನೋ ಭಾವನೆ ಕೂಡ ಬೆಳೆಸ್ಕೊಂಡ್ಬಿಡ್ತೀವಿ. ಇಲ್ಲ ಮಾಸ್ಟರ್ಸ್, ಗಮನ ಕೊಟ್ಟಾಗ್ಲೇನೆ ಅದರ ಒಂದು ತೀವ್ರತೆ ಕಡಿಮೆ ಆಗುವಂತದ್ದು. ಸೊ ನೀವು ಅದನ್ನ ವಿರೋಧಿಸದೆ ಪೂರ್ಣವಾಗಿ ಗಮನಿಸಿದಾಗ ಆ ನೋವು ಕರಗಲು ಶುರುವಾಗತ್ತೆ ಮತ್ತು ಅದರ ಆಳದಲ್ಲಿ ನಿಮಗೊಂದು ಅದ್ಭುತವಾದ ಮೌನ ಅನ್ನೋದು ಸಿಗತ್ತೆ ಅಂತ ಹೇಳ್ತಿದ್ದಾರೆ. ಹಾಗೆ ನೋವಿನ 3 ಹಂತಗಳನ್ನ ಇಲ್ಲಿ ಓಶೋರವರು ತಿಳಿಸ್ತಿದ್ದಾರೆ. ಮೂಲಭೂತವಾಗಿ 3 ಹಂತಗಳನ್ನ ವಿಂಗಡಣೆ ಮಾಡಿದ್ದಾರೆ: ದೈಹಿಕ ನೋವು, ಭಾವನಾತ್ಮಕ ನೋವು, ಅಸ್ತಿತ್ವದ ನೋವು. ದೈಹಿಕ ನೋವು ಅಂತ ಹೇಳಿದ್ರೆ ಶರೀರಕ್ಕೆ ಸಂಬಂಧಪಟ್ಟಿರುವಂತದ್ದು, ರೋಗ ಇರ್ಬೋದು, ಗಾಯ ಇರ್ಬೋದು, ತಲೆನೋವು ಇರ್ಬೋದು, ಅಥವಾ ಇವೆಲ್ಲವೂ ಕೂಡ ನೈಸರ್ಗಿಕ ಮತ್ತೆ ಜೈವಿಕ ಎಚ್ಚರಿಕೆ ಅಂತ ಹೇಳ್ತಿದ್ದಾರೆ. ಸೊ ಭಾವನಾತ್ಮಕ ಅಂದ್ರೆ ಮನಸ್ಸಿಗೆ ಸಂಬಂಧಿಸಿರುವಂತದ್ದು, ಪ್ರೀತಿ ಪಾತ್ರರಿಂದ ಅಗಲಿಕೆ ಅಥವಾ ಅಪಮಾನ, ತಿರಸ್ಕಾರ, ಒಂಟಿತನ, ಈ ರೀತಿಯಾದಂತಹ ನೋವುಗಳು. ಅಸ್ತಿತ್ವದ ನೋವು ಅಂದ್ರೆ ನಾನು ಯಾರು, ನನ್ನ ಜೀವನದ ಅರ್ಥ ಏನು ಎಂಬ ಶೋಧನೆಯಲ್ಲಿ ಹುಟ್ಟುವ ಆಳವಾದ ಶೂನ್ಯತೆ. ಅಂದ್ರೆ ಇಲ್ಲಿ 3 ರೀತಿಯಾದ ನೋವುಗಳನ್ನ ವ್ಯಕ್ತಪಡಿಸ್ತಿದ್ದಾರೆ. ಅಂದ್ರೆ ಆಧ್ಯಾತ್ಮಿಕಕ್ಕೆ ಬಂದ್ರೂ ಕೂಡ ನಾವು ಕೆಲವೊಂದು ವಿಷಯಗಳನ್ನ ತಿಳ್ಕೊಳ್ಳಿಕ್ಕೆ ನೋವಿಗೆ ಒಳಗಾಗ್ತೀವಿ. ಜಸ್ಟ್ ಏನೇ ಆದ್ರೂ ಸಾಕ್ಷೀಭೂತವಾಗಿ ಗಮನಿಸಿದಾಗ, ಹೆಚ್ಚು ಹೆಚ್ಚು ಧ್ಯಾನ ಸಾಧನೆಯನ್ನು ಮಾಡಿದಾಗ ನಾವು ಯಾರು ಎನ್ನುವಂತಹ ಪ್ರಶ್ನೆಗೆ ನಮಗೆ ನಮ್ಮ ಒಳಗಡೆನೆ ಉತ್ತರ ಅನ್ನೋದು ಸಿಗ್ತಾ ಹೋಗುತ್ತೆ. ಸೊ ನೋವಿನ ಶಕ್ತಿ ಮತ್ತು ಸುಖದ ಭ್ರಮೆ ಅನ್ನೋ ವಿಚಾರವಾಗಿ ಇಲ್ಲಿ ಏನ್ ತಿಳಿಸ್ತಿದ್ದಾರೆ ಅಂದ್ರೆ, ಸಾಮಾನ್ಯವಾಗಿ ನೋವು ಸುಖವನ್ನ ಬಯಸುತ್ತೆ, ನೋವನ್ನ ದ್ವೇಷಿಸುತ್ತೇವೆ. ಆದ್ರೆ ಓಶೋ ಸುಖ ಮತ್ತು ನೋವಿನ ಮನೋವಿಜ್ಞಾನವನ್ನ ಹೀಗೆ ಬಿಡಿಸುತ್ತಿದ್ದಾರೆ. ಸುಖವು ನಮ್ಮನ್ನು ನಿದ್ರಾವಸ್ಥೆಗೆ ತಳ್ಳುತ್ತೆ. ಸುಖ ಅಥವಾ ಸಂತೋಷವಿದ್ದಾಗ ಮನಸ್ಸು ಅನ್ನೋದು ಅಗ್ರವಾಗಿರುತ್ತೆ, ಆದ್ರೆ ಜಾಗೃತಿ ಕಡಿಮೆ ಇರುತ್ತೆ. ನೋಡಿ ಮಾಸ್ಟರ್ಸ್, ಸುಖ ಇದ್ದಾಗ ನಮ್ಮ ಒಂದು ಪ್ರಜ್ಞೆ ಅನ್ನೋದು, ಜಾಗೃತಿ ಅನ್ನೋದು ಕಡಿಮೆ ಇರುತ್ತೆ. ನೀವು ಸುಖವಾಗಿದ್ದಾಗ ಜಗತ್ತನ್ನೇ ನಾವು ಮರೆಯುವಂತಹ ಸ್ಥಿತಿಯಲ್ಲಿ ಇರ್ತೀವಿ. ಸೊ ನಮ್ಮ ಪ್ರಜ್ಞೆ ಜೊತೆ ನಾವು ಇರುವಂತದ್ದಿಲ್ಲ. ನೋವು ನಿಮ್ಮನ್ನ ತೀವ್ರವಾಗಿ ಎಚ್ಚರಿಸ್ತಾ ಇರುತ್ತೆ. ನೋವು ಬಂದಾಗ ನಿಮಗೆ ನಿದ್ರಿಸಲು ಸಾಧ್ಯ ಆಗೋದಿಲ್ಲ, ಮರೆಯಲು ಸಾಧ್ಯ ಆಗೋದಿಲ್ಲ. ಅದು ನಿಮ್ಮನ್ನ ವರ್ತಮಾನದ ಕ್ಷಣಕ್ಕೆ ತಕ್ಷಣವೇ ತಂದು ನಿಲ್ಸುತ್ತೆ. ನೋಡಿ ಮಾಸ್ಟರ್ಸ್, ಈಗ ನಾವು ಯಾವುದು ಒಳ್ಳೇದು ಅಂತ ಆಯ್ಕೆ ಮಾಡ್ಕೊಳ್ಬಹುದು. ಸುಖ ಬೇಕಾ, ನೋವು ಬೇಕಾ? ನಮ್ಮ ಗುರುಗಳು ಹೇಳಿರೋದು ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಜೀವನ ಮಾಡಿ, ವರ್ತಮಾನದಲ್ಲಿ ಜೀವಿಸಿ. ವರ್ತಮಾನದಲ್ಲಿ ಜೀವಿಸಿದಾಗ ಮಾತ್ರ ನಮ್ಮ ಜೀವನದಲ್ಲಿ ಏನೇನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಗಮನ ಹರಿಸಿ ಅದನ್ನ ನಾವು ಹೋಗ್ಲಾಡ್ಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಈ ವಿಚಾರವನ್ನ ಇಲ್ಲಿ ಅದ್ಭುತವಾಗಿ ತಿಳಿಸ್ಕೊಡ್ತಿದ್ದಾರೆ. ಹಾಗೆ ಮಾತ್ರ ಈಗ ಅತ್ಯಾನಂದದ ಬದುಕು ಬೇಕೆನಿಸಿದ್ದಾರೆ. ಅಂದ್ರೆ ನಾವೀಗ ಆಧ್ಯಾತ್ಮಿಕದಲ್ಲಿ ಬಂದಾಗ ನಮ್ಗೆ ಆನಂದದವಾದ ಜೀವನ ಬೇಕು ಅನ್ನೋದು ಎಲ್ಲರಿಗೂ ಇಚ್ಛೆ ಇದ್ದೇ ಇದೆ. ಸೊ ನೀವು ಅದರೊಂದಿಗೆ ಬರುವ ಯಾತನೆ, ಸಂಕಟಗಳನ್ನ ಒಪ್ಪಿಕೊಳ್ಬೇಕು. ಆಧ್ಯಾತ್ಮಿಕದಲ್ಲಿ ಉನ್ನತಿಯನ್ನ ಪಡಿಬೇಕು ಅಂದ್ರೂ ಕೂಡ ಆಧ್ಯಾತ್ಮಿಕ ಸಾಧನೆ ಮಾಡುವಾಗ ಬರತಕ್ಕಂತಹ ಯಾತನೆಗಳನ್ನ, ಸಂಕಟಗಳನ್ನ ಒಪ್ಕೊಳ್ಬೇಕು. ನಿಮಗೆ ಹಿಮಾಲಯದ ಗಿರಿ ಶಿಖರಗಳು ಬೇಕೆನ್ಸಿದ್ರೆ ಅದರೊಡನೆಯೇ ನೀವು ಕಂದರ ಕಣಿವೆಗಳನ್ನ ಒಪ್ಕೊಳ್ಬೇಕು. ಈಗ ಒಂದೇನೋ ಒಂದು ಹಿಮಾಲಯದ ಒಂದು ಉದಾಹರಣೆ ಕೊಡ್ತಿದ್ದಾರೆ ಅವರು. ಈಗ ಹಿಮಾಲಯದ ಗಿರಿ ಶಿಖರವನ್ನ ನಾನು ಏರ್ಬೇಕು ಅಂತ ಅಂದ್ರೆ ಅಷ್ಟು ಸುಲಭ ಅಲ್ಲ. ಅದ್ರೊಳಗೆ ಎಲ್ಲ ಕಂದರಗಳು ಇರುತ್ತೆ, ಕಣಿವೆಗಳು ಇರುತ್ತೆ. ಅದನ್ನು ಕೂಡ ನಾವು ಸ್ವೀಕಾರ ಮಾಡ್ಬೇಕು. ಇಲ್ಲಿ ಕಣಿವೆಗಳಲ್ಲಿ ಯಾವ ಸಮಸ್ಯೆಯೂ ತಪ್ಪು ಇಲ್ಲ, ಅವು ಕೇವಲ ಜೊತೆಯಾಗಿರುವವು. ಅವುಗಳ ಕುರಿತು ನಿಮ್ಮ ದೃಷ್ಟಿಕೋನ ಬದಲಾಗಬೇಕು ಅಷ್ಟೇ. ನೋಡಿ ಮಾಸ್ಟರ್ಸ್, ಒಂದು ಹಿಮಾಲಯ ಬೆಟ್ಟ ಏರ್ಬೇಕಂದ್ರೆ ಕಣಿವೆಗಳಿರೋದು ಸಹಜ. ಹಾಗೆ ನಮ್ಮ ಒಂದು ಸಂಕಟಗಳು ಸಹಜ.
ಯಾವ ರೀತಿ ಬರುತ್ತೋ ಅದೇ ರೀತಿ ನಾವು ಅದನ್ನ ಸ್ವೀಕಾರ ಮಾಡ್ಬೇಕು ಅನ್ನೋ ವಿಚಾರಗಳನ್ನ ಇಲ್ಲಿ ತಿಳಿಸ್ತಿದ್ದಾರೆ. ಆ ರೀತಿ ಇದ್ದಾಗ ಮಾತ್ರ ನಾವು ಎರಡನ್ನೂ ಆನಂದಿಸ್ತೀವಿ, ಸಂಭ್ರಮಿಸ್ತೀವಿ. ಆಗ ನಿಮಗೆ ಶಿಖರವೂ ಸುಂದರವಾಗಿ ಕಾಣಿಸುತ್ತೆ, ಕಣಿವೆಗಳು ಅಷ್ಟೇ ಸುಂದರವಾಗಿ ಕಾಣಿಸ್ಲಿಕ್ಕೆ ಶುರುವಾಗತ್ತೆ. ಪ್ರತಿಯೊಬ್ಬರೂ ಕೆಲ ಕ್ಷಣಗಳು ಶಿಖರವನ್ನೇರಿ ಆನಂದಿಸಿದರೆ ಇನ್ನು ಕೆಲ ಸಮಯ ಕಣಿವೆಗಳಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳಬೇಕಾಗತ್ತೆ. ನೋಡಿ ಮಾಸ್ಟರ್ಸ್, ಎರಡು ನಾವು ಸಮಾನಾಂತರವಾಗಿ ಬಳಕೆ ಮಾಡ್ತಾ ಇದೀವಿ. ನನಗ್ ಬರೀ ಬೆಟ್ಟ ಹತ್ಬಿಡ್ಬೇಕು, ಏನೂ ಬೇಡ ಕಂದರಗಳು ಕಣಿವೆಗಳು ಅಂತ ಹೇಳಿದ್ರೆ ಸಾಧ್ಯ ಆಗೋದಿಲ್ಲ. ಅಷ್ಟು ಸುಲಭ ಅಲ್ಲ ಧ್ಯಾನ ಸಾಧನೆ ಮಾಡುವಂತದ್ದು. ಧ್ಯಾನ ಸಾಧನೆ ಮಾಡುವಾಗ ಈ ನೋವು ಅನ್ನೋದು ಸಹಜವಾಗಿ ಪ್ರತಿಯೊಬ್ಬರಿಗೂ ಬಂದೇ ಬರುತ್ತೆ. ಅವುಗಳನ್ನ ನಾವು ಆಲಂಗಿಸಬೇಕು, ವರವಾಗಿ ಸ್ವೀಕಾರ ಮಾಡ್ಬೇಕು ಅನ್ನೋದನ್ನ ಮತ್ತೆ ಮತ್ತೆ ಇಲ್ಲಿ ತಿಳಿಸ್ತಿದ್ದಾರೆ. ಬೇರು ಅನ್ನೋದು ಆಳಕ್ಕೆ ಇಳಿದಂತೆಲ್ಲ ಮರ ಹೆಚ್ಚು ಹೆಚ್ಚು ಎತ್ತರಕ್ಕೆ ಬೆಳೆಯುತ್ತೆ. ಬೇರುಗಳಿಲ್ಲದೆ ಮರ ಬೆಳೆಯುವುದು ಸಾಧ್ಯವಿಲ್ಲ. ಮತ್ತು ಈ ಬೇರುಗಳು ಮಣ್ಣಿನಲ್ಲಿ ಆಳಕ್ಕೆ ಇಳಿಯುವುದು ಅಷ್ಟೇ ಅವಶ್ಯಕ. ನೋಡಿ ಮಾಸ್ಟರ್ಸ್, ಒಂದೊಂದು ವಿಚಾರಗಳು ಕೂಡ ಎಷ್ಟು ಸೂಕ್ಷ್ಮವಾಗಿ ತಿಳಿಸಿದ್ದಾರೆ ಅಂದ್ರೆ, ಆಳಕ್ಕೆ ಇಳಿದಂತೆ ಮಾತ್ರ ನಮಗೆ ಪ್ರತಿಯೊಂದು ಅದ್ಭುತಗಳು ಸಿಗುವಂತದ್ದು. ಸಮುದ್ರ ಮಂಥನವನ್ನೇ ನೋಡಿ, ಫಸ್ಟ್ ಆಲಾಹಲವೇ ಬಂದಿದ್ದು, ಕೋಲಾಹಲವೇ ಬಂದಿದ್ದು, ನಂತರದಲ್ಲಿ ನಮಗೆ ಅಮೃತ ಅನ್ನೋದು ಸಿಕ್ಕುವಂತದ್ದು. ಸಮುದ್ರದ ಆಳಕ್ಕೆ ಹೋದಾಗ ಮಾತ್ರ ಅಲ್ಲಿ ನಮಗೆ ಮುತ್ತು ರತ್ನ ಹವಳಗಳು ಸಿಗುವಂತದ್ದು. ಒಂದು ಕಲ್ಲನ್ನ ಪ್ರತಿಮೆಯಾಗಿ ನಿರ್ಮಾಣ ಮಾಡ್ಬೇಕು ಅಂದ್ರೆ ಅದಕ್ಕೆ ಎಷ್ಟು ಉಳಿಪೆಟ್ಟುಗಳು ಬೀಳುವಂತದ್ದು. ಸೊ ಈ ರೀತಿ ಏನೇ ನಮಗೆ ಅದ್ಭುತಗಳು, ಒಂದು ಆ ಕಲ್ಲು ವಜ್ರವಾಗಿ ನಿರ್ಮಾಣ ಆಗ್ಬೇಕು ಅಂದ್ರೆ ಎಷ್ಟು ಒಂದು ಆ ಆ ಸ್ಥಿತಿಯನ್ನ ಬದಲಾಯಿಸಿಕೊಳ್ಳುವಂತದ್ದು. ಈ ರೀತಿ ಇರುವಾಗ ನಾವು ಎಷ್ಟು ಆಳಕ್ಕೆ ಹೋಗ್ತೀವೋ ಅಷ್ಟು ಉನ್ನತಿಯನ್ನ ಪಡಿತೀವಿ ಅಂತ ಇಲ್ಲಿ ತಿಳಿಸ್ತಿದ್ದಾರೆ. ವೇದನೆ ಮತ್ತು ಆನಂದ ಇವೆರಡು ಬದುಕಿನ ಅವಿಭಾಜ್ಯ ಅಂಗಗಳು. ಆದರೆ ವೇದನೆಯನ್ನ ನಿರಂತರವಾಗಿ ನಿಗ್ರಹಿಸಿದ ಕಾರಣದಿಂದಲೇ ಜನರು ವೇದನೆ ಎಂದರೆ ಭಯ ಪಡ್ತಾರೆ. ನಾವು ಆ ವೇದನೆಗಳನ್ನ ತಡೆ ಹಿಡಿತಾ ಇರೋದ್ರಿಂದನೇ ನಾವು ವೇದನೆ ಅಂದ ತಕ್ಷಣ ಭಯ ಪಡ್ತಾ ಇದೀವಿ. ವೇದನೆ ತರುವ ಎಲ್ಲಾ ಸಂದರ್ಭಗಳನ್ನ ತೊರೆಯುತ್ತಾರೆ, ಏನಾದರೂ ತಂತ್ರ ಹೂಡಿ ಅದರಿಂದ ತಪ್ಪಿಸಿಕೊಳ್ತಾರೆ. ವೇದನೆ ಬರ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಅದನ್ನ ನಾವು ತಡಿಲಿಕ್ಕೆ ಹೋಗ್ತೀವಿ, ಏನಾದ್ರೂ ಒಂದು ತಂತ್ರಗಳನ್ನ ಯೂಸ್ ಮಾಡ್ತಾ ಇರ್ತೀವಿ, ಅದರಿಂದ ದೂರ ಹೋಗ್ತಾ ಇರ್ತೀವಿ. ಕೊನೆಗೆ ಒಂದು ದಿನ ಸತ್ಯ ಅವರ ಎದುರಿಗೆ ಬರುತ್ತೆ. ನೀವು ನಿಜವಾಗಲೂ ವೇದನೆಯನ್ನ ತೊರೆಯಲು ಬಯಸುವುದಾದರೆ ನೀವು ಆನಂದವನ್ನ ತೊರೆಯಬೇಕಾಗತ್ತೆ. ನೋಡಿ ಮಾಸ್ಟರ್ಸ್, ಈ ಪಾಯಿಂಟ್ ನ ಅರ್ಥ ಮಾಡ್ಕೊಳ್ಳಿ. ನೀವೇನಾದ್ರೂ ನಿಮಗೆ ಬರೋತಕ್ಕಂತಹ ನೋವುಗಳನ್ನ, ಸಂಕಟಗಳನ್ನ ಬೇಡ ಬೇಡ ಬೇಡ, ನನಗಿದು ಬೇಡ, ನನಗೆ ಯಾಕೆ ಅಂತ ನೀವು ಕ್ವಶನ್ ಹಾಕೊಳ್ತಾ ಹೋದ್ರೆ ನೀವು ಆನಂದವನ್ನ ಜೀವನದಲ್ಲಿ ಹೊಂದಲಿಕ್ಕೆ ಸಾಧ್ಯನೇ ಇಲ್ಲ. ಆನಂದವನ್ನು ಕೂಡ ಅದೇ ರೀತಿ ತೊರಿಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ. ಈ ಕಾರಣದಿಂದಲೇ ನಿಮ್ಮ ಸನ್ಯಾಸಿಗಳು ಸುಖವನ್ನ ತೊರೆಯುತ್ತಾರೆ. ಅವರಿಗೆ ಆನಂದ, ಸುಖ ಎಂದರೆ ಭಯ. ವಾಸ್ತವದಲ್ಲಿ ಅವರು ಎಲ್ಲಾ ವಿಧದ ವೇದನೆಯ ಸಾಧ್ಯತೆಗಳಿಂದಲೂ ತಪ್ಪಿಸಿಕೊಳ್ಳಲು ಯತ್ನಿಸುತ್ತಿರುತ್ತಾರೆ. ಅವರಿಗೆ ಗೊತ್ತು, ಸುಖದಿಂದ ದೂರ ಇದ್ದರೆ ಆಗ ಯಾವುದೇ ಮಹತ್ತರವಾದ ವೇದನೆ ಎದುರಾಗುವುದಿಲ್ಲ. ಈ ಸಾಧನೆ ಮಾಡುವಂತವರು ದುಃಖವನ್ನೇ ಜಾಸ್ತಿ ಅಟ್ರಾಕ್ಟ್ ಮಾಡ್ತಾ ಇರುತ್ತೆ. ಯಾಕಂದ್ರೆ ಉನ್ನತ ಸ್ಥಿತಿಗೆ ತಲುಪಬೇಕಂದ್ರೆ ಅವರ ಒಂದು ಎಲ್ಲವನ್ನ ಕಳ್ಕೊಳ್ಬೇಕಂತ ಹೇಳಿದ್ರೆ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕಾಗತ್ತೆ ಮಾಸ್ಟರ್ಸ್. ವೇದನೆ ಅನ್ನೋದು ಯಾವಾಗಲೂ ಸುಖದ ನೆರಳಿದ್ದಂತೆ. ಆಗ ನೀವು ಬಯಲು ಭೂಮಿಯಲ್ಲಿ ನಡೆಯುತ್ತಿರುವಿರಿ, ಶಿಖರವನ್ನು ಏರುವುದಿಲ್ಲ, ಕಣಿವೆಯೊಳಗೂ ಬೀಳುವುದಿಲ್ಲ. ನೀವು ಬದುಕಿದ್ದು ಸತ್ತಂತೆ, ಜೀವಂತಿಕೆಯಿಂದ ಇರುವುದಿಲ್ಲ. ಓಕೆ, ಇಲ್ಲಿ ಇನ್ನೊಂದು ಹೇಳ್ತಿದ್ದಾರೆ, ಜೀವ ಜಗತ್ತಿನಲ್ಲೇ ಸಾವಿನ ಕುರಿತ ವಿಚಾರದಲ್ಲಿ, ನಗುವಿನ ವಿಚಾರದಲ್ಲಿ ಮಾನವ ಒಂದು ವಿಶಿಷ್ಟ ಪ್ರಾಣಿ ಅಂತ ಇಲ್ಲಿ ಓಶೋರವರು ತಿಳಿಸ್ತಿದ್ದಾರೆ. ಆಶ್ಚರ್ಯಕರವಾದ ವಿಷಯ ಏನಂದ್ರೆ, ಮಾನವ ಮಾತ್ರವೇ ಸಾವನ್ನ ವಿಶಿಷ್ಟವಾಗಿ ಎದುರಿಸಬಲ್ಲ, ಆಚರಿಸಬಲ್ಲ. ಸಾವಿನಲ್ಲೂ ಆತ ನಗು ನಗುತ್ತಾ ಸಾಯಬಲ್ಲ. ಮನುಷ್ಯನಿಗೆ ಮಾತ್ರವೇ ಹೀಗೆ ನಗುವುದು ಗೊತ್ತು, ಬೇರೆ ಯಾವ ಪ್ರಾಣಿಯೂ ಹೀಗೆ ನಗುವುದಿಲ್ಲ. ಮಾನವನಿಗೆ ಮಾತ್ರವೇ ಸಾವಿನ ವಿಷಯ ಗೊತ್ತು, ಪ್ರಾಣಿಗಳಿಗೆ ತಾವು ಸಾಯುತ್ತೇವೆ ಎನ್ನುವುದು ಗೊತ್ತಿಲ್ಲ.
ಅವು ಸುಮ್ಮನೆ ಸಾಯುತ್ತವೆ. ಅವುಗಳಿಗೆ ಸಾವಿನ ಕ್ರಿಯೆ ಪ್ರಜ್ಞಾಪೂರ್ವಕವಾಗಿ ತಿಳಿಯುವುದಿಲ್ಲ. ನೋಡಿ, ಎಲ್ಲಾ ಪ್ರಜ್ಞೆ ಇದ್ದು ನಾವು ದುಃಖಕ್ಕೆ ಒಳಗಾಗ್ತೀವಿ. ಆದ್ರೆ ಈ ಪ್ರಾಣಿಗಳಿಗೆ ಆ ಸಾಯ್ತೀವಿ ಅನ್ನೋದು ಗೊತ್ತಾಗುದಿಲ್ಲ, ಆ ನೋವುಗಳು ಅನ್ನೋದು ಗೊತ್ತಾಗುದಿಲ್ಲ, ದುಃಖ ಅನ್ನೋದು ಗೊತ್ತಾಗುದಿಲ್ಲ ಅಂತ ಇಲ್ಲಿ ತಿಳಿಸ್ತಿದ್ದಾರೆ. ಮನುಷ್ಯನಿಗೆ ಬೇರೆ ಯಾವ ಪ್ರಾಣಿಗಳಿಗೂ ಗೊತ್ತಿರದ ಎರಡು ಸಂಗತಿಗಳ ಕುರಿತು ಪೂರ್ಣ ಅರಿವಿದೆ. ಒಂದು ನಗು, ಇನ್ನೊಂದು ಸಾವು. ಬೇರೆ ಯಾವ ಪ್ರಾಣಿಗಳಿಗೆ ಹೋಲಿಸಿದ್ರೆ ಮನುಷ್ಯನಿಗೆ ಮಾತ್ರ ಎರಡು ಸಂಗತಿಗಳ ಕುರಿತು ಅರಿವಿರುತ್ತೆ, ಪೂರ್ಣ ಅರಿವು. ಒಂದು ನಗುವ ಬಗ್ಗೆ, ಇನ್ನೊಂದು ಸಾವಿನ ಬಗ್ಗೆ. ಈ ಎರಡರ ಸಮಾಗಮದಲ್ಲಿ ಹೊಸತೊಂದು ಉದಯಿಸಬಹುದು. ಆತ ಸಾವಿನ ಪ್ರಜ್ಞೆಯೊಂದಿಗೂ ಸೇರಬಲ್ಲ, ಅಂತೆಯೇ ನಗುವ ಸಾಮರ್ಥ್ಯದೊಂದಿಗೂ ಸೇರಬಲ್ಲ. ನೀವು ನಗುನಗುತ್ತಾ ಸಾಯಬಲ್ಲಿರಾದರೆ ಮಾತ್ರ ನೀವು ನಗುನಗುತ್ತಾ ಬದುಕಿದ್ದೀರಿ ಎನ್ನುವುದನ್ನ ಸಮರ್ಥಿಸಿಕೊಳ್ಳಬಹುದು. ಅಂದ್ರೆ ಸಾವನ್ನು ಕೂಡ ನಾವು ಯಾವ ರೀತಿ ನಗುನಗುತ್ತಾ ಸ್ವೀಕರಿಸ್ಕೊಳ್ಬಹುದು. ಯಾರು ಆ ಸಾವನ್ನು ನಗುನಗುತ್ತಾ ಸ್ವೀಕರಿಸ್ಕೊಳ್ತಾರೋ ಅವ್ರ ಜೀವನದಲ್ಲಿ ನಗುನಗುತ್ತಾ ಬದುಕಿದ್ದಾರೆ ಅಂತ ತಿಳ್ಕೊಳ್ಬೇಕು ಅಂತ ಇಲ್ಲಿ ತಿಳಿಸ್ತಿದ್ದಾರೆ. ನೋವು ಎನ್ನುವುದು ಸುಮ್ಮನೆ ನೋವು ಮಾತ್ರ. ನೋಡಿ ಮಾಸ್ಟರ್ಸ್, ನೋವು ಅನ್ನೋದು ಒಂದು ಸುಮ್ಮನೆ ನೋವು ಅಷ್ಟೇ ಅಂತ ತಿಳ್ಕೊಳ್ಳಿ. ಅದಕ್ಕಾಗಿ ಪರಿತಪಿಸುವಂತಹದ್ದು ಏನೂ ಇಲ್ಲ. ಹೀಗೆ ಪರಿತಪಿಸಲು ಮೂಲ ಕಾರಣ ಬದುಕಿನಲ್ಲಿ ನೀವು ನೋವು ಇರಬಾರದು ಎಂಬ ನಿಮ್ಮ ಅತಿ ಆಸೆ. ನನಗೆ ನೋವೇ ಬರಬಾರ್ದು, ಕಷ್ಟನೇ ಬರಬಾರ್ದು ಅನ್ನೋ ನಿಮ್ಮ ಅತಿಯಾದ ಆಸೆ ಅಂತ ಹೇಳ್ತಿದ್ದಾರೆ. ನೋವು ವೇದನೆಗಳೆಂದರೆ ಏನೋ ತಪ್ಪು, ಸರಿಯಿಲ್ಲ ಎಂಬ ನಿಮ್ಮ ಭಾವನೆ. ಗಮನಿಸಿ, ಸಾಕ್ಷಿಯಾಗಿ, ಆಗ ನಿಮಗೆ ಆಶ್ಚರ್ಯವಾಗುತ್ತೆ. ಈಗ ನಿಮಗೆ ತಲೆನೋವು ಬಂದಿದೆ ಅಂತ ಅನ್ಕೊಳ್ಳಿ. ಆಗ ತಲೆ ನೋವ್ತಾ ಇರತ್ತೆ. ಆದರೆ ಅದಕ್ಕಾಗಿ ನೀವು ಪರಿತಪಿಸೋದಿಲ್ಲ. ಇಲ್ಲಿ ನೋವು ಪ್ರಾಥಮಿಕ, ಪರಿತಪಿಸುವುದು ಅದರ ನಂತರ. ನಾವು ತಿಳಿದು ಮಾಡಿಕೊಳ್ಳುವಂಥದ್ದು. ಇದು ಸ್ವಾಭಾವಿಕವಾಗಿ, ನ್ಯಾಚುರಲ್ ಆಗಿ ಒಂದು ನೋವು ಅನ್ನೋದು ಬರುತ್ತೆ, ಅದು ಸ್ವಾಭಾವಿಕವಾಗಿರುತ್ತೆ. ಆದ್ರೆ ನಾವು ನೋವು ಅಂತ ಗೊತ್ತಾದ್ಮೇಲೂ ಅದ್ರ ಬಗ್ಗೆನೇ ಜಾಸ್ತಿ ನನಗೆ ನೋವು ಅನ್ಕೊಳ್ತೀವಲ್ಲ, ಆಗ ನಾವು ಪರಿತಪಿಸ್ಲಿಕ್ಕೆ ಶುರು ಆಗ್ತೀವಿ. ತಲೆನೋವಿರುತ್ತೆ, ವೇದನೆ ಇರುತ್ತೆ, ಇದೊಂದು ವಾಸ್ತವಿಕ ಸತ್ಯ. ಅದರ ಬಗ್ಗೆ ಯಾವುದೇ ಎರಡು ಮಾತಿಲ್ಲ. ಅದನ್ನು ಸರಿ ತಪ್ಪು, ಒಳ್ಳೆಯದು ಕೆಟ್ಟದು ಎಂಬ ವಿಶ್ಲೇಷಿಸಲು ಹೋಗಬೇಡಿ. ಅದಕ್ಕೆ ಯಾವುದೇ ವಿಶೇಷವಾದ ಪ್ರಾಮುಖ್ಯತೆ ಕೊಡುವ ಅವಶ್ಯಕತೆಯೂ ಇಲ್ಲ. ಅದೊಂದು ಸರಳವಾದ ಸತ್ಯ ಅಷ್ಟೇ. ಗುಲಾಬಿ ಹೂವು ಎಷ್ಟು ಸತ್ಯವೋ ಅದರ ಸಮೀಪ ಮುಳ್ಳುಗಳಿರುವುದು ಅಷ್ಟೇ ಸತ್ಯ ಅಂತ ಹೇಳ್ತಿದ್ದಾರೆ. ಹಗಲು ಎಷ್ಟು ದಿಟವೋ ರಾತ್ರಿಯೂ ಅಷ್ಟೇ. ತಲೆ ಇರುವುದು ಸತ್ಯವಾದಾಗ ತಲೆ ನೋವು ಬರುವುದು ಸಹಜ ಅಂತ ಇಲ್ಲಿ ಓಶರವರು ಇಷ್ಟು ಸಿಂಪಲ್ ಆಗಿ ತಿಳಿಸಿದ್ರು. ನಿಮಗೆ ಅವೆಲ್ಲ ಭಾಗಗಳು ಇದೆ ಅಂದಾಗ ಯಾವುದೋ ಒಂದು ಕಾರಣಕ್ಕೆ ನೋವು ಅನ್ನೋದು ಬಂದೇ ಬರುತ್ತೆ. ಅದು ಸತ್ಯ ಅನ್ನೋದನ್ನ ಅರ್ಥ ಮಾಡ್ಕೊಂಡಾಗ ಹೋಗಿಸ್ಕೊಳ್ಳಿಕ್ಕೆ ಸುಲಭ ಆಗತ್ತೆ. ತಲೆ ಇರುವವನಿಗೆ ತಾನೇ ತಲೆನೋವು ಬರುವುದು, ಅಷ್ಟನ್ನು ನೀವು ತಿಳಿದುಕೊಂಡರೆ ಸಾಕು. ಯಾರಕ್ ತಲೆ ಇರುತ್ತೋ ಅವ್ರಿಗೆ ಮಾತ್ರ ತಲೆನೋವು ಅನ್ನೋದು ಬರುತ್ತೆ. ಆ ಒಂದು ಸತ್ಯವನ್ನ ನೀವು ಅರ್ಥಕೊಂಡ್ರೆ ಸಾಕು ಅಂತ ಇಲ್ಲಿ ಹೇಳ್ತಿದ್ದಾರೆ. ಬುದ್ಧ ತನ್ನ ಅನುಯಾಯಿಗಳಿಗೆ ತಲೆನೋವು ಬಂದಾಗ ಸುಮ್ಮನೆ 2 ಸಾರಿ ತಲೆನೋವು ಎಂದು ಹೇಳಿಕೊಳ್ಳಿ ಎನ್ನುತ್ತಿದ್ದ. ಬುದ್ಧ ತನ್ನ ಅನುಯಾಯಿಗಳಿಗೆ ಏನ್ ಹೇಳ್ತಿರ್ತಾನೆ ಅಂತ ಹೇಳಿದ್ರೆ, ಯಾರಾದ್ರೂ ನನ್ಗೆ ತಲೆನೋವು ಅಂತ ಬಂದ್ರೆ 2 ಸಲ ತಲೆನೋವು ಅಂತ ಅನ್ಕೊಳ್ಳಿ ಅಂತ ತಿಳಿಸ್ತಿದ್ನಂತೆ. ಅದನ್ನ ಗಮನಿಸಿ, ಅದನ್ನ ವಿಶ್ಲೇಷಣೆ ಮಾಡಬೇಕಿಲ್ಲ. ನನಗೇಕೆ ಈ ತಲೆನೋವು ಬಂತು, ನನಗೆ ಏಕೆ ಹೀಗೆ ಆಗಬಾರದಿತ್ತು ಎಂದೆಲ್ಲ ಕೊರಗುವುದು ಅರ್ಥಹೀನ. ಯಾವ ಕ್ಷಣದಲ್ಲಿ ನೀವು ನನಗೆ ಹೀಗೆ ಆಗಬಾರದಿತ್ತು ಎಂದುಕೊಳ್ಳುವಿರೋ ಆ ಕ್ಷಣದಿಂದಲೇ ನೀವು ಪರಿತಪಿಸಲಾರಂಭಿಸುವಿರಿ. ಯಾವಾಗ ನಮ್ಮಲ್ಲಿ ಪ್ರಶ್ನೆಗಳು ಉದ್ಭವವಾಗುತ್ತೋ ಒಂದು ನೋವಿನ ಬಗ್ಗೆ, ಆಗ ನಮ್ಮ ದುಃಖ ಅನ್ನೋದು ಶುರುವಾಗತ್ತೆ, ಪರಿತಪನೆ ಅನ್ನೋದು ಶುರುವಾಗತ್ತೆ. ಇದು ನೀವೇ ಸೃಷ್ಟಿ ಮಾಡಿಕೊಂಡಿದ್ದು, ಅದಕ್ಕೆ ನಿಮ್ಮ ತಲೆನೋವು ಕಾರಣ ಅಲ್ಲ. ಪಾಡುಪಡುವುದು ನೀವು ವೇದನೆಯನ್ನು ಒಪ್ಪಿಕೊಳ್ಳದೆ, ಆ ಬರುವಂತಹ ಬಾಧೆಗಳನ್ನ ನಾವು ಸ್ವೀಕಾರ ಮಾಡ್ಕೊಳ್ಳದೆ ಇದ್ದಾಗ ಪಾಡು ಪಡ್ಬೇಕಾಗತ್ತೆ. ಅದನ್ನು ವಿರೋಧಿಸುತ್ತಿರುವುದರ ಪರಿಣಾಮ. ಪರಿತಪಿಸಲು ಮೂಲ ಕಾರಣ ನೀವು ವಾಸ್ತವಿಕ ಸತ್ಯವನ್ನ ಒಪ್ಪಿಕೊಳ್ಳಲು ತಯಾರಾಗಿರದೆ ಇರುವುದು. ಆ ಒಂದು ಪ್ರೆಸೆಂಟ್ ಮೂಮೆಂಟ್ ನ ನಾವು ಒಪ್ಪಿಕೊಳ್ಳದೆ ಇರುವಂತದ್ದು. ಸ್ವೀಕಾರ ಅನ್ನೋದು ಎಷ್ಟು ಮುಖ್ಯ ಅನ್ನೋದು, ಪ್ರತಿ ಒಂದು ವಿಚಾರದಲ್ಲೂ ಸ್ವೀಕಾರ ಇದ್ರೆ, ಅದರಲ್ಲೂ ಅರಿವಿನಿಂದ ಸ್ವೀಕಾರ ಮಾಡಿದಾಗ ಮಾತ್ರ ನಮ್ಗೆ ಸಮೃದ್ಧಿ ಅನ್ನೋದು ಸಿಗುವಂತದ್ದು. ಸಮೃದ್ಧಿ ಅನ್ನೋದನ್ನ ನಾವು ಯಾವಾಗ್ಲೂ ಕೇಳ್ತೀವಿ, ಆದ್ರೆ ನಮಗೆ ಬರುವಂತಹ ಯಾವುದೇ ನೋವು, ದುಃಖ, ಸಂಕಟಗಳನ್ನ ಸ್ವೀಕಾರ ಮಾಡೋದಿಲ್ಲ.
ಯಾವಾಗ ನಾವು ಸ್ವೀಕಾರ ಮಾಡಿ ಗಮನಿಸ್ಲಿಕ್ಕೆ ಶುರು ಮಾಡ್ತೀವೋ ಆ ಪ್ರಜ್ಞೆ ನಿಮ್ಮ ಜೊತೆಲೇ ಇದ್ದು ಆ ನೋವನ್ನ ನಿವಾರಣೆ ಮಾಡುತ್ತೆ ಮಾಸ್ಟರ್ಸ್. ನಿಮಗೆ ಸಮೃದ್ಧಿ ಅನ್ನೋದು ಸಿಗ್ತಾ ಹೋಗುತ್ತೆ. ಯಾವ ಕ್ಷಣದಲ್ಲಿ ನೀವು ಅದು ನಿಧಾನವಾಗಿತ್ತು ಎಂದುಕೊಂಡಿರೋ ಆ ಕ್ಷಣದಿಂದಲೇ ನಿಮ್ಮಲ್ಲಿ ಒಂದು ಪ್ರತಿರೋಧ ಸೃಷ್ಟಿಯಾಗುತ್ತೆ. ನೀವು ಅದರಿಂದ ಗಮನಿಸಿದಿರಿ. ನೀವು ಅದರಿಂದ ನೀವು ತೊಡಗಿಕೊಂಡು ಇದನ್ನು ಮರೆಯಲು ಯತ್ನಿಸುವಿರಿ. ರೇಡಿಯೋ ಅಥವಾ ಟಿವಿ ಆನ್ ಮಾಡುವಿರಿ, ಇಲ್ಲವೇ ಕ್ಲಬ್ಗೆ ಧಾವಿಸುವಿರಿ, ಏನಾದರೂ ಓದುತ್ತಾ ಕೂರುವಿರಿ, ಇಲ್ಲದಿದ್ದರೆ ನಿಮ್ಮ ಕೈತೋಟದಲ್ಲಿ ಕೆಲಸ ಮಾಡಲು ಆರಂಭಿಸುವಿರಿ. ಏನೇ ನೋವು ಬಂದ್ರು ಅದನ್ನ ತಡೆ ಹಿಡಿಯಕ್ಕೆ ಏನೇನೋ ಕೆಲಸಗಳು ಮಾಡ್ತಾ ಹೋಗ್ತೀವಿ. ಅದ್ರ ಬದಲು ಒಂದು ಕ್ಷಣ ಕೂತ್ಕೊಂಡು ಕಣ್ಣು ಮುಚ್ಚಿ ಶ್ವಾಸ ಗಮನಿಸ್ತಾ ನಿಮ್ಮ ಗಮನವನ್ನ ನೋವಿನ ಕಡೆ ಕರೆತಂದ್ರೆ ಅಲ್ಲೇ ಕ್ಷಣದಲ್ಲೇ ಅದು ಹೀಲ್ ಆಗತ್ತೆ ಅನ್ನೋದನ್ನ ತಿಳಿಸ್ತಿದ್ದಾರೆ. ಹೇಗೋ ಮಾಡಿ ಅದರಿಂದ ನಿಮ್ಮ ಗಮನವನ್ನ ಬೇರೆಡೆಗೆ ಹರಿಸಿಕೊಂಡು ಅದರಿಂದ ದೂರವಾಗಲು ಯತ್ನಿಸುವಿರಿ. ಆ ನೋವು ವೇದನೆಯನ್ನ ಸಾಕ್ಷಿಯಾಗಿ ಗಮನಿಸುವ ಬದಲು ಅದರಿಂದ ದೂರ ಓಡಿ ಹೋಗಲು ಯತ್ನಿಸುವಿರಿ. ಆಗ ಆ ನೋವನ್ನು ನಿಮ್ಮ ವ್ಯವಸ್ಥೆ ಹೀರಿಕೊಂಡು ತನ್ನಲ್ಲಿ ಅಡಗಿಸಿಕೊಳ್ಳುತ್ತೆ. ಜನ್ಮ ಜನ್ಮಾಂತರದ ನೋವುಗಳು ಎಷ್ಟೇ ಜನ್ಮ ತಗೊಂಡ್ರು ಬರ್ತಾ ಇರುತ್ತೆ ಅಂದ್ರೆ ಈ ರೀತಿ ನಾವು ನೋವಿನಿಂದ ಓಡೋಗಿರೋದ್ರಿಂದ, ಸ್ವೀಕಾರ ಮಾಡದೆ ಅಲ್ಲಿಂದ ಅಲ್ಲೇ ಅದನ್ನ ಕ್ಲಿಯರ್ ಮಾಡ್ಕೊಳ್ದೆ ಇರೋದ್ರಿಂದ ಅದು ಗೆಡ್ಡೆ ಆಗಿ ಗುಡ್ಡೆ ಆಗಿ ಬೆಟ್ಟವಾಗಿರುವಂತದ್ದು. ಕೋಪ ಇರ್ಲಿ, ನೋವಿರ್ಲಿ, ನರಳಾಟ ಇರ್ಲಿ, ಏನೇ ಇದೆಯೋ ನಿಮ್ಮಲ್ಲಿ ಅದೆಲ್ಲವೂ ಕೂಡ ತಡೆ ಹಿಡಿಯೋದ್ರಿಂದ ಆಗಿರುವಂತದ್ದು. ನನಗೆ ಯಾಕೆ ಹೀಗೆ ಅನ್ನೋ ಪ್ರಶ್ನೆಗಳಿಂದ ಬಂದಿರುವಂತದ್ದು. ಈ ಕೀಲಿಕೈಯನ್ನ ಆಳವಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ನಿಮ್ಮ ತಲೆನೋವನ್ನು ಯಾವ ರೀತಿಯಲ್ಲೂ ವಿರೋಧಿಸದೆ, ಅದನ್ನು ಶತ್ರು ಭಾವದಿಂದ ಕಾಣದೆ, ಅದನ್ನು ನಿರಾಕರಿಸದೆ, ಅದರಿಂದ ತಪ್ಪಿಸಿಕೊಳ್ಳದೆ ಸಾಕ್ಷಿಯಾಗಿ ಅದನ್ನ ಗಮನಿಸುವುದು ಸಾಧ್ಯವಾದಲ್ಲಿ ನೀವು ಸುಮ್ಮನೆ ಅದರೊಡನಿದ್ದು ಧ್ಯಾನ ಪೂರ್ವಕವಾಗಿ ತಲೆನೋವು ಎನ್ನುತ್ತಾ ಅದನ್ನ ಸುಮ್ಮನೆ ಗಮನಿಸುವುದು, ನೋಡುವುದು ಸಾಧ್ಯವಾದಲ್ಲಿ ಆಗ ನಿಮ್ಮ ತಲೆನೋವು ಬಂದಂತೆಯೇ ಅದರ ಕಾಲ ಮುಗಿದ ಮೇಲೆ ತಂತಾನೆ ಹೊರಟು ಹೋಗುತ್ತೆ. ಅಂದ್ರೆ ಏನು ನೋವು ಬಂದಿದ್ಯೋ ಅದನ್ನ ಒಂದು 2 ಸಲ ಹೇಳ್ಕೊಳ್ತಾ ಅದ್ರ ಕಡೆನೇ ಗಮನ ಹರಿಸಿದಾಗ ಧ್ಯಾನ ಸ್ಥಿತಿಯಲ್ಲಿ ಕೂತ್ಕೊಂಡು ಅದು ಹೇಗೆ ಬಂತೋ ತಂತಾನೆ ಹಾಗೆ ಹೊರಟು ಹೋಗುತ್ತೆ. ಯಾವುದೇ ಮಾತ್ರೆಯ, ಯಾವುದೇ ಬೇರೆ ವಿಧವಾದ ಅದನ್ನ ತಪ್ಪಿಸಿಕೊಳ್ಳುವ ಕಾರ್ಯ ಬೇಕಾಗಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗೆಂದು ನಾನು ಅದು ಪವಾಡ ಸದೃಶವಾಗಿ ಕಣ್ಮರೆಯಾಗುತ್ತದೆ, ನೀವು ಅದನ್ನು ಗಮನಿಸುತ್ತಿರುವಂತೆಯೇ ಅದು ಹೊರಟು ಹೋಗುತ್ತದೆ ಎಂದು ಹೇಳುವುದಿಲ್ಲ. ಅದು ಇರುವಷ್ಟು ಕಾಲ ಇದ್ದು ತನ್ನ ಸಮಯ ಮುಗಿದ ಮೇಲೆ ತಾನಾಗಿ ಹೊರಟು ಹೋಗುತ್ತದೆ. ಆಗ ನಿಮ್ಮ ವ್ಯವಸ್ಥೆ ಅಂದ್ರೆ ನೀವು ಕೂತ್ಕೊಂಡೆ ನಾನು ಗಮನಿಸ್ದೆ ಇನ್ನೂ ನೋವ್ತಾ ಇದೆ ಅಂತ ಅನ್ಕೊಂಡ್ರು ಮತ್ತೆ ನೀವು ಅದನ್ನ ಅಟ್ರಾಕ್ಟ್ ಮಾಡ್ತಾ ಇದೀರಿ ಅಂತ ಅರ್ಥ. ಗಮನಿಸಿ ಅಷ್ಟೇ ಮಾಸ್ಟರ್ಸ್. ಅದ್ ಯಾವಾಗ ಹೋಗ್ಬೇಕು ಅದು ಕ್ಲಿಯರ್ ಆಗತ್ತೆ. ನಿಮ್ಮ ಕೆಲಸ ಏನಂದ್ರೆ ಆ ನೋವನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು, ಆ ಧ್ಯಾನ ಸ್ಥಿತಿಯಲ್ಲಿ ಅದನ್ನ ಗಮನಿಸೋದು ಅಷ್ಟೇ. ಯಾವಾಗ ನೀವು ನಿಮ್ಮೊಳಗಿನ ಯಾವುದೇ ಸಂಗತಿಯನ್ನ ಸಾಕ್ಷಿಯಾಗಿ ಗಮನಿಸುವಿರೋ ಆಗ ಅದು ನಿಮ್ಮ ವ್ಯವಸ್ಥೆಯೊಳಗೆ ಸೇರಿ ಸ್ಥಿರವಾಗಿ ನಿಲ್ಲುವುದು ಸಾಧ್ಯವಾಗುವುದಿಲ್ಲ. ನೀವು ಅದನ್ನು ತೊರೆಯಲು, ಅದರಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿದಾಗೆಲ್ಲ ಅದು ನಿಮ್ಮೊಳಗೆ ಪ್ರವೇಶಿಸುತ್ತದೆ. ಯಾವಾಗ ನೀವು ಅಲ್ಲಿ ಇರುವುದಿಲ್ಲವೋ ಅದು ನಿಮ್ಮೊಳಗೆ ಪ್ರವೇಶಿಸುತ್ತದೆ. ಯಾವಾಗ ನೀವು ಗೈರು ಹಾಜರಾಗುವಿರೋ ಆಗ ಆ ವೇದನೆ ನಿಮ್ಮ ಇರುವಿಕೆಯ ಒಂದು ಭಾಗವಾಗಿ ಬಿಡುತ್ತದೆ. ಅಂದ್ರೆ ಇಲ್ಲಿ ಹೇಳ್ತಾ ಇರೋದು, ನೀವು ನಿಮ್ಮ ಅಂತ ಹೇಳಿದ್ರೆ ನೀವು ಪ್ರಜ್ಞೆ ಜೊತೆ ಇರಿ. ಏನೇ ನೋವು ಬಂದು ನಿಮ್ಮ ದೇಹಕ್ಕಾಗಿ ಮನಸ್ಸಿಗಾಗ್ಲಿ ನಿಮ್ಮ ಪ್ರಜ್ಞೆ ನಿಮ್ ಜೊತೆಲಿ ಇಟ್ಕೊಂಡ್ರೆ ಮಾತ್ರ ಅದನ್ನ ಗುಣಪಡಿಸ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಇಲ್ಲಿ ತಿಳಿಸ್ತಿದ್ದಾರೆ. ಸೊ ಇನ್ನೊಂದು ವಿಚಾರ ತಿಳಿಸ್ತೀನಿ ಮಾಸ್ಟರ್ಸ್. ಒಂದು ಗಿಡ ಬೆಳೆದು ಮರವಾಗುವಾಗ ಅಲ್ಲಿ ವೇದನೆ ಇರುವುದೆಂದು ಭಾವಿಸಿದ್ದೀರೇನು ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ಒಂದು ಗಿಡ ಬೆಳೆದು ಮರ ಆಗ್ಬೇಕಂದ್ರೆ ಅಲ್ಲಿ ಏನಾದ್ರೂ ನೋವು ವೇದನೆ ಇರುತ್ತಾ ಅಂತ. ಅಲ್ಲಿ ಯಾವ ನೋವು ಇರೋದಿಲ್ಲ. ಮಗು ಹುಟ್ಟುವಾಗ ಅದನ್ನು ತಾಯಿ ಒಪ್ಪಿಕೊಂಡು ಸ್ವೀಕರಿಸಿದ್ದಲ್ಲಿ ಅಲ್ಲಿ ಯಾವ ನೋವು ಇರುವುದಿಲ್ಲ. ನೋಡಿ ಮಾಸ್ಟರ್ಸ್, ಹೆರಿಗೆ ನೋವು ಅಂತಾನೆ ಹಾಕ್ಬಿಟ್ಟಿದೀವಿ ನಾವು ಒಂದು ಟೈಟಲ್. ಹೆರಿಗೆ ನೋವು ಅನ್ನೋದನ್ನ ಎಷ್ಟು ಭಯಾನಕವಾಗಿ ನಾವು ಒಳಗಡೆ ತಗೊಂಡ್ಬಿಟ್ಟಿದೀವಿ ಅಂತ ಹೇಳಿದ್ರೆ ಪ್ರತಿಯೊಂದು ಗರ್ಭಿಣಿ ಮಹಿಳೆಯು ಕೂಡ ಆ ಒಂದು ಸ್ಥಿತಿ ಬರ್ತಾ ಇದ್ದಂಗೆ ಬೇರೆಯವರ ಮಾತುಗಳನ್ನ ಕೇಳಿಸ್ಕೊಳ್ತಾ ಆ ನೋವನ್ನ ಅವಾಗಿಂದನೇ ಅನುಭವಿಸ್ಲಿಕ್ಕೆ ಶುರು ಮಾಡ್ಬಿಡ್ತಾಳೆ. ನಾವೇ ಆ ನೋವನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ ಶುರು ಮಾಡ್ಬಿಟ್ಟಿರ್ತೀವಿ. ಅದು ಬೇಡ ಅಂದ್ರೂ ಬರ್ತಾನೆ ಇರುತ್ತೆ. ಸೊ ಇಲ್ಲಿ ಹೇಳ್ತಿದ್ದಾರೆ, ಮಗು ಹುಟ್ಟುವಾಗ ಅದನ್ನು ತಾಯಿ ಒಪ್ಪಿಕೊಂಡು ಸ್ವೀಕರಿಸಿದಲ್ಲಿ ಅಲ್ಲಿ ಯಾವ ನೋವು ಇರುವುದಿಲ್ಲ. ಆದ್ರೆ ತಾಯಿ ಹೆರಿಗೆ ನೋವಿನ ಹೆದರಿಕೆಯಿಂದಾಗಿ ಅದನ್ನು ತಿರಸ್ಕರಿಸಿ ನೋವು ಅನುಭವಿಸ್ತಾಳೆ.
ಆತಂಕ ಬಿಗಿತಕ್ಕೆ ಒಳಗಾಗಿ ಆಕೆ ಮಗುವನ್ನ ಹೊರಗೆ ಬರಲು ಬಿಡದೆ ತನ್ನೊಳಗೆ ಇಟ್ಟುಕೊಳ್ಳಲು ಹೋರಾಡ್ತಾಳೆ. ಆ ಭಯದಿಂದ ಏನ್ ಮಾಡ್ತಾಳೆ, ಅದನ್ನ ಹಿಡಿದಿಟ್ಕೊಳ್ತಾಳೆ, ಈಚೆ ಕಳಿಸ್ಲಿಕ್ಕೆ ಒದ್ದಾಡ್ತಾಳೆ. ಆದರೆ ಅದು ಸಾಧ್ಯವಿಲ್ಲ. ಮಗು ಈಗಾಗಲೇ ಪ್ರಪಂಚಕ್ಕೆ ಹೊರಡಲು ಸಿದ್ಧವಾಗಿದೆ. ಅವಳು ಎಷ್ಟೇ ಹಿಡಿದಿಟ್ಕೊಂಡು, ಎಷ್ಟೇ ಭಯಪಟ್ರು, ಎಷ್ಟೇ ಕಿರ್ಚಾಡಿದ್ರು ಅದು ಬರ್ಲೇಬೇಕಲ್ವ ಮಾಸ್ಟರ್ಸ್. ಅದೇ ರೀತಿ ನಿಮಗೆ ಏನೇ ನೋವು ಬಂದ್ರು ಅದು ಯಾವಾಗ ಹೋಗ್ಬೇಕು ಅವಾಗ ಹೋಗುತ್ತೆ. ನೀವು ಗಮನಿಸೋದನ್ನ ಕಲ್ತ್ಕೊಳ್ಳಿ. ತನ್ನ ತಾಯಿಯ ಗರ್ಭದಿಂದ ಹೊರಬರಲು ಸಿದ್ಧವಾಗಿದೆ. ಮಗು ಈಗಾಗಲೇ ಹೊರಜಗತ್ತನ್ನ ಪ್ರವೇಶಿಸಲು ಪಕ್ವವಾಗಿರುವುದರಿಂದ ಇನ್ನು ಮುಂದೆ ಅದನ್ನು ಗರ್ಭದಲ್ಲಿ ಇರಿಸಿಕೊಳ್ಳುವುದು ಸಾಧ್ಯ ಆಗುವುದಿಲ್ಲ. ಇನ್ನು ಅದನ್ನು ಗರ್ಭದಲ್ಲಿ ಇರಿಸಿಕೊಂಡರೆ ತಾಯಿಯ ಜೀವ, ಮಗುವಿನ ಜೀವ ಎರಡಕ್ಕೂ ಅಪಾಯ. ಆದರೆ ತಾಯಿಯಾಗುವವಳು ಎದರಿದ್ದಾಳೆ. ಮಗುವಿಗೆ ಜನನ ನೀಡುವ ಕ್ರಿಯೆ ಅತ್ಯಂತ ನೋವು ತರುವಂತಹದ್ದು ಎಂದು ಅವಳು ಕೇಳಿ ತಿಳಿದುಕೊಂಡಿದ್ದಾಳೆ. ಹೆರಿಗೆ ನೋವು, ಪ್ರಸವ ವೇದನೆ ಬಗ್ಗೆ ಆಕೆಗೆ ಅಪಾರವಾದ ಹೆದರಿಕೆ ಇದೆ. ಯಾವಾಗ ಈ ಭಯ ಇರುತ್ತೋ ನಮಗೆ ಯಾರದೇ ಸಹಾಯ ಸಹಕಾರ ಸಿಗೋದಿಲ್ಲ. ನಂಬಿಕೆ ಇದ್ದಾಗ ಮಾತ್ರ ಪರಮಾತ್ಮನ ಸಹಕಾರ ಸಂಪರ್ಕ ಅನ್ನೋದು ಸಿಗೋದು. ವೇದನೆ ಬಗ್ಗೆ ಆಕೆಗೆ ಅಪಾರವಾದ ಹೆದರಿಕೆ ಇದೆ. ಸುತ್ತಲಿನವರು ಅದೊಂದು ಪುನರ್ಜನ್ಮ ಸಿಕ್ಕಂತೆ ಎಂದು ಎದುರಿಸಿದ್ದಾರೆ. ಈ ಭೀತಿಯಿಂದಾಗಿ ಆಕೆ ಉದ್ವೇಗಕ್ಕೆ ಒಳಗಾಗಿ ಬಿಗಿತದಿಂದಾಗಿ ಮಗು ಹೊರಗೆ ಬರಲಾರದಂತೆ ತನ್ನ ಗರ್ಭಕೋಶದ ದ್ವಾರಗಳನ್ನ ಮುಚ್ಚಿಕೊಳ್ಳುತ್ತಿದ್ದಾಳೆ. ಹಿಂದಿಗೂ ಇರುವ ಕೆಲವು ಮೂಲವಾಸಿಗಳ ಪಂಗಡದಲ್ಲಿ ಹೆರಿಗೆ ಕಾರ್ಯವು ಸುಲಲಿತವಾಗಿ ನೋಡಿ ಮಾಸ್ಟರ್, ಈ ಸಿಟಿ ಜೀವನದಲ್ಲಿ ಇರೋರೇನೆ ನೋವು ದುಃಖಕ್ಕೆ ಒಳಗಾಗುವಂಥದ್ದು, ಹೆರಿಗೆ ಭಯ ಅನ್ನೋದು ಪಡೋದು. ಅದೇ ಪಂಗಡಗಳಲ್ಲಿ ಆದಿವಾಸಿಗಳು, ಮೂಲ ನಿವಾಸಿಗಳೆಲ್ಲ ಸುಲಲಿತವಾಗಿ ಹೆರಿಗೆಯನ್ನ ಮಾಡ್ಕೊಳ್ತಾರೆ. ಯಾವ ನೋವು ಇಲ್ಲದೆ ಆಗುತ್ತಿತ್ತು. ವಾಸ್ತವದಲ್ಲಿ ಹೆರಿಗೆ ಸಮಯದಲ್ಲಿ ಹೆರಿಗೆ ನೋವಿನ ಬದಲು ಒಂದು ಅತ್ಯಾನಂದದ ಬ್ರಹ್ಮಾನಂದ ಸ್ಥಿತಿ ಅನ್ನೋದು ಇರುತ್ತೆ ಅಂತ ಇಲ್ಲಿ ತಿಳಿಸ್ಕೊಡ್ತಿದ್ದಾರೆ. ನೆನಪಿರಲಿ, ಇಂತಹ ಎಲ್ಲಾ ಸಂದರ್ಭಗಳಲ್ಲೂ ನಿಮಗೆ ಆಸರೆಯಾಗುವುದು ಅರಿವು ಮಾತ್ರ. ಇನ್ನೇನು ನಿಮಗೆ ಸಹಕಾರಿಯಾಗಲಾರದು. ಬದುಕಿನ ಎಲ್ಲಾ ಏಳು ಬೀಳುಗಳನ್ನ ನೀವು ಒಪ್ಪಿಕೊಳ್ಳದಿದ್ದರೆ ಆಗ ಬೆಳವಣಿಗೆಯು ನಿಮಗೆ ಅಸಹನೀಯ ವೇದನೆ ತರುತ್ತದೆ. ಬೇಸಿಗೆಯನ್ನ ಒಪ್ಪಿಕೊಳ್ಳಬೇಕು, ಅಂತೆಯೇ ಚಳಿಗಾಲವನ್ನು ಕೂಡ ಒಪ್ಪಿಕೊಳ್ಬೇಕು. ಅಯ್ಯೋ ಯಾಕಪ್ಪ ಬೇಸಿಗೆ ಬಂತು, ಯಾಕಪ್ಪ ಮಳೆ ಬಂತು, ಏನ್ ಕಾಲ ಬಂದ್ರು ನಾವು ಈ ದೂಷಿಸೋದನ್ನೋದು ಬಿಡೋದಿಲ್ಲ, ಯಾವುದನ್ನು ಸ್ವೀಕಾರ ಮಾಡ್ಕೊಳ್ಳೋದಿಲ್ಲ. ಈ ಸ್ವೀಕಾರ ಇಲ್ದೇ ಇರೋದ್ರಿಂದನೇ ನಮ್ಮ ಒಂದು ವೇದನೆ, ಪರಿತಾಪ ಅನ್ನೋದು ಶುರುವಾಗುತ್ತೆ. ಇದನ್ನೇ ನಾನು ಧ್ಯಾನ ಎಂದು ಹೇಳುವುದು. ನೀವು ಈವರೆಗೆ ಕೇಳಿರುವ ಅಳತಾದದನ್ನೆಲ್ಲ ಖಾಲಿ ಮಾಡಿ ನಾಶ ಮಾಡುವುದೇ ಧ್ಯಾನ. ಆಗ ನೋಡುವುದೇನು, ಆಗ ನಿಮಗೆ ಹೊಸತೊಂದರ ಉದಯದ ದರ್ಶನವಾಗುತ್ತೆ ಅಂತ ಇಲ್ಲಿ ತಿಳಿಸ್ತಿದ್ದಾರೆ. ಹಾಗೆ ಒಂದು ಉದಾಹರಣೆ ಕೂಡ ತಿಳಿಸ್ತಿದ್ದಾರೆ ಮಾಸ್ಟರ್ಸ್, ಅದೊಂದು ಹೇಳಿ ಮುಗಿಸ್ತೀನಿ. ಓಶೋ ಅವ್ರಿಗೆ ಒಬ್ರು ಸ್ನೇಹಿತರಿದ್ರಂತೆ. ಸ್ವಲ್ಪ ವಯಸ್ಸಾಗಿತ್ತಂತೆ. ಮೆಟ್ಲು ಜಾರಿ ಕೆಳಗ್ ಬಿದ್ದಿದ್ರಂತೆ ಮಾಸ್ಟರ್ಸ್. ಮೆಟ್ಲು ಜಾರಿ ಬಿದ್ದು ಫುಲ್ ಕಾಲೆಲ್ಲ ಅಂದ್ರೆ ಮೂಳೆ ಮುರಿದೋಗಿತ್ತಂತೆ. ಆ ವ್ಯಕ್ತಿ ಯಾವ ರೀತಿ ಅಂತ ಹೇಳಿದ್ರೆ ತುಂಬಾ ಆಕ್ಟಿವ್ ಪರ್ಸನ್. ಯಾವಾಗ್ಲೂ ಎಷ್ಟೇ ವಯಸ್ಸಾಗಿದ್ರು ಕೂಡ ತುಂಬಾ ಚಟುವಟಿಕೆಯಿಂದ ತುಂಬಾ ಚೆನ್ನಾಗಿ ಓಡಾಡ್ಕೊಂಡಿದ್ದಂತ, ಯಾವಾಗ್ಲೂ ಕೂರುವಂತ ಮನಸ್ಥಿತಿ ಇಲ್ದೇ ಇರೋಂತ ವ್ಯಕ್ತಿ, ಆಕ್ಟಿವ್ ಆಗಿರ್ತಾರೆ ಯಾವಾಗ್ಲೂ. ಒಂದ್ಸಲಿ ಅವ್ರನ್ನ ಇವ್ರು ನೋಡಕ್ ಹೋಗಿದ್ದಾರೆ. ತುಂಬಾ ಚಟುವಟಿಕೆ ಮನುಷ್ಯ, ಅಪಾರವಾದ ನೋವಿನಿಂದ ಹಾಸಿಗೆ ಹಿಡ್ದಿರ್ತಾರೆ. ವೃತ್ತರಾಗಿ ವಯಸ್ಸು 70 ಆಗಿದ್ರು ಕೂಡ ಚುರುಕಾಗಿ ಯುವಕರು ನಾಚುವಂತೆ ಕೆಲಸ ಮಾಡ್ತಿರ್ತಾರೆ. ಆದ್ರೆ ಒಂದು ಕ್ಷಣವೂ ಕೂರುವಂತಹವರಲ್ಲ ಅಂತವರು ಹಾಸಿಗೆ ಹಿಡ್ದಿದ್ದಾರೆ. ಅವ್ರನ್ನ ನೋಡ್ಲಿಕ್ಕೆ ಇವ್ರಿಗೆ ಬೇಜಾರಾಗ್ತಾ ಇದೆ. ವೈದ್ಯರು ಏನಂತ ತಿಳಿಸಿದ್ದಾರೆ ಅಂದ್ರೆ 3 ತಿಂಗಳು ರೆಸ್ಟ್, ಎಲ್ಲೂ ಎದ್ದೊಳಂಗಿಲ್ಲ, ಓಡಾಡಂಗಿಲ್ಲ ಅಂತ ತಿಳಿಸ್ಬಿಟ್ಟಿದ್ದಾರೆ. ಕಾಲು ಮುರಿದ ದುಃಖದಿಂದ ಅವರಿಗೆ ಹೀಗೆ ಮಲಗಿಕೊಂಡೇ ಇರುವುದು ಪ್ರಳಯವೇ ಆದಂತಾಗಿದೆ. ಅವ್ರಿಗೆ ಮೂಳೆ ಮುರಿದಿರೋದ್ರಿಂದ ಹಾಸಿಗೆ ಮೇಲೆ 3 ತಿಂಗಳು ಮಲ್ಕೋಬೇಕು ಅಂತ ಡಾಕ್ಟರ್ ಸಜೆಸ್ಟ್ ಮಾಡಿರೋದನ್ನ ಕೇಳಿಸ್ಕೊಂಡೆ ಏನೋ ಒಂದು ಅವ್ರ ಮನ್ಸಲ್ಲಿ ಪ್ರಳಯ ಆಗೋ ತರ ಆಗಿದೆ. ಒಂದಿನ ಇವ್ರು ಅಲ್ಲಿಗೆ ಹೋದಾಗ ಇವ್ರು ನೋಡಿದ ತಕ್ಷಣ ಆ ವ್ಯಕ್ತಿ ಅಳ್ಲಿಕ್ಕೆ ಶುರುವಾದ್ರಂತೆ. ಗಂಡಸರು ಅಳುವುದನ್ನು ನಾನು ನೋಡೇ ಇರಲಿಲ್ಲ. ಅದು ಅವರು ಅತ್ಯಂತ ಬಲಶಾಲಿ ಆಗಿದ್ರು, ಉಕ್ಕಿನ ಮನುಷ್ಯ ಅಂತಲೇ ಹೇಳ್ಬೋದು. ಜೀವನದಲ್ಲಿ ಎಲ್ಲವನ್ನ ಕಂಡಿದ್ರು, ಆದ್ರೂ ಕೂಡ ಪರಿಪಕ್ವವಾಗಿದ್ರು. ಅವರಿಗೆ ಇದೇನಿದು, ಅವ್ರು ಅಳೋದನ್ನ ನೋಡಿ ಇವ್ರಿಗೆ ಒಂಥರ ಅನ್ಸಿದೆ. ಇದೇನಿದು ನೀವು ಅಳುವುದೇ, ಅಂತಹದ್ದೇನಾಗಿದೆ ಈಗ ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ದಯವಿಟ್ಟು ನನಗೆ ಆದಷ್ಟು ಬೇಗ ಸಾವು ಬರಲಿ ಎಂದು ಆಶೀರ್ವದಿಸಿ. ಓಶೋ ಹೋಗಿದಾರಲ್ಲ, ಸೊ ಗೊತ್ತಿದೆ ಇವರೊಬ್ರು ಧ್ಯಾನಿ ಅಂತ ಹೇಳಿ.
ಸೊ ಅವ್ರನ್ನ ಕೇಳ್ಕೊಳ್ತಿದ್ದಾರೆ, ನನಗೆ ಸಾವು ಬಂದ್ಬಿಡ್ಲಿ ಅಂತ ಆಶೀರ್ವಾದ ಮಾಡಿ. ಇನ್ನು ಹೆಚ್ಚು ಕಾಲ ಬದುಕಲು ನನಗೆ ಬಯಕೆ ಇಲ್ಲ. 3 ತಿಂಗಳು ಹಾಸಿಗೆ ಹಿಡಿಯುವುದು ನನಗೆ ಸಾಧ್ಯನೇ ಇಲ್ಲ. ಅದನ್ನ ಕಲ್ಪಿಸಿಕೊಳ್ಳೋಕು ಕೂಡ ನನಗೆ ಸಾಧ್ಯ ಆಗ್ತಾ ಇಲ್ಲ. ಇದೊಂದು ಚಿತ್ರ ಹಿಂಸೆ ಅಂತ ಅವ್ರ ಹತ್ರ ಕೇಳ್ಕೊಳ್ತಿದ್ದಾರೆ. ಇನ್ನು ಬರೀ 3 ದಿನ ಆಗಿದೆ ಅವ್ರು ಬಿದ್ದು. 3 ದಿನನೇ ಅವ್ರಿಗೆ 3 ವರ್ಷ ಕಳೆದಷ್ಟು ಭಾಸ ಆಗ್ತಾ ಇದೆ. ನಿಮಗೆ ನನ್ನ ಸ್ವಭಾವ ಗೊತ್ತು, ನನಗೆ ವಿಶ್ರಾಂತಿಯಲ್ಲಿದ್ದು ಗೊತ್ತಿಲ್ಲ. ಅವ್ರು ಹೇಳ್ಕೊಳ್ತಾ ಇರೋದು ಆ ವಯಸ್ಸಾದಂತ ವ್ಯಕ್ತಿ, ನನ್ನ ಸ್ವಭಾವ ನಿಮಗೆ ಗೊತ್ತಿದೆ, ನಾನು ಯಾವಾಗ್ಲೂ ವಿಶ್ರಾಂತಿ ಪಡೆದವನೇ ಅಲ್ಲ, ಯಾವಾಗ್ಲೂ ಓಡಾಡ್ತಿರೋಂತ ವ್ಯಕ್ತಿ. ಈಗ ಹಾಸಿಗೆ ಮೇಲೆ ಬಿದ್ದಿರೋಕ್ ನನಗೆ ಆಗ್ತಾ ಇಲ್ಲ. ಆದಷ್ಟು ಬೇಗ ನನಗೆ ಸಾವು ಬರಲಿ ಅಂತ ಆಶೀರ್ವಾದ ಮಾಡಿ. ಹೆಚ್ಚು ಕಾಲ ಬದುಕಲು ನನಗೆ ಆಸೆ ಇಲ್ಲ ಅಂತ ಹೇಳಿ ಕೇಳ್ಕೊಳ್ತಿದ್ದಾರೆ. ಈ 3 ತಿಂಗಳು ವೈದ್ಯರ ಪ್ರಕಾರ ನನ್ನ ಉಳಿದ ಜೀವನವು ನಾನು ಬೇರೆಯವರ ಆಸರೆಯಲ್ಲಿ ಹೆಳವನಾಗಿ ಬದುಕಬೇಕಂತೆ. ಆಗಿರುವಾಗ ಬದುಕಿಗೆ ಏನು ಅರ್ಥ ಇದೆ ಅಂತ ಗೋಳಾಡ್ತಾನೆ. ಪ್ರತಿಯೊಬ್ಬರಿಗೂ ಇದೊಂದು ಕಾಡತ್ತೆ. ವಯಸ್ಸಾದ್ಮೇಲೆ ನಾವ್ ಯಾರ ಆಸರೆಗೂ ಒಳಗಾಗ್ಬಾರ್ದು. ಕ್ಷಣ ಮಾತ್ರದಲ್ಲಿ ಸಾವು ಬಂದ್ಬಿಡ್ಲಿ, ನರಳಾಡ್ಕೊಂಡ್ ಸಾಯೋದ್ ಬೇಡ ಅಂತ. ಅದು ಬೇಕು ಅಂದ್ರೆ ಮಾಸ್ಟರ್ಸ್, ನಿಮಗೆ ಬರುವಂತಹ ಸಣ್ಣ ಸಣ್ಣ ನೋವುಗಳನ್ನ ಅಲ್ಲಲ್ಲೇ ಉಪಶಮನ ಮಾಡ್ಕೊಳ್ಳಿ. ಧ್ಯಾನಕ್ಕೆ ಕೂತು ಗಮನಿಸಿ ಕ್ಲಿಯರ್ ಮಾಡ್ಕೊಳ್ತಾ ಬನ್ನಿ. ಸಫರ್ ಮಾಡ್ಕೊಳ್ತಾ ಹೋಗ್ಬೇಡಿ, ದುಃಖ ಮಾಡ್ಕೊಳ್ತಾ ಹೋಗ್ಬೇಡಿ. ಅದನ್ನ ಇಗ್ನೋರ್ ಮಾಡ್ತಾ 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 ನಾವೇನ್ ಮಾಡ್ತೀವಿ, ಫುಲ್ಲು ಕ್ಯಾನ್ಸರ್ ತನಕ ಹೋಗ್ಬಿಡ್ತೀವಿ. ಅವೆಲ್ಲ ಗೆಡ್ಡೆಗಳಾಗಿ ಬ್ಲಾಕ್ಸ್ ಗಳಾಗಿ ನಮ್ಮ ನಾಡಿಗಳಲ್ಲಿ ಉಳ್ಕೊಳ್ಳೋ ತರ ನಾವೇ ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತೀವಿ. ಸೊ ಇಲ್ಲಿ ಇವ್ರು ಅದನ್ನೇ ಹೇಳ್ತಿದ್ದಾರೆ, ಈ ಇಷ್ಟು ದಿನ ಎಳವನಾಗಿ ನಾನು ಬದುಕ್ಲಿಕ್ಕೆ ಇಷ್ಟ ಇಲ್ಲ, ನನಗೆ ಬೇಗ ಸಾವು ಕೊಟ್ಬಿಡಿ ಅಂತ. ಅವಾಗ ಓಶೋ ಅವ್ರು ಹೇಳ್ತಿದ್ದಾರೆ, ದಯವಿಟ್ಟು ಸ್ವಲ್ಪ ಧ್ಯಾನ ಮಾಡಿ, ನಾನು ನಿಮ್ಮ ಬಳಿ ಕುಳಿತುಕೊಳ್ತೀನಿ, ನೀವು ಒಂದು ಸರಳವಾದ ಧ್ಯಾನ ಮಾಡಿ. ಇಷ್ಟೇ, ನೀವು ಈ ದೇಹ ಅಲ್ಲ ಅಂತ ಅನ್ಕೊಳ್ಳಿ ಅಂತ ಒಂದು ಸೂಚನೆಯನ್ನ ಕೊಡ್ತಿದ್ದಾರೆ. ಧ್ಯಾನ ಮಾಡಿಪಾ ಅಂತ. ಅವರಿಗೆ ಸ್ವಲ್ಪ ಗಲಿಬಿಲಿ ಆಗತ್ತೆ ಆ ವ್ಯಕ್ತಿಗೆ. ಅವ್ರು ಹೇಳ್ತಾರೆ, ನೀವು ನನಗೆ ಏನು ಮಾಡುತ್ತಿದ್ದೀರಿ? ನೀವು ಧ್ಯಾನದ ಕುರಿತು ಹೇಳುವುದನ್ನೆಲ್ಲ ನಾನು ಕೇಳಿದ್ದೇನೆ. ಆ ವ್ಯಕ್ತಿಗೆ ಗೊತ್ತು ಇವ್ರು ಧ್ಯಾನದ ಬಗ್ಗೆ ಎಲ್ಲ ಹೇಳ್ತಾರೆ ಅಂತ ಎಲ್ಲ ಗೊತ್ತಿದೆ. ಆದ್ರೆ ನನಗೆ ಹೇಳ್ತಾ ಇದೆ ಅಂದ್ರೆ, ಅಷ್ಟು ಆಕ್ಟಿವ್ ಆಗಿ ಓಡಾಡ್ತಾ ಇರೋ ವ್ಯಕ್ತಿಗೆ ಈಗ ಮಲ್ಕೊಂಡಿದೀನಿ ಬೆಡ್ ರಿಡನ್ ಆಗಿ, ಧ್ಯಾನ ಮಾಡುವಂತ ಕುತ್ಕೊಳಕ್ಕೆ ಆಗದೆ ಇರೋನ್ಗೆ ಧ್ಯಾನ ಮಾಡುವಂತ ಇದಾರಲ್ಲ ಅಂತ ಒಂದ್ ಪ್ರಶ್ನೆ. ನನ್ನಿಂದ ಸುಮ್ಮನೆ ಕೂರುವುದು ಸಾಧ್ಯ ಇಲ್ಲ, ಆದ್ರಿಂದ ನನ್ನಿಂದ ಧ್ಯಾನ ಸಾಧ್ಯ ಇಲ್ಲ. ಸುಮ್ನೆ ಕುತ್ಕೊಳಕ್ ಆಗಲ್ಲಂತೆ ವ್ಯಕ್ತಿಗೆ, ನನಗೆ ಧ್ಯಾನ ಮಾಡಕ್ ಆಗಲ್ಲ ಅಂತ ಇನ್ಲೆಟ್ ಹೊಡಿತಿದ್ದಾರೆ. ಆಗ ಓಶೋ ಹೇಳ್ತಾರೆ, ಈಗ ನೀವು ಶಾಂತಿಯಿಂದ ಸುಮ್ಮನೆ ಕೂರಬೇಕಾದ ಅವಶ್ಯಕತೆಯೇ ಇಲ್ಲ. ನೀವು ಹಾಸಿಗೆಯಲ್ಲಿ ಮಲಗಿಬಿಟ್ಟಿದ್ದೀರಿ, ನೀವು ಕೂತ್ಕೊಳ್ಬೇಕಾದಂತ ಅವಶ್ಯಕತೆ ಇಲ್ಲ, ನೀವೀಗಾಗ್ಲೇ ಮಲ್ಕೊಂಡ್ಬಿಟ್ಟಿದ್ದೀರಾ. ಅದೊಂದು ಭಗವಂತನ ಕೃಪೆ ಅಂದ್ಕೊಳ್ಳಿ. ನೋಡಿ, ನೋವನ್ನ ವರವಾಗಿ ಸ್ವೀಕಾರ ಮಾಡಿ ಅಂದ್ರೆ ಇದೆ. ನಿಮ್ಮ ಜಾಗೃತ ಸ್ಥಿತಿಯನ್ನ ತಲುಪ್ಬೇಕಂದ್ರೆ, ನಿಮ್ಮ ಆತ್ಮಸ್ಥಿತಿ ಉನ್ನತ ಸ್ಥಿತಿಯನ್ನ ತಲುಪ್ಬೇಕಂದ್ರೆ ನೀವು ಇದನ್ನ ಸ್ವೀಕಾರ ಮಾಡಿ. ಭಗವಂತನೇ ಕೊಟ್ಟಿರೋ ಒಂದು ಅವಕಾಶ ಅಂತ ಅನ್ಕೊಳ್ಳಿ. ಸುಮ್ಮನೆ ನೀವು ಕಣ್ಣು ಮುಚ್ಕೊಳ್ಳಿ, ನಾನು ನಿಮಗೆ ಧ್ಯಾನವನ್ನ ಹೇಳ್ಕೊಡ್ತೀನಿ. ಮಲಗಿರೋ ಕಡೆನೆ ನೀವು ಕಣ್ಣು ಮುಚ್ಕೊಳ್ಳಿ, ನಾನು ಧ್ಯಾನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಂತರ ನಿಮಗೆ ಬೇಗ ಸಾವು ಬರಲಿ ಅಂತ ಆಶೀರ್ವದಿಸ್ತೀನಿ ಅಂತ ಕೂಡ ಅವರಿಗೆ ಭರವಸೆ ಕೊಡ್ತಿದ್ದಾರೆ. ನೀವು ಸಾಯಲು ಬಯಸಿದ್ದರೆ ಅದು ಖಂಡಿತವಾಗಿಯೂ ಒಳ್ಳೆಯದೇ. ಆದ್ರೆ ನನ್ನ ಆಶೀರ್ವಾದ ಕೆಲಸ ಮಾಡಬಹುದು ಅಥವಾ ಮಾಡದೆಯೂ ಇರಬಹುದು. ಅದು ಆಗುವವರೆಗೂ ಧ್ಯಾನ ಮಾಡಿ. ನಾನೇನೋ ನಿಮ್ಗೆ ಬ್ಲೆಸ್ ಮಾಡ್ಬಿಡ್ತೀನಿ ನಿಮ್ಗೆ ಸಾವು ಬರ್ಲಿ ಅಂತ. ಅದು ನಿಮ್ಗೆ ಸಾವು ಬರ್ಬೋದು, ಬರ್ದೇನೂ ಇರ್ಬೋದು. ಅದು ಬರೋ ತನಕನಾದ್ರೂ ನೀವು ಧ್ಯಾನ ಮಾಡಿ, ಆ ಸಮಯದಲ್ಲಿ ನೀವು ಧ್ಯಾನ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಿದ್ದಾರೆ. ಆಗ ಅವ್ರಿಗೆ ಅವರಿಗೆ ಇವ್ರು ಹೇಳ್ತಾ ಇರೋ ವಿಷಯ ಅರ್ಥ ಆಗ್ತದೆ. ಹೇಗೋ ಇನ್ಯಾವ ಕೆಲಸವನ್ನು ಮಾಡಕ್ ಆಗ್ತಾ ಇಲ್ಲ, ಕಾಲ್ ಮುರ್ಕೊಂಡ್ ಬಿದ್ದಿದ್ದೀನಿ, ಸೊ ಧ್ಯಾನವನ್ನಾದ್ರೂ ಕೂಡ ಮಾಡೋಣ ಅಂತ ಅವ್ರಿಗೆ ಮನಸ್ಸಿಗೆ ತಗೊಳ್ತಾರೆ ಅದನ್ನ. ಅವರಿಗೆ ಒಂದು ಸರಳ ಧ್ಯಾನವನ್ನ ಹೇಳ್ಕೊಡ್ತಾರೆ ಓಶೋರವರು. ಕೇಳಿಸ್ಕೊಳ್ಳಿ ಮಾಸ್ಟರ್ಸ್, ತುಂಬಾ ಚೆನ್ನಾಗಿದೆ. ಸುಮ್ಮನೆ ನಿಮ್ಮೊಳಗೆ ನೀವು ಹೋಗಿ, ಕಣ್ ಮುಚ್ಕೊಂಡು ನಮ್ಮೊಳಗೆ ನಾವು ಹೋಗೋದು ನಾವು ದಿನ ಪ್ರಾಕ್ಟೀಸ್ ಮಾಡ್ತಾ ಇದೀವಿ. ಹಾಗೂ ಹೀಗೆ ಹೇಳಿಕೊಳ್ಳಿ, ಇದು ನಾನಲ್ಲ, ದೇಹ ನನ್ನಿಂದ ದೂರ, ಬಲು ದೂರ, ದೂರ ದೂರಕ್ಕೆ ಮತ್ತು ದೂರಕ್ಕೆ ಹೋಗುತ್ತಿದೆ. ನೋಡಿ ಮಾಸ್ಟರ್ಸ್, ಇದು ನಾನಲ್ಲ, ದೇಹ ನನ್ನಿಂದ ದೂರ, ಬಲು ದೂರ, ದೂರ ದೂರಕ್ಕೆ ಮತ್ತು ದೂರಕ್ಕೆ ಹೋಗುತ್ತಿದೆ. ನಾನು ಬೆಟ್ಟದ ಮೇಲೆ ನಿಂತು ಅದನ್ನ ಸುಮ್ಮನೆ ಗಮನಿಸುತ್ತಿದ್ದೇನೆ. ದೇಹ ಅಲ್ಲಿ ಕೆಳಗಡೆ ಕತ್ತಲ ಕಣಿವೆಯಲ್ಲಿದೆ, ನನ್ನಿಂದ ಅಪಾರವಾದ ದೂರದಲ್ಲಿದೆ. ಈ ಒಂದು ವಾಕ್ಯವನ್ನ ಹೇಳ್ಕೊಳ್ಳಿ ಅಂತ ಹೇಳಿ ಓಶೋರವರು ತಿಳಿಸ್ಕೊಳ್ತಿದ್ದಾರೆ. ಎಷ್ಟು ಚೆನ್ನಾಗಿ ಅವರು ಸುಮ್ಮನೆ ಮಲ್ಕೊಂಡಿರೋರ್ಗು ಕೂಡ, ಬೆಡ್ ರಿಡನ್ ಆಗಿರೋರು, ಎಂತ ಕಾಯಿಲೆ ಇರೋರು ಕೂಡ
ಉಸಿರು ಗಮನಿಸ್ತಾ ಈ ವಾಕ್ಯಗಳನ್ನ ಹೇಳ್ಕೊಂಡಾಗ ಯಾವ ರೀತಿಯ ಅನುಭವ ಆಗಿದೆ ಅನ್ನೋದನ್ನ ಇಲ್ಲಿ ತಿಳಿಸ್ತಿದ್ದಾರೆ. ಹೀಗೆ ಅರ್ಧ ಗಂಟೆ ಕಳೆಯುತ್ತೆ. ನನಗೆ ಈ ಓಶೋವ್ರಿಗೆ ಟೈಮ್ ಆಗ್ತಾ ಇರುತ್ತೆ ಅಲ್ಲಿಂದ ಹೋಗ್ಬೇಕಂತ ಹೇಳಿ. ಎಷ್ಟು ಆಳವಾಗಿ ಧ್ಯಾನದಲ್ಲಿ ಮುಳುಗಿದ್ದಾರೆ ಅಂದರೆ 10 ನಿಮಿಷ ಕಣ್ಮುಚ್ಕೊಳ್ಳಿ ಅಂತ ಹೇಳಿದ್ದು ಈ ವಾಕ್ಯನ ಹೇಳ್ಕೊಳ್ತಾ, ಆದ್ರೆ ಆ ವ್ಯಕ್ತಿ ಅರ್ಧ ಗಂಟೆ ಆದ್ರೂ ಆಳವಾದ ಧ್ಯಾನ ಸ್ಥಿತಿಯಲ್ಲೇ ತಲುಪಿದ್ದಾರೆ. ಅವ್ರನ್ನ ಎಬ್ಬಿಸಕ್ಕೂ ಇವರಿಗೆ ಕಷ್ಟ ಆಗ್ತಾ ಇದೆ. ಹೆಂಗೆ ಇವ್ರು ಇಷ್ಟೊಂದು ಡೀಪ್ ಆಗಿ ಹೋಗಿದ್ದಾರೆ, ನಾನ್ ಹೆಂಗೆ ಎಬ್ಬಿಸ್ಲಿ ಅಂತ ಇವ್ರಿಗೆ ಮನ್ಸಾಗ್ತಿರಲ್ಲ. ಆದ್ರೆ ಅವ್ರನ್ನ ಎಬ್ಬಿಸ್ಲೇಬೇಕಿತ್ತು. ಅಷ್ಟಕ್ಕೆ ಏನಾಯ್ತು ಅಂತ ತಿಳ್ಕೊಳ್ದೆ ಹೋಗ್ಲಿಕ್ಕೂ ಸಾಧ್ಯ ಇಲ್ಲ ಅಲ್ಲ. ಸೊ ಏನ್ ಆಗ್ತಾ ಇದೆ ಅವ್ರ ಒಳಗಡೆ ಅನ್ನೋದು ತಿಳ್ಕೊಳ್ಬೇಕಂತ ಇವರು ನಿರ್ಧಾರ ಮಾಡಿರ್ತಾರೆ. ಅವರು ಏನು ಹೇಳುತ್ತಾರೋ ಅದನ್ನು ಕೇಳಲೇಬೇಕಿತ್ತು. ಕೊನೆಗೆ ನಾನು ಅವರನ್ನ ಮೃದುವಾಗಿ ಆಲಂಗಿಸಬೇಕಿತ್ತು. ಮೆತ್ತಗೆ ಅವ್ರನ್ನ ಹಿಂಗೆ ಅಳ್ಳಾಡಿಸ್ತಾರೆ ಮಾಸ್ಟರ್ಸ್. ದಯವಿಟ್ಟು ನನ್ನನ್ನು ಎಬ್ಬಿಸ್ಬೇಡಿ ಅಂತ ಅವರು ಕಣ್ಮುಚ್ಕೊಂಡೇನೆ ಹೇಳ್ತಿದ್ದಾರೆ. ನನ್ನ ಎಬ್ಬಿಸ್ಬೇಡಿ, ನನ್ನ ಡಿಸ್ಟರ್ಬ್ ಮಾಡ್ಬೇಡಿ ಅಂತ ಆ ವ್ಯಕ್ತಿ ಮಲ್ಕೊಂಡೇನೆ ಹೇಳ್ತಿದ್ದಾರೆ. ಅವಾಗ ಬಹುಶಃ ಹೇಳ್ತಾರೆ, ನಾನು ಹೊರಡ್ಬೇಕು, ನನಗ್ ಟೈಮ್ ಆಗ್ತಾ ಇದೆ. ಆಗ ಆ ವ್ಯಕ್ತಿ, ಮಲ್ಗಿರೋ ವ್ಯಕ್ತಿ ಹೇಳ್ತಿದ್ದಾನೆ, ಧ್ಯಾನದಲ್ಲಿರೋನು, ನೀವು ಬೇಕಾದ್ರೆ ಹೊರಡಬಹುದು, ನೀವು ಹೋಗಿ, ಅದಕ್ಕಾಗಿ ನನ್ನನ್ನು ಎಬ್ಬಿಸಬೇಡಿ, ನೀವು ಹೋಗೋದಕ್ಕೋಸ್ಕರ ನನ್ನನ್ನು ಎಬ್ಬಿಸ್ಬೇಡಿ. ಅಂದ್ರೆ ಅವನು ಎಷ್ಟು ಆತ್ಮಾನಂದವನ್ನ ಪಡಿತಿದ್ದಾನೆ ಅನ್ನೋದನ್ನ ಊಹೆ ಮಾಡ್ಕೊಳ್ಳಿ ಮಾಸ್ಟರ್ಸ್. ಇದು ತುಂಬಾ ಸುಂದರವಾಗಿದೆ. ಅವನು ಧ್ಯಾನ ಸ್ಥಿತಿಯಲ್ಲಿ ಹೇಳ್ಕೊಳ್ತಿದ್ದಾನೆ, ನನ್ನ ಎಬ್ಬಿಸ್ಬೇಡಿ, ತುಂಬಾ ಸುಂದರವಾಗಿದೆ. ಈ ದೇಹ ತುಂಬಾ 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 ದೂರದಲ್ಲಿ, ಮೈಲುಗಟ್ಟಲೆ ದೂರದಲ್ಲಿದೆ. ಅದನ್ನು ಆ ಆಳವಾದ ಕಣಿವೆಯಲ್ಲಿ ಬಿಟ್ಟು ನಾನು ಬೆಟ್ಟದ ತುದಿಯಲ್ಲಿ ಸೂರ್ಯ ರಶ್ಮಿಯಿಂದ ಬೆಳಗುತ್ತಿರುವ ಶಿಖರದ ಮೇಲೆ ಕೂತಿದ್ದೇನೆ. ಅವನಿಗೆ ಆ ಅನುಭವ ಆಗಿದೆ ಮಾಸ್ಟರ್ಸ್. ಅವನು ಒಂದು ಬೆಳಕು, ಅದು ಒಂದು ದೇಹ. ಆ ದೇಹಕ್ಕೆ ಆ ಕಾಯಿಲೆ ಬಂದಿರೋದು, ಆ ದೇಹ ಮಾತ್ರ ನರಳಾಡ್ತಾ ಇರೋದು. ನಾನು ಎಷ್ಟು ಅದ್ಭುತ, ನಾನು ಎಷ್ಟು ಚೈತನ್ಯದಿಂದ ತುಂಬಿರುವಂತಹ ಒಂದು ಸ್ಥಿತಿಯಲ್ಲಿ ನಾನು ಅದನ್ನ ಗಮನಿಸ್ತಾ ಇದ್ದೀನಿ ಅನ್ನೋ ವಿಚಾರವನ್ನ ತಿಳಿಸ್ತಿದ್ದಾನೆ. ನಾನು ಬೆಟ್ಟದ ತುದಿಯಲ್ಲಿ ಸೂರ್ಯರಶ್ಮಿಯಿಂದ ಬೆಳಗುತ್ತಿರುವ ಶಿಖರದ ಮೇಲೆ ಕುಳಿತಿದ್ದೇನೆ. ಇದು ತುಂಬಾ ಚೆನ್ನಾಗಿದೆ. ನನಗೆ ನೋವಿನ ಅನುಭವವೂ ಆಗುತ್ತಿಲ್ಲ. ನೋಡಿ ಮಾಸ್ಟರ್ಸ್, ಇದು ನಾವು ಮಾಡ್ಬೇಕಾಗಿರೋದು. ನೋವು ಬಂದಾಗ ನಾವು ಯಾವ ರೀತಿ ನಮ್ಮನ್ನ ನಾವು ಗಮನಿಸ್ಕೊಳ್ತೀವೋ ಆ ನೋವನ್ನ ನಾವು ಅಲ್ಲೇ ಉಪಶಮನ ಮಾಡ್ಕೊಳ್ಬಹುದು. ಅದು ಬಿಟ್ಟು ಪ್ರಶ್ನೆಗಳನ್ನ ಹಾಕೊಂಡು ಅದನ್ನ ಡೆಪ್ತ್ ಆಗಿ ತಗೊಂಡಾಗ ಅದು ದುಃಖಕ್ಕೆ ತಿರುಗುಳುತ್ತೆ. ಆ ದುಃಖವನ್ನ ಈಚೆ ಬರುವುದು ಬಹಳ ಸಾಧನೆ ಮಾಡ್ಬೇಕಾಗತ್ತೆ ಮಾಸ್ಟರ್ಸ್. ಅದಕ್ಕೇನೆ ಸ್ವಲ್ಪ ಸ್ವಲ್ಪನೇ ಬಂದಾಗ್ಲೇ ಗಮನಿಸ್ಕೊಳ್ಳಿ. ನಿಮ್ಮ ಪ್ರಜ್ಞೆಯ ಜೊತೆಯಲ್ಲೇ ಇದ್ದನ್ನ ನೋವು ಬರ್ತಾ ಇದೆ ಅಂದ್ರೆ ಪ್ರಜ್ಞೆ ಜೊತೆಲೇ ಇದೆ. ಅದನ್ನ ಇನ್ನೊಂದ್ ಸ್ವಲ್ಪ ಅರಿವಿನಿಂದ ಗಮನಿಸ್ಲಿಕ್ಕೆ ಶುರು ಮಾಡಿದಾಗ ಆ ನೋವಿಂದ ನಾವು ಮುಕ್ತಿಯನ್ನ ಪಡೆಯಬಹುದು. ಆ 3 ತಿಂಗಳುಗಳು ಅವರ ಜೀವನವೆಲ್ಲ ಅವಿಸ್ಮರಣೀಯವಾಗಿರ್ತದೆ. ಆ 3 ತಿಂಗಳು ಬೆಡ್ ರಿಡನ್ ಆಗಿ ಇರ್ಬೇಕಂತ ಹೇಳಿದ್ರಲ್ಲ, ಅದನ್ನ ಆನಂದವಾಗಿ ಕಳೆದ್ರಂತೆ ಮಾಸ್ಟರ್ಸ್. ಆ 3 ತಿಂಗಳು ಅವರ ವ್ಯಕ್ತಿತ್ವವನ್ನ ಪೂರ್ತಿಯಾಗಿ ಬದಲಿಸಿ ಬಿಟ್ಟವು. ಅವರು ಎಳವರಾಗಿಯೇ ಇದ್ರು ಕೂಡ 3 ತಿಂಗಳು ಕೂಡ ಎದ್ದು ಮೂಳೆ ಮುರಿದಿರೋದ್ರಿಂದ ಎದ್ದೋಡಾಡಂಗಿಲ್ಲ. ಆದ್ರೆ ಅವರಷ್ಟು ಆನಂದವಾಗಿ ಯಾರು ಇರ್ಲಿಲ್ಲ ಅಂತ ಹೇಳ್ತಿದ್ದಾರೆ. ಬಹಳಷ್ಟು ಸಮಯ ಮಲಗಿಯೇ ಕಾಲ ಕಳೆಯುತ್ತಿದ್ರು, ಆದ್ರೂ ಕೂಡ ಅವರಿಗಿಂತ ಆನಂದದಲ್ಲಿರುವ ವ್ಯಕ್ತಿಯನ್ನ ಕಾಣುವುದು ಸಾಧ್ಯವಿರ್ಲಿಲ್ಲ. ಆನಂದವನ್ನು ತಮ್ಮ ಸುತ್ತಲೂ ಪಸರಿಸುತ್ತಾರೆ. ಮತ್ತೆ ಬರೀ ಅವ್ರು ಮಾತ್ರ ಆನಂದ ಪಡೆಯೋದಲ್ಲದೆ ಎಲ್ರಿಗೂ ಕೂಡ ಆನಂದವನ್ನ ಹಂಚ್ತಿದ್ದಾರೆ. ಈಗ ಅವರು ಇದು ಶಾಪವಲ್ಲ, ಒಂದು ಆಶೀರ್ವಾದ ಅಂತ ಹೇಳ್ತಿದ್ದಾರೆ. ಹೀಗೆ ವೇದನೆಯು ಒಂದು ಆಶೀರ್ವಾದವಾಗಿ ಬದಲಾಗಬಹುದು, ಯಾರಿಗೆ ಗೊತ್ತು. ಆದರೆ ನೀವು ನಿಮಗೆ ಸಿಕ್ಕಿರುವ ಆಶೀರ್ವಾದವನ್ನ ವೇದನೆಯಾಗಿ ಮಾಡಿಕೊಂಡು ಪರಿತಪಿಸುತ್ತಿದ್ದೀರಿ ಅಂತ ಹೇಳ್ತಿದ್ದಾರೆ. ನೋಡಿ ಮಾಸ್ಟರ್ಸ್, ನಮಗೆ ಒಂದು ಅವಕಾಶ ಅನ್ನೋದು ಸಿಗತ್ತೆ. ಅದು ನೋವಾಗಿ, ಕಷ್ಟವಾಗಿ, ಯಾವುದೋ ಒಂದು ರೀತಿಯಾಗಿ ನಮ್ಮ ಜೀವನದಲ್ಲಿ, ಪ್ರಾಪಂಚಿಕದಲ್ಲಿ ಇರ್ಬೋದು, ಆಧ್ಯಾತ್ಮಿಕದಲ್ಲಿರ್ಬೋದು ಬರ್ತಾ ಇರತ್ತೆ. ಅದನ್ನ ನಾವು ವರವಾಗಿ ಸ್ವೀಕಾರ ಮಾಡಿ ಪ್ರಜ್ಞೆಯಿಂದ, ಅರಿವಿನಿಂದ ಗಮನಿಸಿ ಅದನ್ನ ವಾಸಿ ಮಾಡ್ಕೊಂಡಾಗ ನಮ್ಮಷ್ಟು ಬ್ರಹ್ಮಾನಂದ, ಆತ್ಮಾನಂದ ಸ್ಥಿತಿ ತಲುಪೋರು ಇನ್ಯಾರು ಇಲ್ಲ ಅನ್ನೋ ವಿಚಾರಗಳನ್ನ ಇಲ್ಲಿ ತಿಳಿಸ್ಕೊಡ್ತಿದ್ದಾರೆ. ಇದು ಮಾಸ್ಟರ್ಸ್ ನೋವು ಅನ್ನೋದ್ರ ಬಗ್ಗೆ ಓಶೋರವರು ತಿಳಿಸಿರ್ತಕ್ಕಂಥ ಕೆಲವು ಅದ್ಭುತವಾದ ವಿಚಾರಗಳು. ನಿರಾಕರಣೆ ಮಾಡಬಾರ್ದು, ಸ್ವೀಕಾರ ಇರ್ಬೇಕು, ಮತ್ತೆ ತಟಸ್ಥವಾದ ವೀಕ್ಷಣೆ ಇರ್ಬೇಕು, ನೋವಿನ ಕೇಂದ್ರವನ್ನ ತಲುಪಬೇಕು. ಆಗ ಮಾತ್ರ ಆ ಒಂದು ನೋವಿನಿಂದ ನಾವು ಬಿಡುಗಡೆಯನ್ನ ಹೊಂದಬಹುದು, ಆನಂದದ ಸ್ಥಿತಿಯನ್ನ ಪಡಿಬಹುದು ಅಂತ ಹೇಳಿ
ತಿಳಿಸ್ಕೊಟ್ಟಿದ್ದಾರೆ. ಇಷ್ಟು ಮತ್ತು ಈ ಒಂದು ವಿಚಾರವನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ PCSP ಚಾನಲ್ಗೂ ಹಾಗೂ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ದೀಪಾ ಮ್ಯಾಮ್. ಓಶೋ ಮಾಸ್ಟರ್ಗೂ ಥ್ಯಾಂಕ್ ಯು. ಎಷ್ಟು ಅದ್ಭುತವಾದ ಒಂದು ಪರಿಕಲ್ಪನೆ. ಅಂದ್ರೆ ನೋವು ಬಂದಾಗ ತಕ್ಷಣಕ್ಕೆ ನಾವು ಬೈಕೋತೀವಿ, ನನ್ಗೆ ಯಾಕೆ ಬಂತು, ಇದೆಲ್ಲ ಎಲ್ಲರೂ ಮಾಡುವಂಥದ್ದು, ಸಾಮಾನ್ಯ ಪ್ರಜ್ಞೆ ಇರೋರು ಮಾಡುವಂಥದ್ದು. ಆದ್ರೆ ಆಧ್ಯಾತ್ಮಿಕತೆಗೆ ಬಂದ್ಮೇಲೆ ಅರಿವಿಗೆ ಬಂದಿರೋದು, ನಮಗೆ ನೋವು ಬಂದಿರೋದು ನಮ್ಮ ಉನ್ನತಿಗಾಗಿ. ನಾನು ಆ ನೋವನ್ನ ಅರಿವಿನಿಂದ ನೋಡ್ಬೇಕು. ಆಗ ಏನಾಗುತ್ತೆ, ದೇಹ ಬೇರೆ ಆತ್ಮ ಬೇರೆ, ದೇಹ ಬೇರೆ ದೇಹಿ ಬೇರೆ. ದೇಹಕ್ಕೆ ಬಂದಿರೋದು ನೋವು, ಮನಸ್ಸಿಗೆ ಬಂದಿರೋದು. ಸೊ ಅದು ನೋಡ್ತಾ ಇರೋದು ನಾನು. ಆದ್ರೆ ನಾವೇನ್ ಅನ್ಕೊಂಡ್ಬಿಟ್ಟಿದೀವಿ, ದೇಹನೇ ನಾನು, ಪರ್ಮನೆಂಟ್ ಇದೆ ನಾನು ಅಂತ. ಅದಕ್ಕೆ ನಮಗೆ ದುಃಖಗಳು ಬರೋದು. ಹಾಗಾಗಿ ಫಸ್ಟ್ ನಾವ್ ಅದನ್ನ, ಅದು ನಾನಲ್ಲ, ನೋಡ್ತಾ ಇರೋದು ನಾನು. ಅದು ಸ್ಟೆಪ್ ಬೈ ಸ್ಟೆಪ್ ನೀವು ಎಷ್ಟು ನೀಟಾಗಿ ನಿಧಾನಕ್ಕೆ ವಿವರಿಸಿ ಮತ್ತೆ ಕೊನೆಗೆ ಅದನ್ನ ಸಮ್ಮರಿ ಹೇಳಿದ್ರಲ್ಲ, ಅಷ್ಟ್ರಲ್ಲೇ ನೀವೆಲ್ಲ ಕವರ್ ಮಾಡಿದ್ರಿ. ಸೊ ನಾವು ಅಕ್ಸೆಪ್ಟ್ ಮಾಡ್ಕೊಂಡಿದ ತಕ್ಷಣ ಅದು ಹೋಗಲ್ಲ. ಅದೇ ನಮ್ಗೆ ತಪ್ಪು ಕಲ್ಪನೆ ಇರುತ್ತೆ. ಅಕ್ಸೆಪ್ಟ್ ಮಾಡ್ಕೊಂಡ್ರೆ ನಂಗೆ ನೋವು ಹೋಗ್ಬಿಡುತ್ತೆ ಅಂದ್ರೆ ಅದನ್ನು ತಪ್ಪು. ಅಕ್ಸೆಪ್ಟ್ ಮಾಡ್ಕೊಂಡಿದ ತಕ್ಷಣ ನಾವು ಆ ನೋವಿಂದ ದೂರ, ಅರಿವಿನಿಂದ ನೋಡೋದಕ್ಕೆ ಪ್ರಾರಂಭಿಸ್ತೀವಿ. ಆಗ ಅದು ಇದ್ದಷ್ಟು ದಿನ ಇರ್ಬೇಕು ಅನ್ನೋಷ್ಟು ದಿವಸ ಇದ್ದು ಹೋಗುತ್ತೆ ಅನ್ನೋದು. ನಾವೇನ್ ಮಾಡ್ತೀವಿ, ಯಾರಾದ್ರೂ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂದ್ರೆ, ನಾನ್ ಮಾಡ್ತಾ ಇದ್ದೀನಿ, ನನ್ಗಿನ್ನ ಸರಿ ಹೋಗಿಲ್ಲ, ಫಸ್ಟ್ ಬರೋ ಪ್ರಶ್ನೆನೆ ಅದು. ನೀವ್ ಹೇಳಿದೆಲ್ಲವೂ ನಾನು ಅನುಭವಿಸಿದೀನಿ, ಅನುಭವಿಸಿರೋರು ಹೇಳಿರೋದನ್ನು ಕೇಳಿದೀನಿ. ಸೊ ಒಂದ್ ರೀತಿ ನೀವ್ ಹೇಳ್ತಾ ಹೋದಂಗೆ ನಾನು ಅದನ್ನೇ ಎಲ್ಲ ಗಮನಿಸ್ತಾ ಹೋದೆ. ಮತ್ತೆ ಕೊನೆಯಲ್ಲಿ ಅವರು ಕತೆ, ಉಷಾ ಅವ್ರು ಹೋಗಿದ್ದಾಗ ನಾನು ಈ ತರ ಧ್ಯಾನ ಮಾಡಲ್ಲ ಅಂತ ಹೇಳ್ದವ್ರುನು ಕೊನೆಗೆ ನಾನ್ ಮಾಡ್ತೀನಿ ನೀವ್ ಹೋಗಿ ಟೈಮ್ ಆಯ್ತು ಅಂದ್ರೆ ಅಂತ. ಅಂದ್ರೆ ಮಾಡ್ತಾ ಮಾಡ್ತಾ ಅದರ ರುಚಿ, ಆನಂದ ಸವಿದಾಗ್ಲೇ, ಅದನ್ನ ಆಳಕ್ ಹೋದಾಗ್ಲೇ ಗೊತ್ತಾಗೋದು ನಮಗೆ ಇದು ಅವಶ್ಯಕತೆ ಇತ್ತು. ನಾನ್ ಮಾಡದೇ ಇರೋರುನು ಅಷ್ಟ್ ನೋಡಿ 3 ತಿಂಗಳು ಆನಂದವನ್ನ ಕಳೆದು ಅವ್ರು ಎಲ್ಲ ಕಡೆನೂ ಅದನ್ನ ಪಸರಿಸಿದ್ರು. ಹಾಗಾಗಿನೇ ಧ್ಯಾನ ಮಾಡ್ತಾ ಮಾಡ್ತಾನೆ ಅದ್ರ ಬರೀ ಹೇಳಿದಕ್ ಮಾತ್ರ, ನೋಡಿದಕ್ ಮಾತ್ರ ಅಲ್ಲ, ನಾವೇ ಕುಳಿತು ಮಾಡ್ದಾಗ್ಲೇ ಅದ್ ನಮ್ಗೆ ಅನುಭವ ಆದಾಗ್ಲೇ ನಮಗ್ ಗೊತ್ತಾಗೋದು. ಅದ್ರ ರೇಣುಕಾ ಮ್ಯಾಮ್ ಮಾತಾಡ್ತಾರೆ ಅನ್ಸುತ್ತೆ, ಮಾತಾಡಿ ಮ್ಯಾಮ್. ಎಸ್ ಮ್ಯಾಮ್. ಮೇಡಮ್ ನಮಸ್ತೆ ಮೇಡಮ್. ನಮಸ್ತೆ ಮಾ, ನಮಸ್ತೆ ಮೇಡಮ್, ಇವಾಗ ನೀವ್ ಕತೆ ಹೇಳ್ತಾ ಇದ್ರ, ಅದು ಕಣ್ಣು ಹಂಗೆ ಮುಚ್ಕೊಂಡ್ಬಿಟ್ಟಿದೀನಿ ಮೇಡಮ್. ಆ ಒಳಗಡೆ ನಮ್ಮ ಆತ್ಮ ಅನ್ನೋದು ಒಂದು ಸ್ತಂಭ ಆಗ್ಬಿಟ್ಟಿದೆ, ಈ ದೇಹ ಕಳಿಸ್ತಾ ಇದೆ ಮೇಡಮ್. ಅದು ತುಂಬಾ ಅದ್ಭುತ ಆಯ್ತು ಮೇಡಮ್. ನನ್ಗೆ ನನ್ ದೇಹನೇ ಅಲ್ಲಿ ಇಲ್ಲ, ಏನು ಇಲ್ಲ. ಆ ಸ್ತಂಭ ಬೆಳಕ್ ಮಾತ್ರ, ಬೆಳಕ್ ಕೂಡ ಅಲ್ಲ, ಅದು ಗಟ್ಟಿ ಸ್ತಂಭ, ಮೇಲೆಗೆ ಕೆಳಗಡೆಗೆ ಒಂದೇ ಆಗ್ಬಿಟ್ಟಿದೆ ಮೇಡಮ್. ಈ ಭೌತಿಕ ದೇಹ ಅಲ್ಲಿ ಏನು ಇಲ್ಲ ಮೇಡಮ್, ಅಲ್ಲಿ ಅಂಟ್ಕೊಂಡಿದೆ ಅಷ್ಟೇ ಮೇಡಮ್. ತುಂಬಾ ಚೆನ್ನಾಗಿದೆ ಮೇಡಮ್. ನೋಡಿ, ನೀವ್ ಅನ್ಭವಿಸ್ಬಿಡ್ತೀರಾ ಅಲ್ಲಲ್ಲೇ. ಮೇಡಮ್ ಇವತ್ತು ಹೇಳಿದ್ರೆ ನೀವು ಎಷ್ಟು ಅದ್ಭುತ ಅಂದ್ರೆ, ನಮ್ಗೆ ಇವತ್ತು ಒಂದು ಮಿರಾಕಲ್ಸ್ ನಡೆದಿದೆ ಮೇಡಮ್. ನಮ್ ಫ್ರೆಂಡ್ಗೆ, ನೀವು ಡಾಕ್ಟರ್ ಏನ್ ಗೊತ್ತಾಗಿರುತ್ತೆ ಮೇಡಮ್, ಅದೆಲ್ಲ ನಂಗೇನ್ ಗೊತ್ತಿಲ್ಲ. ಅವ್ರಿಗೆ ಕೂತ್ಕೊಂಡಿದ್ರೆ ಹಂಗೆ ಟೈಟ್ ಆಗ್ಬಿಡೋದು ಮೇಡಮ್, ಮೈಯೆಲ್ಲ ಬೆನ್ನೆಲ್ಲ ಅಂತ ಇದ್ರು. ಅಮರೀನ್ ಅಂತ ಮೇಡಮ್ ನನ್ ಫ್ರೆಂಡ್. ಅವ್ರಿಗೆ ಧ್ಯಾನದಲ್ಲೇ ಗಡ್ಡೆ ತೆಗೆದಿದ್ರಂತೆ. ಒಂದ್ಸಲ ನಂಗೆ ಹೇಳಿದ್ರು ಅವ್ರು, ನಿನಗೆ ಏನು ಆಗ್ತಾ ಇದೆ 100% ಅದ್ ಆಗ್ತಾ ಇರೋದು ಅದು ಧ್ಯಾನದಲ್ಲಿ ಅಂತ ಹೇಳಿದ್ದೆ ಮೇಡಮ್. ಮೊನ್ನೆ ಅವ್ರ ಡಾಕ್ಟರ್ ಹತ್ರ ಹೋದ್ರೆ 30,000 ಆಗುತ್ತೆ ಒಂದ್ ಇಂಜೆಕ್ಷನ್ ತಿಂಗಳಿಗೆ, ನೀವು ಅದು ಹಾಕ್ಸ್ಕೋಬೇಕು. ಮತ್ತೆ ನಿಮ್ಗೆ TB ಅಟ್ಯಾಕ್ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಓಪನ್ ಆಗಿ ಹೇಳ್ಬಿಟ್ಟಿದ್ದಾರೆ ಸಂಜಾನಲ್ಲಿ ಮೇಡಮ್. ನಮ್ಮ ತಮ್ಮ ಮಕ್ಕಳು ಅವರು MD ಅವರು ಇಲ್ಲಿ ಬೆಂಗಳೂರಲ್ಲಿ ಇದ್ದಾರೆ. ಅವರು ಸಜೆಷನ್ ಕೊಟ್ಟಿರೋ ಡಾಕ್ಟರ್ಗೆ, ಅಲ್ಲಿ ಹೋಗಿ ನೀವು ಬೇಗ ಹೋಗಿ ತೋರಿಸ್ಕೊಳ್ಳಿ ನೀವು ಅಂತ ಹೇಳಿ, MR ಸ್ಕ್ಯಾನಿಂಗ್ ಎಲ್ಲ ನೋಡಿ. ಅವಾಗ ಬಂದ್ರ ನನ್ನ ಹತ್ರ ಅವ್ರು ಹೇಳಿದ್ರು, ಭಯ ಅನ್ನೋದು ಬಿಟ್ಬಿಡು, ಇದು ನಿಂದೇ ಕಾಯಿಲೆ, ಇನ್ಯಾರ್ದು ಅಲ್ಲ ಇದು. ಇದನ್ನ ನೀನ್ ಮಾಡಿಲ್ಲ ಅಂತ ಮಾತ್ರ ನೀನು ಎಸ್ಕೇಪ್ ಆಗ್ಬೇಡ. ಈ ಜನ್ಮದಲ್ಲಿ ಅಲ್ಲ, ಇದು ಹಿಂದಿನ ಜನ್ಮದ್ದು. ಈ ದೇಹ ನೀನ್ ಕೊಟ್ಟಿರೋದು ಈ ಜನ್ಮದಲ್ಲಿ ತೊಳೆಯೋದಕ್ಕೆ, ಮುಂದಿನ ಜನ್ಮದಲ್ಲಿ ಮುಕ್ತಿಗೋಸ್ಕರ. ಇದು ಇನ್ನೇನು ಇಲ್ಲ, ನೀನ್ ಇಲ್ಲೇನು ಈ ಭೌತಿಕವಾಗಿ ನೀನೇನು ಇಲ್ಲ, ಇದು ಮಾತ್ರ ಕ್ಲಿಯರ್ ಮಾಡ್ಕೊಳಕ್ ನೀನ್ ಇರೋದು ಅಂತ ಹೇಳಿದ್ರೆ, ಡಾಕ್ಟರ್ ಹೇಳಿದ್ರಂತೆ, ಮಾಂಸ ಕಡೆನೆ ನೀನ್ ನೋಡ್ಬಾರ್ದಮ್ಮ, ಅದ್ ನೋಡಿದ್ರೆ ನಿನಗೆ ಆಯಾಸ ಕೂಡ ಇರಲ್ಲ ಅಂತ. ಬಿಟ್ಟವ್ರು 2 ವರ್ಷ ಆಯ್ತು ನನ್ ಜೊತೆ ಬಂದು, ಬಿಟ್ಟೆ 2 ವರ್ಷ ಆಯ್ತು ಅವ್ರು ಬೆಳ್ಳುಳ್ಳಿನೂ ನಾನ್ ವೆಜ್. ಇದು ಎಷ್ಟು ಮಿರಾಕಲ್ಸ್ ಮೇಡಮ್. ಆಂಟಿ ನಮ್ಗೆ ನಿಮ್ ಜೊತೆ ಸೇರಿದ್ದು ಡ್ಯೂಟಿ ಅವಾಗ ಅವ್ರಿಗೆ 40 ಲಕ್ಷ ಅವ್ರಿಗೆ ಪ್ಯಾಕೇಜ್ ಮೇಡಮ್.
ನಾನ್ ಬಿಟ್ಬಿಡ್ತೀನಿ ಆಂಟಿ, ನಂಗೆ ತುಂಬಾ ಟೆನ್ಷನ್ ಆಗ್ತಾ ಇದೆ. ಯಾಕೆ ಬಿಟ್ಬಿಡ್ತೀಯಾ ಅಂತ ಹೇಳ್ದೆ ಮೇಡಮ್. ಆಮೇಲೆ ನನ್ಗ್ ಮನೆಯಲ್ಲಿ ಇರ್ಬೇಕು, ಪ್ರೀತಿಯಾದ ಗಂಡ ಇದೆ, ಬದುಕಷ್ಟಿದೆ, ನನ್ಗೆ ಮಕ್ಳಿದಾರೆ, ನಾನ್ ಮನೇಲಿ ಸ್ಪೆಂಡ್ ಮಾಡ್ ಬಿಟ್ಬಿಡು. ಹಂಗಾದ್ರೆ ನನ್ನನ್ನೇ ಕೇಳ್ತೀಯಾ? ನಾನ್ ಅದ್ರಲ್ಲಿ ಏನೂ ಇಲ್ಲ. ನಿನ್ಗೆ ಇಷ್ಟ ಇದ್ರೆ ನಾನ್ ಧ್ಯಾನ ಮಾಡ್ಬೇಕು, ನಾನ್ ಜ್ಞಾನ ಪಡಿಬೇಕು, ನಿನಗ್ ಬದುಕೋಷ್ಟಿದೆ ಅಂದ್ರೆ ಬಿಟ್ಬಿಡು, ಏತಕ್ ಮಾಡ್ತೀಯಾ ಅಂತ ಹೇಳಿದ್ರೆ. ಅದು ಕೂಡ 2 ವರ್ಷ ಆಯ್ತು ಅವ್ರು ಡ್ಯೂಟಿ ಕೂಡ ಬಿಟ್ಬಿಟ್ಟು ಹ್ಮ್ ಮೇಡಮ್. ಅವರು ದೇವರಲ್ಲಿದ್ರು ಹ್ಮ್ ಅವರು ಕವಿಯತ್ರಿ ಮೇಡಮ್, ಎಷ್ಟು ಬರೀತಾರೆ ಮೇಡಮ್ ಅವರು. ಆ ಕವಚಗಳ ಬಗ್ಗೆ ಒಂದು ಬುಕ್ ಬರ್ದಿದ್ದಾರೆ ಮೇಡಮ್. ಮೊನ್ನೆ ಅಪಾರ್ಟ್ಮೆಂಟ್ ಅಲ್ಲಿ ಅದೇ ನಾವು ಎಲ್ರನ್ನೂ ಸೇರ್ಸಿ ಮಾತಾಡಿದ್ ಮೇಡಮ್. ಆಮೇಲೆ ಇದು ಸಂತೋಷ. ಇದು 4 ತಿಂಗಳಾಯ್ತು ಮೇಡಮ್ ಇದಾಗಿ. ಅವ್ರ ಆಸ್ಪತ್ರೆಗೆ ಹೋಗ್ಬಿಟ್ಟು ನಾನು 100% ಹೇಳ್ದೆ, 100% 2 ತಿಂಗಳಲ್ಲಿ ನಿನ್ ಕ್ಲಿಯರ್ ಆಗುತ್ತೆ, ನೀನ್ ಎಕ್ಸ್ಪೆಕ್ಟ್ ಮಾಡು, ನೀನ್ ರಿಸೀವ್ ಮಾಡ್ಕೋ, ಅದು ನಿನ್ ಒಳಗಡೆ ನೀನ್ ಹೋಗು, ಕೃತಜ್ಞತೆ ಹೇಳು ಪ್ರತಿಯೊಂದು ಪಾರ್ಟ್ಗೂನು ಅಂತ ಫುಲ್ ಹ್ಮ್ ಧ್ಯಾನಕ್ಕೆ ಹೊರಟೋದ್ರು ಮೇಡಮ್ ಅವರು. ಇವತ್ತು ಬ್ಲಡ್ ಕೊಟ್ಬಿಟ್ಟು ಡಾಕ್ಟರ್ ಹತ್ರ ಹೋಗಿದ್ದಾರೆ, 75% ಇನ್ಫೆಕ್ಷನ್ ಇತ್ತು ಅಂತ ಹೇಳಿ 0% ಬಂತೆ ಮೇಡಮ್. ಏನು ಇಲ್ಲಂತೆ ಸೂಪರ್. ಮೇಡಮ್ ಅವ್ರಿಗೆ. ಡಾಕ್ಟ್ರು ಹ್ಮ್ ಆಶ್ಚರ್ಯ ಪಟ್ರಂತೆ, ಏನಿದು ಮಾಯೆ ಇದು ಅಂತ. ಅವಾಗ ಸೂಪರ್. ಹೇಳ್ದೆ, ಡಾಕ್ಟರ್ ನೀವ್ ಹೇಳಿ, ಬರೋ ನಮ್ಮಂತವ್ರು ಬಂದ್ರೆ ಈ ತರ ಭಯ ಹಿಡಿಸ್ತಿರಲ್ಲ, ಅವ್ರಿಗೆ ಈ ತರ ಮಾಡಿ ಅಂತ ಹೇಳಿ ಅವ್ರ ಧೈರ್ಯ ಹಿಡಿಸಿ ಅಂತ ಹೇಳು ಅಂತ ಹೇಳ್ದೆ ಮೇಡಮ್. ಸೂಪರ್ ಅಮ್ಮ. ಒಳ್ಳೇದು ಒಳ್ಳೇದು. ಪ್ರತಿ ಎಷ್ಟೊಂದು ದಿನ ಕೇಳ್ತಾರೆ ಓಶೋ ಮೇಡಮ್ ಅವರು ಕೂಡ ಆಸ್ಪತ್ರೆಗೆ. ಏನೇ ಆದ್ರೂ ನೆಂಟ್ರಂಗ್ ನೋಡಿ ಅಂತ ಹೇಳಿದಾರೆ. ಎಷ್ಟ್ ಚೆನ್ನಾಗಿದೆ ನೋಡಿ, ಸುಲಭವಾಗಿದೆ. ಬರ್ತಾರೆ ಹೋಗ್ತಾರೆ, ಅವ್ರೇನ್ ಯಜಮಾನ್ರಲ್ಲ ಆ ತರ ನೋಡುವಂತದ್ದು. ಎಷ್ಟು ಚೆನ್ನಾಗಿ. ಮತ್ತೆ ಮೇಡಮ್ ಶುಗರ್ ದೇಹದ. ಇತ್ತು, ಹೌದು. ಶುಗರ್ ಇತ್ತು, ಈ ಧ್ಯಾನಕ್ ಹ್ಮ್ ಬಂದೆ. ಈ ವಯಸ್ಸಲ್ಲಿ ನೀನ್ ಏನ್ ಮಾಡ್ಬೇಕು, ತಲೆ ಕಟ್ಸ್ಬೇಕಾ? ಜ್ಞಾನೋದಯ ಆಯ್ತು, ಯಾರಿಗೂ ತಲೆ ಕಟ್ಸೋಷ್ಟಿಲ್ಲ. ನನ್ ಮಗ ನಂದಲ್ಲ, ನನ್ ಸೊಸೆ ನಂದಲ್ಲ, ಈ ಮನೆ ನಂದಲ್ಲ, ಆ ಯೂನಿವರ್ಸ್ ಕೊಟ್ಟಿದೆ ನನ್ಗೆ, ಎಷ್ಟ್ ಶಕ್ತಿ ಇದ್ರೆ ಅಷ್ಟು ಕ್ಲೀನ್ ಮಾಡ್ಬೇಕು, ಅಲ್ಲಿ ನಾನ್ ಕೂತ್ಕೋಬೇಕು, ಇಷ್ಟೇ ಮೇಡಮ್. ತುಂಬಾ ಚೆನ್ನಾಗಿದೆ ಮೇಡಮ್ ನಾವೆಲ್ಲ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ತುಂಬಾ ಥ್ಯಾಂಕ್ ಯು ಮಾ. ಚೆನ್ನಾಗಿದೆ ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು ಥ್ಯಾಂಕ್ ಯು. ಮೇಡಮ್. ಎಸ್ ಥ್ಯಾಂಕ್ ಯು ರೂಪಮ್ಮ ಮೇಡಮ್. ಮಾತಾಡಿ. ಥ್ಯಾಂಕ್ ಯು ರೇಣುಕಮ್ಮ ಮ್ಯಾಮ್. ನಮಸ್ ನಮಸ್ತೆ ಶುಭ ಮ್ಯಾಮ್, ಮಾತಾಡಿ. ನಮಸ್ತೆ ಮಾ. ನಮಸ್ತೆ ದೀಪಾ ಮ್ಯಾಮ್. ನಮಸ್ತೆ ಮಾ, ನಮಸ್ತೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನೋವು ತುಂಬಾ ಚೆನ್ನಾಗಿತ್ತು ಟಾಪಿಕ್ ಇವತ್ತು. ಕೆಲವೊಂದ್ಸಾರಿ ನಾವು ಮಾರ್ನಿಂಗ್ ಸೆಷನ್ ತುಂಬಾ ಅಟೆಂಡ್ ಮಾಡ್ತೀನಿ, ಈ ಮಧ್ಯಾಹ್ನದ ಹೊತ್ತು ಸಾಧ್ಯ ಆಗ್ತಿರ್ಲಿಲ್ಲ. ಆದ್ರೆ ಇವತ್ತು ಮೊನ್ನೆ ಮೊನ್ನೆ ಎಲ್ಲ ನಾ ಕೇಳ್ದೆ ಕೆಲವೊಂದು. ಆಮೇಲೆ ಅನ್ಕೊಂಡೆ ಇಲ್ಲ, ಯಾವುದು ಬಿಡಬಾರ್ದು, ಎಲ್ಲದರಲ್ಲೂ ಒಂದೊಂದು ತಿಳ್ಕೊಳ್ಳೋದಿರುತ್ತೆ. ಆಮೇಲೆ ಈ ಆಧ್ಯಾತ್ಮಿಕ ಪಯಣ ಅಂತಂದ್ರೆ ಆ ಎಲ್ಲ ಟಾಪಿಕ್ಸ್ನು ನಾವು ಕೇಳಿದ್ರೆ ನಮ್ಮ ಆತ್ಮ ಉನ್ನತಿಗೆ ಹೋಗೋದು ಅನ್ನೋದು ನನಗೆ ಅರಿವಿಗೆ ಬಂತು. ಹಾಗಾಗಿ ಇವತ್ತಿನಿಂದ ಕಂಪಲ್ಸರಿ ಅಟೆಂಡ್ ಮಾಡಲೇಬೇಕು ಅಂತೇಳಿ ಇದು ಕೇಳಿಸ್ಕೊಂಡೆ ಇವತ್ತು. ತುಂಬಾ ಚೆನ್ನಾಗಿತ್ತು. ಓಶೋ ಅವರು ನಿಜವಾಗ್ಲೂ ಎಷ್ಟು ಜ್ಞಾನಿಗಳು ಅಂತಂತ ಇಲ್ಲೇ ಗೊತ್ತಾಗತ್ತೆ. ಅಂದ್ರೆ ಆ ಪೇಯ್ನ್ ಅನ್ನೋದನ್ನ ನಾವೇನ್ ಮಾಡ್ತೀವಿ, ನಾವು ಅದನ್ನ ಟ್ರೀಟ್ ಮಾಡಲ್ಲ, ಅತಿಥಿ ತರ ತಗೊಳ್ತೀವಿ. ಬಂದ ತಕ್ಷಣ ಏನ್ ಮಾಡ್ತೀವಿ, ಅದ್ರೊಳಗಡೆನೆ ನಾವು ಹೋಗ್ತೀವಿ, ಸಪ್ರೇಟ್ ಆಗಲ್ಲ ನಾವು ಅದರಿಂದ, ಅದೇ ನಾವು ಅಂತ ಅನ್ಕೊಂತೀವಿ. ಸೊ ಈ ಜ್ಞಾನ ಎಲ್ರಿಗೂ ಇರಲ್ಲ ಮೇಡಮ್, ನಿಜವಾಗ್ಲೂ. ಹೌದು. ಯಾಕೆಂದ್ರೆ ಇದು ಆಧ್ಯಾತ್ಮಕ್ ಬಂದಾಗ, ಈ ತರ ಸ್ಪಿರಿಚುವಲ್ ಸೊಸೈಟೀಸಿಗೆ ಬಂದ್ರೇನೆ ನಮಗೆ ಅದು ಗೊತ್ತಾಗೋದು. ಫಸ್ಟ್ ಎಲ್ಲ ಹ್ಮ್ ನಾನು ಸಫರ್ ತುಂಬಾ ಮಾಡಿದೀನಿ, ಸಣ್ಣ ಪುಟ್ಟಕ್ಕೆಲ್ಲ ಕಿರ್ಚಾಡೋದು, ಅರ್ಚಾಡೋದು, ಎಲ್ಲ ಹ್ಮ್ ತುಂಬಾ ಆಗಿದೆ. ಆದ್ರೆ ಈಗ ಈ ವರ್ಷದಿಂದ ನಾನು ಇಲ್ಲಿಗೆ ಬಂದಿದ್ದೀನಿ. ನಿಜವಾಗ್ಲೂ ನನಗೆ ಒಂದು ಪ್ರಶ್ನೆ ಏನಂದ್ರೆ, ಆಧ್ಯಾತ್ಮ ಅನ್ನೋದು ಈಗ ಜನ್ಮ ಜನ್ಮಕ್ಕೂ ವರ್ಗಾವಣೆ ಆಗತ್ತಾ ಮ್ಯಾಮ್? ಹೌದು. ಅಂದ್ರೆ ಈಗ ನೀವು ಎಲ್ಲಿಗೆ ಬಿಟ್ಟು ಹೋಗ್ತಿರೋ ಅದು ನೆಕ್ಸ್ಟ್ ಕಂಟಿನ್ಯೂಷನ್. ಆ ಈಗ ನೀವು ಅದೇ. ಇಲ್ಲಿ ಧ್ಯಾನಕ್ಕೆ ಸೇರ್ಕೊಂಡಿದೀರಾ. ಈ ಧ್ಯಾನಕ್ಕೆ ಹಾ. ಸೇರ್ಕೊಂಡು ಆ ಎಲ್ಲಿವರೆಗೆ ನಿಮ್ಮ ಧ್ಯಾನ ಸಾಧನೆ ಆಗಿದ್ಯೋ, ಅಂದ್ರೆ ಈಗ ಒಂದು ಥರ್ಡ್ ಐ ಓಪನ್ ಆಗುವವರೆಗೂ ಆಗಿದೆ ಅಂತ ಅನ್ಕೊಳ್ಳಿ, ಅಥವಾ ಇನ್ನೇನೋ ಒಂದು ಬರೀ ಜಸ್ಟ್ ಧ್ಯಾನ ಸ್ಥಿತಿಯಲ್ಲಿ ಕುತ್ಕೊಳ್ಳೋಂಥದ್ದಾಗಿದೆ ಅನ್ಕೊಳ್ಳಿ. ನೆಕ್ಸ್ಟ್ ಹ್ಮ್. ಧ್ಯಾನ ಸ್ಥಿತಿಯಿಂದ ನೆಕ್ಸ್ಟ್ ಏನಾಗ್ಬೇಕೋ ಅದು ನೆಕ್ಸ್ಟ್ ಜನ್ಮದಲ್ಲಿ ಕಂಟಿನ್ಯೂಷನ್ ಅಲ್ಲಿ ಇರುತ್ತೆ. ಹಾ ಹಾ. ಈಗ ಎಸ್ ಕೆಲವರಿಗೆ ಮ್ಯಾಮ್. ಎಷ್ಟೊಂದು ಅನುಭವಗಳ ಆಗಿ ತಕ್ಷಣ ಕೂತ್ಕೊಂಡ ತಕ್ಷಣ ಅವ್ರಿಗೆ ಎಲ್ಲಾ ರೀತಿಯದು ಕನೆಕ್ಷನ್ ಸಿಗ್ತಾ ಹೋಗುತ್ತೆ ನೋಡಿ. ಹಾ. ಆಸ್ಟ್ರಲ್ ಟ್ರಾವೆಲ್, ಆಸ್ಟ್ರಲ್ ಸರ್ಜರಿ, ಇವೆಲ್ಲ ಹಿಂದಿನ ಜನ್ಮದಲ್ಲೆಲ್ಲ ಸಾಧನೆ ಮಾಡಿರ್ತಾರೆ, ಹೆಚ್ಚೆಚ್ಚು ಸಾಧನೆ ಮಾಡಿರ್ತಾರೆ. ಅವ್ರಿಗೆ ಒಂದು ಕನೆಕ್ಟಿವಿಟಿ, ಒಂದು ಲಿಂಕ್ ಬೇಕಿರುತ್ತೆ. ಧ್ಯಾನ ಕೂತ್ಕೊಂಡ ತಕ್ಷಣ ಅವ್ರಿಗೆ ಪ್ರೋಸೆಸ್ ಶುರು ಆಗ್ಬಿಡುತ್ತೆ, ಟಕ್ ಟಕ್ ಅಂತ. ಎಸ್ ಮ್ಯಾಮ್. ಅಂದ್ರೆ ನಾನು ಗಮನಿಸ್ಕೊಂಡಿದ್ದೀನಿ ಮೇಡಮ್, ಹುಟ್ಟಿದಾಗಿನಿಂದ ಇಲ್ಲಿಯ ತನಕ ಏನ್ ನನಗೆ ಒಂದು 39 ಇಯರ್ ವರ್ಗುನು ನನಗೆ ಧ್ಯಾನ ಅಂದ್ರೆ ಗೊತ್ತಿಲ್ಲ, ಏನಿಲ್ಲ. ಅಂದ್ರೆ ಒಂದು 13 ಇಯರ್ಸ್ ಮಾತ್ರ ನಾನು ಸ್ವಲ್ಪ ಎಕ್ಸಸೈಸಸ್ ಯೋಗ ಕ್ಲಾಸಲ್ಲಿ ಇದ್ದೆ. ಅಲ್ಲಿಂದ ನನಗೆ 1 ವರ್ಷದಲ್ಲಿ ಈ ಕನೆಕ್ಟ್ ಆಗಿದ್ದಷ್ಟೇ. ಆದ್ರೆ ಫಸ್ಟಿಗೆ ಕನೆಕ್ಟ್ ಆಗ 2-3 ತಿಂಗಳು ಮುಂಚೆ ಸುಮ್ನೆ ಧ್ಯಾನ ಕೂತಿದ್ದೀನಿ, ಆದ್ರೆ ಅನಪಾನಸತಿ ಧ್ಯಾನ ಅಂತ ಗೊತ್ತಿಲ್ಲ.
ಹ್ಮ್ ಕೂತ್ಕೊಂಡಾಗ ನನ್ನ ನಾನೇ ಅಬ್ಸರ್ವ್ ಮಾಡ್ಕೊಂಡಿದ್ದೀನಿ. ತಲೆ ಮೇಲೆ ಏನೋ ಒಂದು ಭಾರವಾಗಿರೋ ಒಂದು ಸೆನ್ಸೇಷನ್ ಆಗಿದೆ. ಇದೇನೋ ಒಂಥರ ಹ್ಮ್ ಚೆನ್ನಾಗಿದೆ ಅಂತೆಲ್ಲ ಕೂತಿದ್ದೀನಿ. ಆದ್ರೆ ಆಮೇಲೆ ಧ್ಯಾನದಲ್ಲಿ ಎಷ್ಟು ಟೈಪ್ಸ್ ಬುದ್ಧನ ಬಗ್ಗೆ ಎಲ್ಲ ಸರ್ಚ್ ಮಾಡಿದೆ ನಾನು. ಅದು ಸಿಕ್ತು. ಆನಾಪಾನಸತಿ ಧ್ಯಾನ, ಆಮೇಲೆ ಕಾಯಾನುಪಾಸನೆ ಅಂದ್ರೇನು ಅರ್ಥನೇ ಆಗ್ತಿರ್ಲಿಲ್ಲ. ಆಮೇಲೆ ನನಗೆ ಡೀಪ್ ಆಗಿ ನನಗೆ ಬೇಕೇ ಬೇಕು ನಾನು ಅನ್ಕೊಂಡಾಗ ಇದು ಸಿಕ್ತು ಮ್ಯಾಮ್. ನಿಜವಾಗ್ಲೂ ಗ್ರೇಟ್ಫುಲ್ ಮ್ಯಾಮ್. ಎಷ್ಟು ಟಾಪಿಕ್ಸ್ ತಿಳ್ಕೊಳ್ಳೋದಿರುತ್ತೆ ಅಂದ್ರೆ ಅತಿಥಿಗಳ ತರ ಅವು ಬರ್ತವೆ ಹೋಗ್ತವೆ. ಈಗ ಇದಕ್ ಬಂದ್ಮೇಲಿಂದ ಪ್ರತಿ ಕ್ಲಾಸ್ ತಗೊಂಡಾಗಿಂದ ಸತ್ಸಂಗಗಳು ಕೇಳ್ದಾಗಿಂದ ಎಲ್ಲದ್ರಲ್ಲೂ ಸಾಕಷ್ಟು ಅಂದ್ರೆ 100ಗೆ 99% ಬದಲಾವಣೆ ಆಗಿದೆ ಮೇಡಮ್. ಈಗ್ಲೂ ವೆರಿ ನೈಸ್. 1% ಏನಿಲ್ಲ. ಅದನ್ನು ಡೌಟ್ ಇತ್ತು, ಇವತ್ತು ಕ್ಲಿಯರ್ ಆಯ್ತು. ಯಾಕೆಂದ್ರೆ ನಾವು ಅದ್ರೊಳಗಡೆ ಹೋಗ್ಬಾರ್ದು, ಅರಿವಿನಿಂದ ಗಮನಿಸ್ಬೇಕು. ನಾವೇ ಆ ಪ್ರಜ್ಞೆ ಅನ್ನೋದು ಒಂದು ಆತ್ಮಸ್ಥಿತಿ ಏನು ಅನ್ನೋದು ಗೊತ್ತಾಗುತ್ತೆ. ನನ್ಗೆ ಆಗ್ತಿದೆ ಮೇಡಮ್. ಅಂದ್ರೆ ಥರ್ಡ್ ಐ ಅಲ್ಲಿ ನನಗೇನ್ ಮೊದ್ಲಿಂದ ಏನ್ ಅದೇ ಧ್ಯಾನಕ್ಕೇನ್ ಕೂರ್ತಿರ್ಲಿಲ್ಲ, ಗೊತ್ತಾಗ್ತಿಲ್ಲ. ಬಟ್ ಸೆನ್ಸೇಷನ್ ಆಗತ್ತೆ, ತುಂಬಾ ಸೆನ್ಸೇಷನ್ ಆಗತ್ತೆ. ಹೂ ತರ ಅರಳತ್ತೆ ಅದು ಎರಡು ಉಬ್ಬುಗಳ ಮಧ್ಯ ಹರಳು ಬಿಟ್ಟು ಹ್ಮ್ ಪವರ್ ಬಂದ್ ನನ್ನ ಹಿಂದಕ್ಕೆ ತಳ್ಳುತ್ತೆ ಮೇಡಮ್. ಅದು ಒಳಗಡೆ ಪ್ರವೇಶ ಮಾಡಿ ಮತ್ತೆ ಹಂಗೆ ಕ್ಲೋಸ್ ಆಗುತ್ತೆ. ನಂಗೆ ಅದು ಮಾತ್ರ ಅಷ್ಟ ಆಗ್ತಾ ಇದೆ. ಅದೊಂದು ಡೌಟ್ ಇತ್ತಷ್ಟೇ, ಪ್ರತಿ ಜನ್ಮಕ್ಕೂ ವರ್ಗಾವಣೆ ಆಗತ್ತಾ ಅಂತೇಳಿ. ಎಸ್ ಮ್ಯಾಮ್, ನನಗೆ ಎಸ್ ಇರೋ ಮ್ಯಾಮ್. ಹಂಬಲ ಏನು ಅಂತಂದ್ರೆ ಹ್ಮ್ ಧ್ಯಾನದಲ್ಲೇ ಎಲ್ಲದನ್ನು ಸರಿಪಡಿಸ್ಕೋಬೇಕು ಒಂದು. ಆನಂತರ ಹ್ಮ್ ಈ ಧ್ಯಾನದಿಂದ ನಾವು ಏನು ಶಕ್ತಿ ಪಡ್ಕೊಂತೀವಿ ಅದ್ರ ಮೂಲಕ ಪರಮಾತ್ಮನಿಗೆ ನಾವು ಕನೆಕ್ಟ್ ಆಗ್ಬೇಕು ಅನ್ನೋದು ತುಂಬಾ ಇದೆ ಮೇಡಮ್. ಹಾಗಾಗಿ ಎಸ್ ಮ್ಯಾಮ್. ಅಂದ್ರೆ ನನಗೆ ಏನ್ ಅನ್ಸುತ್ತೆ ಅಂದ್ರೆ ಪರ್ಟಿಕ್ಯುಲರ್ ಟೈಮ್ ಅಂತ ಇಲ್ಲ. ನನಗೆ ಅನ್ಸುತ್ತೆ ಒಳಗಡೆಯಿಂದ ಈಗ ಧ್ಯಾನಕ್ಕೆ ಕೂತ್ಕೋ, ಈಗ ಧ್ಯಾನಕ್ಕೆ ಕೂತ್ಕೋ ಅಂತೇಳಿ. ಹಂಗಂದ ತಕ್ಷಣ ಕುತ್ಕೊಂತೀನಿ ಮೇಡಮ್. 5 ನಿಮಿಷ 10 ನಿಮಿಷ ಆಗ್ಲಿ ಮಾಡ್ತೀನಿ. ಅವಾಗ ತುಂಬಾ ಡೀಪ್ ಮೆಡಿಟೇಷನ್ ಸಿಗುತ್ತೆ, ಶಕ್ತಿ ಸಿಗುತ್ತೆ ಅವಾಗ. ಹ್ಮ್ ಮತ್ತೆ ನೀವ್ ಹ್ಮ್ ಒಂದ್ ಪಾಯಿಂಟ್ ಹೇಳಿದ್ರಿ, ಬಾಡಿಯನ್ನ ಅಬ್ಸರ್ವ್ ಮಾಡ್ಕೊಳ್ಳಿ, ಗಮನಿಸ್ಕೊಳ್ಳಿ. ಯಾವ ಭಾಗದಲ್ಲಿ ಪೇನ್ ಇದೆ ಆ ಭಾಗಕ್ಕೆ ನೀವು ಆ ಒಂದು ಎನರ್ಜಿನ ಕಳಿಸಿ ಇದ್ ಮಾಡಿ ಅಂತೇಳಿ. ಆ ಗಮನಿಸಿದ್ರೆ ಸಾಕು, ಎನರ್ಜಿ ಫ್ಲೋ ಆಗತ್ತೆ. ಸೊ ಆಗ ಆ, ನಮ್ಮ ಗಮನ ಎಲ್ಲಿರುತ್ತೋ ಅಲ್ಲಿ ಎನರ್ಜಿ ಹರಿಯುತ್ತೆ. ಹಾ ಮೇಡಮ್. ನನಗೆ ಹಾ ಒಂದೊಂದ್ಸರಿ ಅಂದ್ರೆ ಕೈಗಳು, ಕಾಲು ಮತ್ತೆ ಬೆನ್ ಭಾಗ ಸ್ವಲ್ಪ ನೋವು ಬರುತ್ತೆ. ಹ್ಮ್ ಅದು ಬಂದಾಗ ಗಮನಿಸ್ತೀನಿ. ಗಮನಿಸಿ ಆ ಪವರ್ ಅಲ್ಲಿಗೆ ಹೋಗ್ತಿದೆ ಅನ್ಕೊಂಡ್ರೆ ಸಾಕು, ಪಟ್ಟಂತ 2 ನಿಮಿಷನೂ ಬೇಡ ಮೇಡಮ್, ಹಂಗೆ ಕಮ್ಮಿ ಆಗುತ್ತೆ. ಅಷ್ಟೇ. ಮತ್ತೆ ಇಲ್ಲ. ಇವತ್ತು ಎಡಗೈದಿತ್ತು. ಮಾರ್ನಿಂಗ್ ಮಾಡಿದಾಗ ಎಡಗೈ ಸುಮ್ನೆ ಸೆಳೆತ ಬರ್ತಾ ಇದೆ. ಆನಂತರ ಗಮನಿಸ್ದೆ 3 ಸತಿ ಗಮನಿಸ್ದೆ. ಆ ತಕ್ಷಣ ಏನಾಯ್ತು ಗೊತ್ತಾ, ಕೈ ಸಡನ್ನು ಹಿಂಗೆ ಪಟ್ಟಂತ ಮೂವ್ ಆಗಿ ಹಂಗೆ ನೆಟ್ಟಗಾಗ್ಬಿಡ್ತು. ಅಂದ್ರೆ ಅದೇನೆ ಸೂಪರ್. ಅದೇ ತಳ್ದಂಗಾಗಿ ಹಿಂಗ ಆಗುತ್ತಲ್ಲ ಮೇಡಮ್, ಆ ತರ. ನನಗದು ಹ್ಮ್ ಅರಿವಿಲ್ಲ. ಅದಾಗದೆ ಸರಿಯಾಗಿ ಹಿಂಗಂತೂ ಹಂಗೆ ಕಮ್ಮಿ ಆಯ್ತು ನೋವು. ಈ ತರ ಅನುಭವಗಳೆಲ್ಲ ಆಗ್ತಾ ಇದೆ. ಮೋಸ್ಟ್ ಈ ಆಫ್ ಆಲ್ ಅಂದ್ರೆ ತಲೆನೋವು ಎಕ್ಸಾಂಪಲ್ ಕೊಟ್ಟಿದಾರಲ್ಲ ಓಶೋ, ಹಾ ಈ ಮೇಡಮ್. ಪುಸ್ತಕ ಹೋದ್ಮೇಲೆ ನಂಗೆ ಒಂದು ಸಾವುಗ್ ಹೋಗ್ ಬಂದಾಗ ತಲೆನೋವು ಬಂತು. ಸೇಮ್ ಅಪ್ಲೈ ಮಾಡಿದೆ ನೆಂಟ್ರ ತರ. ಹೌದು ಮೇಡಮ್, ಹೌದು. ಯಾವಾಗ ಹೋಗ್ತೀರಾ ಅನ್ಕೊಂಡ್ ಅದ್ ಏನ್ ಹೇಳಿದಾರೆ ಅದನ್ನೇ ಅಪ್ಲೈ ಮಾಡ್ಕೊಂಡು ಧ್ಯಾನ ಮಾಡ್ಕೊಂಡ್ರೆ ಎಷ್ಟು ಬೇಗ ರಿಲೀಸ್ ಆಯ್ತು ಅಂದ್ರೆ ಬ್ಯೂಟಿಫುಲ್. ಅಂದ್ರೆ ತುಂಬಾ ನಾನು ಖುಷಿ ಅನ್ಸುತ್ತೆ. ಮೇಡಮ್ ಹೌದು. ಪ್ರತಿ ಕ್ಷಣನೂ ಹಂಗೆ ಅನ್ಕೊಂತೀನಿ ಮೇಡಮ್. ಏನೇ ದುಃಖ ಬರ್ಲಿ, ಒಂದ್ ಟಿವಿ ನೋಡುವಾಗ ದುಃಖ ಬರುತ್ತೆ, ಬರ್ತಿದೆ, ಬರ್ಲಿ ನೋಡ್ತಿರ್ತೀನಿ. ಮತ್ತೆ ಹಂಗೆ ಅದು ಪಾಸ್ ಆಗುತ್ತೆ, ನನ್ನ ಒಳಗಡೆ ಉಳ್ಕೊಂತಿಲ್ಲ. ಇದೊಂದು ಭಾರಿ ಖುಷಿಯಾದ ವಿಚಾರ. ಎಸ್ ಈ ಮ್ಯಾಮ್, ತರ ಎಸ್ ಮ್ಯಾಮ್. ಅಂದ್ರೆ ನೋವನ್ನ ನಾವು ಅಕ್ಸೆಪ್ಟ್ ಮಾಡ್ಬೇಕು, ನಿರಾಕರಿಸಬಾರದು. ಮಾಡ್ಬೇಕು, ಕ್ವಶನ್ಸ್ ಹಾ ಹಾಕೋಬಾರ್ದು ನನಗೆ ಯಾಕೆ ಬಂತು. ಅದೇ ಅದು ಅದೇ ಖುಷಿಯಿಂದ ಹೋಯ್ತು ಅದನ್ನ ಆಚರಣೆ ಮಾಡ್ಬೇಕು ಮೇಡಮ್. ಅಂದ್ರೆ ಇಲ್ಲಿ ಓಶೋ ಅವರಿಂದ ಹಾ ನಾವು ಮತ್ತೆ ಪತ್ರಿಜಿ ಗುರುಗಳಿಂದ ನಾವು ಕೇಳ್ಬೇಕು, ತಿಳ್ಕೊಂಡಿರೋದು ಅದೇ. ಸಾವನ್ನು ಸಹ ಆಚರಿಸ್ಬೇಕು ಅನ್ನೋದು ಗೊತ್ತಿರ್ಲಿಲ್ಲ. ಹಾ ಬರೀ ನಾವು ಬರ್ತಡೇಸ್ ಮಾಡ್ಕೊಂತಿದ್ವಿ. ಬಟ್ ಇದ್ರಲ್ಲಿ ಎಲ್ಲದನ್ನು ತುಂಬಾ ಚೆನ್ನಾಗಿ ಹೇಳ್ತಾ ಹೋಗ್ತೀರಿ. ಎಷ್ಟು ಜ್ಞಾನ ಈ ಒಂದು ಎಸ್. ಇದರಿಂದ ಸಿಗ್ತಿದೆ. ಇನ್ನ ಸತ್ಸಂಗಗಳು ಬೇಕು. ಇನ್ನ ಇನ್ನ ಡೀಪ್ ಆಗಿದೆ ಮ್ಯಾಮ್. ನಾನೆಲ್ಲ ಕತ್ರಸ್ ಹಾಕ್ಬಿಟ್ಟಿದೀನಿ. ತುಂಬಾ ಡೀಪ್ ಆಗಿದೆ. ಹೆರಿಗೆ ನೋವಿನ ಬಗ್ಗೆ ತುಂಬಾ ಆಳವಾಗಿ ಹೇಳ್ತಾರೆ ಘೋಷ್ ಅವರು. ಅದು ಹಾ ಓದಿದ್ರೇನೆ ಖುಷಿ ಕೊಡುವಂತದ್ದು. ಸುಮ್ನೆ ಹಾ ಮೇನ್ ಸುಮ್ನೆ ತೇಲಿಸ್ಕೊಂಡು ಹೋಗಿ ಇಲ್ಲ ಮೇಡಮ್, ಇದು ಇಷ್ಟೊತ್ತು. ನನಗೂನು ಸ್ವಂತ ಅನುಭವ ಆಗಿದೆ. ನನಗೆ ಡೆಲಿವರಿ ಟೈಮಲ್ಲಿ ನಿಮಗೆ ಆಗದೇ ಇಲ್ಲ ಅಂದ್ರೆ ಡೆಲಿವರಿ ಪೇಯ್ನೇ ಬರ್ಲಿಲ್ಲ. ಆಕ್ಚುಲಿ ಹಂಗಂತ ಹೇಳಿನೇ ಪೇನ್ ಬರ್ಲಿಲ್ಲೇನೋ ಮೇಡಮ್. ಆ ನಂತರ ಮತ್ತೆ ಸಿಸರೇನ್ ಮಾಡಿದ್ರು. ನಾನು ಆ ಹೆರಿಗೆ ನೋವು ಟಿವಿಗಳಲ್ಲಿ ಎಲ್ಲ ಸುಮ್ಮನೆ ಫಿಲಮ್ಸ್ ಎಲ್ಲ ನೋಡಿ ಭಯ ಪಟ್ಟಿರ್ತೀವ. ಆ ಭಯಕ್ಕೇನೆ ನನಗೆ ಅದು ಇನ್ನು ಬರ್ಲೇ ಇಲ್ಲ ಮೇಡಮ್. ಸಿಸರೇನ್ ಮಾಡಿಸ್ಕೊಂಡ್ಬಿಟ್ಟೆ. ಆಮೇಲೆ ಹಿಂದ್ಗಡೆ ಬೆನ್ನು ನೋವಿತ್ತು. ಈಗ ಧ್ಯಾನಕ್ಕೆ ಬಂದ್ಮೇಲೆ ಅದು ಕಮ್ಮಿ ಆಯ್ತು, ಹೋಯ್ತು. ಇವಾಗ ಅದಿಲ್ವೇ ಇಲ್ಲ. ಈ ತರ ಕೆಲವೊಂದು ತುಂಬಾ ಅನುಭವಗಳಾಗಿದೆ ಮೇಡಮ್. ತುಂಬಾ ಚೆನ್ನಾಗಿತ್ತು ಕ್ಲಾಸು. ಸ್ವೀಕಾರ ಮನೋಭಾವ ಇರಬೇಕು, ಮತ್ತೆ ತಟಸ್ಥವಾಗಿರ್ಬೇಕು. ನಾವು ಅದನ್ನೇನು ರಿಯಾಕ್ಟ್ ಮಾಡ್ಬಾರ್ದು, ಅಬ್ಸರ್ವ್ ಮಾಡ್ಬೇಕು, ಕೈ ಬಿಡ್ಬೇಕು ಅಷ್ಟೇ ಅನ್ನೋದನ್ನ ಅಷ್ಟೇ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಈ ತರನೇ ಇರ್ಲಿ ಮೇಡಮ್, ಕ್ಲಾಸಸ್ ಬೇಕು ನಮ್ಗೆ. ಓಕೆ ಬಾ. ಥ್ಯಾಂಕ್ ಯು ಸೋ ಮಚ್ ಟೀಚರ್ಸ್ ಇನ್ನ ನಿಮ್ಗೆ. ಬೇಜಾನಿದೆ ಈ ಪುಸ್ತಕದಲ್ಲಿ, ಒಂದೊಂದೇ ತಗೊಳ್ಳೋಣ ಟಾಪಿಕ್. ಎಸ್ ಮ್ಯಾಮ್, ಕೇಳಕ್ ನಾವು ಸಿದ್ಧ ಆಗಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಎಸ್ ಮಾ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಶಾಂತ ಮ್ಯಾಮ್.
ಹಲೋ, ನಮಸ್ತೆ. ದೀಪ, ನಮಸ್ತೆ ತುಂಬಾ ma'am. ಚೆನ್ನಾಗಿತ್ತು. ನಾನು ಮಧ್ಯಾಹ್ನ ಕ್ಲಾಸಿಗೆ ಅಟೆಂಡ್ ಮಾಡೋದಂತಲೇ ಇಲ್ಲ, ಬೇರೆ ಏನೋ ಮಾಡ್ತಾ ಇರ್ತೀನಿ. ನಂಗೆ ಟೈಮ್ ಆದ್ಮೇಲೆ ಅಯ್ಯೋ ಟೈಮ್ ಆಗೋಯ್ತಲ್ಲ ಅನಿಸ್ತಿತ್ತು. ಇವತ್ತು ಆಕಸ್ಮಿಕ ನೆನಪಾಯ್ತು, ಹಾಕದೆ. ನೋವು ಅಂತ ಹೇಳ್ತಾರೆ, ಯಾವ್ದಿರ್ಬೋದು ಇದು ನೋವು ಅಂತ ಒಂದು ಕುತೂಹಲದಲ್ಲಿ ನಾನು ಬಂದ್ ಕೂತೆ. ಬಟ್ ತುಂಬಾ ಚೆನ್ನಾಗಿ ಹೇಳಿದ್ರಿ, ತುಂಬಾ ಒಳ್ಳೆ ವಿಷಯ. ಯಾಕಂದ್ರೆ ಇದು ಪ್ರತಿಯೊಬ್ಬರ ಜೀವನದಲ್ಲೂ ಬರುವಂತದ್ದು. ಆ ನೋವು ಅನ್ನೋದು ಬಾರದೆ ಮನುಷ್ಯ ಬೆಳಿಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಒಂದ್ ಮುಳ್ಳು ಚುಚ್ಚಿದ್ರು ನೋವೇ ಅದು, ಹೌದಲ್ವಾ? ಸಣ್ಣದು ದೊಡ್ಡದು ಪ್ರಶ್ನೆ ಇಲ್ಲ, ನೋವಿಗೆ ನೋವೇ. ಅದಕ್ಕೆ ಅಂದ್ರೆ ಮುಳ್ಳನ್ನು ಕೂಡ ಮುಳ್ಳಿಂದಲೇ ತೆಗಿತಾರಲ್ಲ, ಹಾಗೆ ನೋವನ್ನು ಕೂಡ ನೋವಿಂದಲೇ ತೆಗಿಬೇಕು ನಾವು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳಿದ್ರಿ. ಚೆನ್ನಾಗಿದೆ, ಒಳ್ಳೆ ವಿಷಯ, ಖುಷಿ ಆಯ್ತು ನನಗೆ ಕೇಳಿ. ಅದಕ್ಕೆ ಒಂದು ಹೇಳ್ಬೇಕು, ಯಾಕಂದ್ರೆ ಒಳ್ಳೆ ವಿಷಯ ತಿಳಿದಾಗ ಎಷ್ಟು ಖುಷಿ ಆಗತ್ತಲ್ವಾ? ಅದನ್ನ ನಾವು ಅನುಭವಿಸೋದಲ್ಲ, ಅದನ್ನ ಹೇಳಿ ಅದನ್ನ ತಿಳಿಸ್ಬೇಕು ಅನ್ನಿಸ್ತು ನನಗೆ. ಪ್ರತಿಯೊಂದು ವಿಷಯಗಳನ್ನ ತುಂಬಾ ಜನ ವಿವರವಾಗಿ ತುಂಬಾ ಹೇಳಿದ್ರು, ಅಷ್ಟು ವಿವರಿಸೋ ಅಗತ್ಯ ಇಲ್ಲ. ಯಾಕಂದ್ರೆ ಅದು ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ ಅದು ಅಲ್ವಾ? ಪ್ರತಿಯೊಬ್ಬ ಮನುಷ್ಯ ನೋವು ತಿಂದವನೇ. ಅದರಿಂದ ಈಗ ಏನಂದ್ರೆ ಒಂದು ಅರ್ಥ ಮಾಡ್ಬೋದಂದ್ರೆ, ನೋವು ಬಂದಿದೆ ಅಂದ್ರೆ ಯಾರಿಗೆ ಅಂತ ಅರ್ಥ ಆಗ್ಬಿಟ್ರೆ ನೋವಿಲ್ಲ. ಇದು ಯಾರಿಗೆ ಹೌದು. ಅಂತ ಅರ್ಥ ಆಗದೆ ಇರೋದ್ರಿಂದಲೇ ನೋವು ಇರೋದು ಅಷ್ಟೇ. Yes. ಆ ನೋವು ಇದೆ ಅಂತ ಹೇಳ್ತಾ ಇರೋ ವ್ಯಕ್ತಿಗೆ ಅಂತ ಅರ್ಥ ಆಗೋದಿಲ್ಲಲ್ಲ, ಅಲ್ಲಿಂದ ನೋವು ಶುರು ಆಗತ್ತೆ. ಅದು ಅರ್ಥ ಆದ ನಿಮಿಷಕ್ಕೆ ನೋವಿಲ್ಲ ಅಷ್ಟೇ. ಎಷ್ಟು ಸುಲಭವಾದ ಮಾರ್ಗಕ್ಕೆ ನಾವೆಲ್ಲರೂ ಕೂಡ ಆತರ ಕಷ್ಟಪಟ್ಟೇ ಮೇಲ್ ಬಂದಂತವ್ರಲ್ವಾ? ಇವತ್ತು Yes. ಕೂಡ ಸಣ್ಣ ಪುಟ್ಟದಕ್ಕೆ ಅನ್ಕೊಳ್ತೀವಿ ನಾವು, ಬಟ್ ಒಳ್ಳೆ ವಿಷಯ, ತುಂಬಾ ಚೆನ್ನಾಗಿತ್ತು. ಹೇಳ್ತಾ ಬನ್ನಿ, Thank you ಚೆನ್ನಾಗಿದೆ. ma'am. ಓಶೋ ಪುಸ್ತಕ Thank ನಿಮ್ಮ ಮನೆಗೆ ನೋಡಿದ್ದಲ್ಲ, ಅದೇ ಪುಸ್ತಕದ? ಹೌದು ಹೌದು. ಸೇಮ್ ಅವತ್ತು ಟಿಫೈ ಹಾ, ಬರೀತಿದ್ದೆ. ತುಂಬಾ ಚೆನ್ನಾಗಿ. ನಾನು ಮೇಲ್ ಮಾತ್ರ ನೋಡಿದೆ ಅಷ್ಟೇ. ಅಯ್ಯೋ, ಹಾ. ಎಷ್ಟು ದಪ್ಪ ಪುಸ್ತಕ ಅದು ಮಾತ್ರ, ನಿಜವಾಗ್ಲೂ ಒಳ್ಳೆ ಪುಸ್ತಕ. ತುಂಬಾ ಚೆನ್ನಾಗಿದೆ. ಕಂಟಿನ್ಯೂ ಆ ಮಾಡಿ. ಮುಳ್ಳಂದ ಹೇಳಿದ್ರಲ್ಲ, ಆ ಹ್ಮ್ ಉದಾಹರಣೆನೂ ಕೊಟ್ಟಿದ್ದಾರೆ. ಕಾಲಿಗೆ ಹ್ಮ್ ಮುಳ್ಳು ಚುಚ್ಚಿದ್ರೆ ಹ್ಮ್ ಅದನ್ನ ಕಿತ್ತಿದ್ರೆ ನೋವು ಹೋಯ್ತು. ಅದನ್ನ ಹ್ಮ್ ಇಟ್ಕೊಂಡು ಚುಚ್ಚಿದು ಅಯ್ಯೋ 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 ಅಂತ ಓಡಾಡ್ತಾರೆ, ಒಳಗ್ ತಗೊಳ್ತಾ ಇದ್ರೆ ಅದನ್ನು ಹೇಳಿದಾರೆ. ನಗು ಬರುತ್ತೆ ಅದು ಓದುವಾಗ. ಅಲ್ವಾ? ಎಲ್ಲವನ್ನೂ ಹೇಳಕ್ ಆಗಲ್ಲ, ಸಮಯ ಕಮ್ಮಿ ಇತ್ತು, ಕರೆಕ್ಟ್. ಎದುರಿಸಿದೀವಿ. ಬಟ್ ಬಹಳ ಚೆನ್ನಾಗಿತ್ತು. ಅಂದ್ರೆ ನೋವು ಅಂದ್ರೆ ಏನು ಅಂತ ನಾನು ಕುತೂಹಲಕ್ಕಾಗಿ ಬಂದೆ, ಬಟ್ ಬಹಳ ಖುಷಿ ಆಯ್ತು ನನಗೆ ಕೇಳಿ. ಅದಕ್ಕೆ ಒಂದ್ಸತಿ ಹೇಳೋಣ ಅಂತ. ತುಂಬಾ ಥ್ಯಾಂಕ್ ಯು ದೀಪಾ, ಥ್ಯಾಂಕ್ ಯು. ಎಸ್ ಗೀತಮ್ಮ, ಒಂದೇ ಸೆಕೆಂಡು ಒಂದೇ ಸೆಕೆಂಡು. ಗೀತಾ ಮ್ಯಾಮ್ ಮಾತಾಡಿ. ಹಾ ಮೇಡಮ್, ಇದು ಹೇಳ್ತಿದ್ರಲ್ಲ, ಈಗ ಬಾಡಿಗೆ ಏನಾದ್ರೂನು ಪೇನ್ ಆದ್ರೆ ನೋಡ್ಬೋದು ಮೇಡಮ್. ಈಗ ಮಾನಸಿಕವಾಗಿ ಆಗಿರುತ್ತಲ್ಲ, ಅದು ಯಾವ ತರ ನಾವು ನೋಡ್ಬೋದು ಮೇಡಮ್? ಏನಮ್ಮ ಪ್ರಶ್ನೆ? ನಾನು ಇರ್ಲಿಲ್ಲ, ಸಾರಿ. ನಾವು ಬಾಡಿಗೆ ಪೇನ್ ಆದ್ರೆ ನೋಡ್ಕೋಬಹುದು ಮ್ಯಾಮ್. ಮಾನಸಿಕವಾಗಿ ಈಗ ಬಾಣಂತಿಯರೆಲ್ಲ ಡಿಪ್ರೆಷನ್ ಅಲ್ಲಿ ಇರ್ತಾರಲ್ಲ ಮ್ಯಾಮ್, ಅದೇನೋ ಬಾಣಂತಿ ಸನ್ನಿ ಆ ತರ ಇರುತ್ತಲ್ಲ, ಅವ್ರ ಮಗುನ್ ನೋಡ್ತಿರಲ್ಲ, ಅಬ್ನಾರ್ಮಲ್ ಆಗೆಲ್ಲ ಇರ್ತಾರಲ್ಲ, ಆ ತರದ್ದೆಲ್ಲ ಯಾವ ತರ ನಾವು ಹೀಲ್ ಮಾಡ್ಕೋಬಹುದು ಮೇಡಮ್? ಮ್ಯಾಮ್, ನೋವು ಅನ್ನೋದು ನಾವ್ ಅನ್ಕೊಂಡಿದೀವಿ ಮನಸ್ಸಿಗೆ ಬರುತ್ತೆ ಅಂತ. ಅದು ದೇಹದಲ್ಲಿ ಅದರ ಒಂದು ಸೂಚನೆಯನ್ನ ಕೊಡ್ತಾ ಇರತ್ತೆ. ಎದೆ ಭಾಗದಲ್ಲಿರ್ಬೋದು, ಹೊಟ್ಟೆ ಭಾಗದಲ್ಲಿರ್ಬೋದು, ಕುತ್ತಿಗೆ ಭಾಗದಲ್ಲಿರ್ಬೋದು, ಕತ್ತು, ಬಾಡಿ, ಸೋಲ್ಟ್, ನಾವ್ ಬರೀ ಇಷ್ಟು ಮಾತ್ರ ನೋಡ್ತೀವಿ ಯಾವಾಗ್ಲೂ. ಹಾ ಹಾ ಆ ನೋವು ಮತ್ತೆ ದುಃಖ ಇರುವಂತದ್ದು ಇಲ್ಲಿಂದ ಕೆಳಗಡೆ, ಆ ಬಾಡಿನ ಗಮನಿಸ್ತಾ ಇಲ್ಲ ನಾವು. ಎಲ್ಲವನ್ನ ನನ್ನ ಮನಸ್ಸಿಂದನೇ ಬಂದಿದೆ ಅಂತ ಅನ್ಕೊಳ್ತಾ ಇದೀವಿ. ಹೌದು, ಮನಸ್ಸಿಂದ ಬಂದಿರುತ್ತೆ, ಆದ್ರೆ ದೇಹದಲ್ಲಿ ಅದರ ಒಂದು ಸೂಚನೆಯನ್ನ ಕೊಡ್ತಾ ಇರತ್ತೆ. ಅದನ್ನ ಗಮನಿಸಿದ್ರೆ ಹೀಲ್ ಆಗತ್ತೆ. ಅರ್ಥ ಆಯ್ತಾ? ಈಗ ಮನಸ್ಸಿನ ಕಾಯಿಲೆಗಳು ಅಂತ ಹೆಂಗೆ ಮನಸ್ಸಿಗೆ ಹೋಗಿದೆ ಅಂದ್ರೆ, ನೀವು ಆ ನೋವನ್ನ ನೀವೇ ಹಾಕ್ಬಿಟ್ಟಿದೀರಾ. ಅದಕ್ಕೋಸ್ಕರ ಅದು ಮನಸ್ಸು ತನಕ ತಲುಪಿದೆ. ದುಃಖವನ್ನ ಮಾಡ್ಕೊಂಡಿದೀರಿ ನೀವು. ನೋವು ನಾನು ಹೇಳದ್ನಲ್ಲ, ನೋವನ್ನ ನಾನೇ ನೋವು ಅನ್ಕೊಂಡಾಗ ಅದು ದುಃಖವಾಗಿ ಪರಿಣಮಿಸುತ್ತೆ. ದೀರ್ಘಕಾಲಿಕ ರೋಗವಾಗಿ ಅಲ್ಲೇ ಕೂತ್ಕೊಳ್ಳುತ್ತೆ, ನಾಡಿಗಳಲ್ಲಿ ಬ್ಲಾಕ್ಸ್ ಗಳಾಗಿ ಕ್ರಿಯೇಟ್ ಆಗ್ತಾ ಇರುತ್ತೆ. ಸೊ ಅತಿಯಾದ ಧ್ಯಾನವನ್ನ, ಹೆಚ್ಚು ಧ್ಯಾನ, ಸಣ್ಣ ಪ್ರಾಬ್ಲಮ್ಸ್ ಗಳಿಗೆ ಚಿಕ್ಕ ಧ್ಯಾನವನ್ನ ಹೇಳ್ತಾರೆ. ದೊಡ್ಡ ಕಾಯಿಲೆಗಳಿಗೆ ದೊಡ್ಡ ಪ್ರಮಾಣದ ಧ್ಯಾನ, ದೀರ್ಘಕಾಲಿಕ ಕಾಯಿಲೆ ಆದ್ರೆ ಇನ್ನ ಹೆಚ್ಚಿನ ಮಟ್ಟದ ಧ್ಯಾನವನ್ನ ಮಾಡ್ಲಿಕ್ಕೆ ಹೇಳ್ತಾರೆ. ಸೊ ಪ್ರತಿಯೊಂದು ಎಲ್ಲೇ ಆಗ್ಲಿ ಗಮನಿಸ್ಕೊಳ್ಬೇಕು ಮ್ಯಾಮ್, ಅಷ್ಟೇ. ದೇಹದ ಯಾವ ಭಾಗದಲ್ಲಿ ನಿಮಗೆ ಪೇನ್ ಆಗ್ತಾ ಇದೆ ಅನ್ನೋದನ್ನ ಧ್ಯಾನ ಸ್ಥಿತಿಯಲ್ಲಿ ಕುಳಿತಾಗ ಅದು ಸೂಚನೆ ಕೊಡ್ತಾ ಇರುತ್ತೆ. ಆ ಜಾಗಕ್ಕೆ ನೀವು ಗಮನ ಕೊಟ್ಟಾಗ ಆ ಗಮನ ಆಗುತ್ತೆ. ಅಂದ್ರೆ ನೀವು ನಾನು ದೇಹ ಅಲ್ಲ, ನಾನು ಮನಸ್ಸು ಅಲ್ಲ ಅಂತ ನೀವು ಅದನ್ನ ಬಿಟ್ಟಾಗ, ನಾನು ಪ್ರಜ್ಞೆ,
ಆ ಒಂದು ಆತ್ಮಕ್ಕೆ ಸಾವಿಲ್ಲ, ನೋವಿಲ್ಲ, ದುಃಖ ಇಲ್ಲ, ಬಾಧೆಗಳಿಲ್ಲ. ನಾನು ಆತ್ಮ ಅನ್ಕೊಂಡ ಗಮನಿಸಿದಾಗ ಮಾತ್ರ ನಿಮ್ಮ ದೇಹ ಮನಸ್ಸಿನಲ್ಲಿರೋ ಕಾಯಿಲೆಗಳೆಲ್ಲ ಹೀಲ್ ಆಗುತ್ತೆ. ಹ್ಮ್. ಅರ್ಥ ಆಯ್ತಾ? ಹಾ, ಓಕೆ ನಾವೇನ್ ಮೇಡಮ್. ಮಾಡ್ತೀವಿ, ನನ್ನ ದೇಹಕ್ಕೆ ರೋಗ, ನನ್ನ ಕಾಲಿಗೆ, ಹೊಟ್ಟೆಗೆ, ನನ್ನ ತಲೆಗೆ, ನನ್ನ ಅಂದ್ರೆ ನೀವು ಪ್ರಜ್ಞೆ ಆಗಿಲ್ಲ, ನೀವಲ್ಲಿ ದೇಹ ಪ್ರಜ್ಞೆಲಿ ಇದ್ದೀರಿ, ಆತ್ಮ ಪ್ರಜ್ಞೆಲಿ ಇಲ್ಲ. ಹೌದು. ನಾನು ನನ್ನ ದೇಹಕ್ಕೆ ಅಲ್ಲ, ದೇಹಕ್ಕೆ, ನನ್ನ ಶರೀರದ ಒಂದು ಭಾಗಕ್ಕೆ ನೋವಾಗಿದೆ. ಹ್ಮ್. ಅರ್ಥ ಮತ್ತೆ ಆಯ್ತಾ? ಮತ್ತೆ ಕೇಳಿದಾಗ ಏನಾಗುತ್ತೆ ಅಂದ್ರೆ, ನೀವು ಸಿದ್ಧ ಇದ್ದಾಗ ಆ ಪಾಯಿಂಟ್ ಅನ್ನ ಕ್ಯಾಚ್ ಮಾಡಿ ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಓಕೆ ಮೇಡಮ್, ಹೌದು. ಥ್ಯಾಂಕ್ ಯು ಮೇಡಮ್, ಚೆನ್ನಾಗಿತ್ತು ಕ್ಲಾಸ್ ಮೇಡಮ್. ಥ್ಯಾಂಕ್ ಯು ಮೇಡಮ್. ಸಮಯ ಆಗೋಗಿದೆ ಸಿಕ್ಕಾಪಟ್ಟೆ. ಎಸ್ ಮ್ಯಾಮ್. ಅದೇ ಓಶೋ ಮಾಸ್ಟರ್ ಅವ್ರದ್ದು ಓದ್ತಾ ಇರ್ಬೇಕಾದ್ರೆ ಎಷ್ಟು ಹೇಗಿರುತ್ತೆ ಅಂದ್ರೆ ಬೋರ್ ಹೊಡಿಯಲ್ಲ ಎಲ್ಲೂ. ಅವರು ಒಂದು ಸಣ್ಣ ಕತೆ, ಒಂದು ಪ್ಯಾರಾ, ಒಂದು ಕತೆ, ಒಂದು ಇದು, ಅವ್ರು ಮಾತಾಡೋ ವಿಡಿಯೋಗಳನ್ನ ನೋಡಿದಾಗ ಅವರು ಮಾತಾಡೋದು ನಗು ಬರಂಗಿರುತ್ತೆ, ಆದ್ರೆ ಅವ್ರು ಯಾವತ್ತೂ ನಗ್ದಿರಲ್ಲ. ಎಷ್ಟು ಸ್ಥಿರವಾಗಿ ಅವರು ಸೋಲ್ಫುಲ್ ಆಗಿ ಮಾತಾಡ್ತಾರೆ ಅಂದ್ರೆ, ಅವರು ಯಾವತ್ತೂ ನಾನ್ ಮಾತಾಡಿದ್ದು ಅಂತ ಹೇಳಿರೋದೇ ಇಲ್ಲ. ಆ ರೀತಿ ಎಷ್ಟು ಅದ್ಭುತವಾಗಿ ಕತೆಗಳ ಮೂಲಕ ನಮಗೆ ಇನ್ನಷ್ಟು ಸ್ವಾರಸ್ಯವನ್ನು ಬರೆಸ್ತಾರ ಆ ಒಂದು ಟಾಪಿಕ್ ಮೇಲೆ. ನೆಕ್ಸ್ಟ್ ಏನು, ಆ ಕತೆಗಳಿಂದನೇ ಎಷ್ಟು ಚೆನ್ನಾಗಿ ಜ್ಞಾನ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಮಾಸ್ಟರ್ಸ್ ಕನೆಕ್ಟ್ ಆದಾಗ. ಮತ್ತೆ ಕೇಳಿದಾಗ ನಾವ್ ಯಾವ ಪಾಯಿಂಟ್ ಅನ್ನ ಅಳವಡಿಸ್ಕೋಬೇಕು ಅಂತ ನಮಗೆ ಸ್ಟ್ರೈಕ್ ಆಗುತ್ತೆ. ಒಂದೇ ಬಾರಿ ಕೆಲವೊಂದು ಜ್ಞಾನಗಳು ನಮಗೆ ಅರ್ಥ ಆಗಲ್ಲ, ಯಾಕಂದ್ರೆ ನಮ್ಮಲ್ಲಿ ಆತ್ಮಶಕ್ತಿ ಕಡಿಮೆ ಇರುತ್ತೆ. ಹೆಚ್ಚು ಧ್ಯಾನ ಮಾಡಿದಾಗ ನಮಗೆ ಅದನ್ನ ಅಳವಡಿಸ್ಕೊಳಕ್ ಸಾಧ್ಯ ಆಗುತ್ತೆ. ಸೊ ಮತ್ತೊಮ್ಮೆ ದೀಪಾ ಮ್ಯಾಮ್, ನಿಮ್ಗೆ ತುಂಬು ಹೃದಯದ ಕೃತಜ್ಞತೆಗಳು ಎಲ್ಲರ ಪರವಾಗಿ. ಓಶೋ ಮಾಸ್ಟರ್ ಅವರ ಪುಸ್ತಕವನ್ನ ತಂದು ಓದಿ ನಮಗೆ ಆ ಜ್ಞಾನವನ್ನ ನೀಡಿದೀರಾ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮತ್ತೊಮ್ಮೆ ಎಲ್ಲರ ಪರವಾಗಿ ನಿಮ್ಗೆ ತುಂಬು ಹೃದಯದ ಕೃತಜ್ಞತೆಗಳು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.